ಸ್ಪೆಷಲ್ ಸಂಜೆಗೆ ನಿಮ್ಮೆಲ್ಲರಿಗೂ ಈ ಒಂದು ಸ್ಪೆಷಲ್ ಸಂಜೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಮೊದಲನೇದಾಗಿ ಎಲ್ಲರೂ ಕೂಡ ವಿಡಿಯೋ ಅಲ್ಲಿ ಬರ್ಬೋದಾ? ಯಾರ್ಯಾರು ಎಲ್ಲೆಲ್ಲಿದ್ದೀರಾ ನೀವು ನಿಮ್ಮ ಅನುಕೂಲ ನೋಡಿಕೊಂಡು ಆದಷ್ಟು ವಿಡಿಯೋಗೆ ಬನ್ನಿ. ಸೊ ದಟ್ ಎಫೆಕ್ಟಿವ್ ಆಗಿ ಈ ಒಂದು ಸೆಷನ್ನ ನೀವು ಅಲರ್ಟ್ ಆಗಿ ಕೇಳಿಸ್ಕೋಬಹುದು. ಓಕೆ, ಎಲ್ಲರೂ ವಿಡಿಯೋಗೆ ಬರ್ತಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ವಂಡರ್ಫುಲ್ ವಂಡರ್ಫುಲ್. ಸೊ ಆದಷ್ಟು ವಿಡಿಯೋಗೆ ಬನ್ನಿ, ಅಲರ್ಟ್ ಆಗಿ ಕೂತ್ಕೊಳ್ಳಿ. ಓಕೆ, ಸೊ ನಿಮ್ಮೆಲ್ಲರಿಗೂ ಈ ಒಂದು ಸ್ಪೆಷಲ್ ಸಂಜೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಜೆಯ ವರ್ಕ್ಶಾಪ್ನ ಹೆಸರು ಹೆಲ್ತ್, ವೆಲ್ತ್, ಲವ್ ಮತ್ತೆ ಹ್ಯಾಪಿನೆಸ್ ಮೆಜಿಷಿಯನ್ ವರ್ಕ್ಶಾಪ್, ಎಕ್ಸಿಸ್ಟೆನ್ಸ್ ಟು ಎಕ್ಸಲೆನ್ಸ್ ಅಂತ. ಓಕೆ, ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್, ನೀವೆಲ್ಲರೂ ನಿಮ್ಮ ಜೀವನನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದಕ್ಕೆ ಸ್ಟ್ಯಾಂಡ್ ತಗೊಂಡು ಇವತ್ತು ನಮ್ಮ ಜೊತೆ ಈ ಸಂಜೆ ಕಳೆಯೋದಕ್ಕೆ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಹ್ಯಾಟ್ಸ್ ಆಫ್. ಯಾಕಂದ್ರೆ ನಿಮ್ಮ ಜೀವನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದಕ್ಕೆ ನೀವು ತಗೊಂಡಿರೋ ಸ್ಟ್ಯಾಂಡ್ ಅಷ್ಟು ಅದ್ಭುತ. ಸೊ ಇದರ ಬಗ್ಗೆ ನಾನು ಕೇಳೋದಕ್ಕೆ ಬಂದ್ರೆ, ಹೆಲ್ತ್, ವೆಲ್ತ್, ಲವ್ ಮತ್ತೆ ಹ್ಯಾಪಿನೆಸ್ ಈ ಪದಗಳು ಕೇಳಿದಾಗ ನಿಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಈ ಅಂಶಗಳಲ್ಲಿ ಮಿಸ್ ಆಗ್ತಾ ಇದೆ, ಇಲ್ಲ ನೀವು ಅನ್ಕೊಂಡಷ್ಟು ಎಫೆಕ್ಟಿವ್ ಆಗಿಲ್ಲ ಅನಿಸ್ತಾ ಇದೆ, ಚಾಟ್ ಬಾಕ್ಸ್ಗೆ ಬಂದು ಈ 4 ಪದಗಳಲ್ಲಿ ಯಾವ ಪದ ನಿಮಗೆ ಜಾಸ್ತಿ ಲೈಫಲ್ಲಿ ಮಿಸ್ ಆಗ್ತಾ ಇದೆ ಅನ್ನಿಸ್ತಿದೆ, ಇಲ್ಲ ಎಫೆಕ್ಟಿವ್ ಆಗಿಲ್ಲ ಅನ್ನಿಸ್ತಿದೆ, ಎಲ್ಲರೂ ಚಾಟ್ ಬಾಕ್ಸ್ಗೆ ಬಂದು ಆ ಪದನ ಮೆನ್ಷನ್ ಮಾಡ್ಬೋದಾ? ಹೆಲ್ತ್, ವೆಲ್ತ್, ಲವ್ ಇಲ್ಲ ಹ್ಯಾಪಿನೆಸ್ ಈ 4ರಲ್ಲಿ ಒಂದು ಅಂಶ ಯಾವುದು ನಿಮಗೆ ಟಾಪ್ ಮೋಸ್ಟ್ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ, ಚಾಟ್ ಬಾಕ್ಸ್ಗೆ ಬಂದು ಅದನ್ನ ಮೆನ್ಷನ್ ಮಾಡ್ಬೋದಾ? ಗೊತ್ತಾಗ್ತಿದೆಯಲ್ಲ, ಎಲ್ಲರೂ ಬಂದು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಯಾವ ಅಂಶ ನಿಮ್ಮ ಲೈಫಲ್ಲಿ ಮಿಸ್ ಆಗ್ತಾ ಇದೆ ಅಂತ ನೀವು ನೋಡ್ಕೊಳಕ್ ಆಗ್ತಾ ಇದೆ, ಇಲ್ಲ ನೀವು ಅನ್ಕೊಂಡಷ್ಟು ಎಫೆಕ್ಟಿವ್ ಆಗಿಲ್ಲ ಅಂತ ನಿಮ್ಗೆ ಅನ್ನಿಸ್ತಿದೆ? ಗೊತ್ತಾಯ್ತಲ್ಲ, ಹೆಲ್ತ್, ವೆಲ್ತ್, ಲವ್ ಇಲ್ಲ ಹ್ಯಾಪಿನೆಸ್ ಯಾವ್ದು ಮಿಸ್ ಆಗ್ತಾ ಇದೆ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಈಗ ಸದ್ಯಕ್ಕೆ ಶೇರಿಂಗ್ಸ್ ತಗೊಳ್ಳಲ್ಲ, ಡೈರೆಕ್ಟ್ ಆಗಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದ? ಚಾಟ್ ಬಾಕ್ಸ್ ಕಾಣಿಸ್ತಿದೆಯಾ ಎಲ್ಲರಿಗೂ? ಗೊತ್ತಾಗ್ತಿದ್ಯಾ? ಓಕೆ, ನೋಡ್ಕೊಳ್ತಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಓಕೆ, ಸೊ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ನನ್ನ ಬಗ್ಗೆ ಈಗ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಯಾವ ಒಂದು ಅಂಶದಲ್ಲಿ ನಿಮ್ಮ ಲೈಫಲ್ಲಿ ಕೊರತೆ ಕಾಣಿಸ್ತಾ ಇದೆ, ಇಲ್ಲ ನೀವು ಅನ್ಕೊಂಡಷ್ಟು ಎಫೆಕ್ಟಿವ್ ಆಗಿಲ್ಲ ಅಂತ ನೋಡೋಕ್ಕಾಗ್ತಾ ಇದೆ. ಸೊ ಮೊದಲನೇದಾಗಿ ನಾನು ಮುಂದುವರಿಯೋಕ್ಕಿಂತ ಮುಂಚೆ ಕೆಲವ್ರಿಗೆ ನನ್ನ ಪರಿಚಯ ಇದೆ, ಕೆಲವ್ರಿಗೆ ನನ್ನ ಪರಿಚಯ ಇಲ್ಲ. ಸೊ ನಾನು ಪರಿಚಯ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸುಮಂತ್. ಬೈ ಪ್ರೊಫೆಷನ್ ನಾನೊಬ್ಬ IAS ಕೋಚ್. ಯಾರ್ಯಾರು IAS ಆಗಬೇಕು ಅವ್ರ ಜೀವನದಲ್ಲಿ ಅಂತ ಕನಸಿದೆ ಅವ್ರಿಗೆ ಕರೆಕ್ಟ್ ದಾರಿ ತೋರಿಸಿ ಮಾರ್ಗದರ್ಶನ ಕೊಡೋ ಒಂದು ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಮತ್ತೆ ಈ ನಿಟ್ಟಿನಲ್ಲಿ ನಾನು ಒಂದು ಪುಸ್ತಕ ಕೂಡ ಬರೆದಿದ್ದೀನಿ, ಅನ್ಲಾಕ್ ದ ಆಫೀಸರ್ ವಿತಿನ್ ಅಂತ. ಇದು ಅಮೆಝಾನ್ ಅಲ್ಲಿ ಸಿಗತ್ತೆ. ಇದು ಕೂಡ ಅಮೆಝಾನ್ ಅಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ರೀಟೇಲ್ ಆಗ್ತಾ ಇದೆ ಕೂಡ. ಓಕೆ, ಇವತ್ತು ನಾನು ಇಲ್ಲಿ ಬಂದಿರೋ ಕಾರಣ ಏನು ಅಂದ್ರೆ, ನನ್ನ ಮೆಂಟರ್ ಮತ್ತೆ ಅವ್ರು ಕೊಟ್ಟ ಎಜುಕೇಶನ್ ಇಂದ ನನ್ನ ಲೈಫಲ್ಲಿ ಏನು ಪರಿವರ್ತನೆ ಬಂತು, ಇವತ್ತು ಅವರು ಈ ಎಜುಕೇಶನ್ನ ನಿಮ್ಮೆಲ್ಲರಿಗೂ ಕೊಡೋದಕ್ಕೆ ಬಂದಿದ್ದಾರೆ. ಅವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ನನಗೆ ಈ ಅವಕಾಶ ಸಿಕ್ಕಿದೆ. ಸೊ ಮೊದಲನೇದಾಗಿ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಅವರೊಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಎಲ್ಲ ಏರಿಯಾ, ಎಲ್ಲ ಅಂಶಗಳಲ್ಲೂ ಅವ್ರಿಗೋಸ್ಕರ 2010ರವರೆಗೂ ಅವ್ರಿಗೋಸ್ಕರ ವರ್ಕ್ ಮಾಡ್ಕೊತಾ ಇದ್ರು. ಆಗ ಅವ್ರಿಗೊಂದು ಪ್ರಶ್ನೆ ಬಂತು 2010ರಲ್ಲಿ, ಏನು ಅಂದ್ರೆ, ನಾನು ಬೆಳೀತಾ ಇದ್ದೀನಿ ಲೈಫಲ್ಲಿ, ನಾನು ಬೆಳೀತಿರೋ ಥರ ನನ್ನ ಸುತ್ತಲೂ ಇರೋ ವ್ಯಕ್ತಿಗಳು ಯಾಕೆ ಬೆಳೀತಿಲ್ಲ ಅಂತ. ಆಗ ಅವ್ರಿಗೆ ಬೆಳೆಯೋದಕ್ಕೆ ಕೊಡಬೇಕಾಗಿರೋ ಮಾರ್ಗದರ್ಶನ ಕೊಡೋದಕ್ಕೆ ಒಂದು ಸಿಸ್ಟಮ್ ಇರಲಿಲ್ಲ. ಅದಕ್ಕೋಸ್ಕರ ಅವರು 4ರಿಂದ 5 ವರ್ಷ ಸಮಯ ಕಳೆದು ಲಕ್ಷಾನ್ಗಟ್ಲೆ ದುಡ್ಡು ಖರ್ಚು ಮಾಡಿ ಸ್ಪಿರಿಚುವಲ್ ಮೆಂಟರ್ಸ್ ಇಂದ ಬಿಸ್ನೆಸ್ ಮೆಂಟರ್ಸ್ ವರೆಗೂ ವರ್ಲ್ಡ್ ಅಲ್ಲಿರೋ ಬೆಸ್ಟ್ ಆಫ್ ದ ಎಜುಕೇಶನ್ ಪಡೆದು ಅವರು ಒಂದು ಸಿಸ್ಟಮ್ನ ತಯಾರಿ ಮಾಡಿದ್ರು. ಈ ಸಿಸ್ಟಮ್ನ 2017ರಲ್ಲಿ ಅವರ ಒಂದು ಇನ್ನರ್ ಸರ್ಕಲ್ಗೆ ಪರಿಚಯ ಮಾಡಿಕೊಟ್ರು. ಆ ಇನ್ನರ್ ಸರ್ಕಲ್ ಅಲ್ಲಿ ನನಗೂ ಆ ಅದೃಷ್ಟ ಇತ್ತು ಆ ಎಜುಕೇಶನ್ ಪಡೆಯೋದಕ್ಕೆ. ಆ ಎಜುಕೇಶನ್ ಕೊಟ್ಟ ನಂತರ ಇಲ್ಲಿವರೆಗೂ ಸಾವಿರಾರು ಜನ ಆ ಒಂದು ಸ್ಟ್ರಕ್ಚರ್ಡ್ ಎಜುಕೇಶನ್ ಇಂದ ಅವ್ರ ಲೈಫಲ್ಲಿ ಏನೇನು ಚಾಲೆಂಜಸ್ ಬರ್ತಿದೆ ಅದನ್ನೆಲ್ಲ ದಾಟಿ ಹೇಗೆ ಹೋಗಬೇಕು, ಯಾವ ಥರ ಆಲೋಚನೆ ಮಾಡಬೇಕು, ಹೇಗೆ ಒಂದು ಟ್ರಾನ್ಸ್ಫಾರ್ಮ್ ಜೀವನ ನಡೆಸ್ಬೋದು ಅನ್ನೋ ಒಂದು ಲಾಜಿಕ್ ಮತ್ತೆ ಟೆಕ್ನಿಕ್ ಮತ್ತೆ ಟೂಲ್ಸ್ ಅವ್ರಿಗೆ ಅರ್ಥ ಆಗ್ತಾ ಹೋಗಿ ಇವತ್ತು ಸಾವಿರಾರು ಜನ ಕೇಸ್ ಸ್ಟಡಿಗಳು ತಗೊಂಡ್ರೆ, ಸೂಯಿಸೈಡ್ ಅಟೆಂಪ್ಟ್ ಮಾಡೋ ಒಬ್ಬ ವ್ಯಕ್ತಿ ಇವತ್ತು ಖುಷಿಯಾಗಿ ಜೀವನ ನಡೆಸ್ತಾ ಇರೋ ಕೇಸ್ ಸ್ಟಡಿಗಳಿದೆ. ಡಿವೋರ್ಸ್ ಅಂತ ಇರೋ ವ್ಯಕ್ತಿಗಳು
ಇವತ್ತು ಖುಷಿಯಾಗಿ ಮದುವೆಯ ಜೀವನದಲ್ಲಿ ಇವತ್ತಿದ್ದಾರೆ. ಮತ್ತೆ ಮೇನ್ ಆಗಿ ನಿಮ್ಮೆಲ್ಲರಿಗೂ ಇರ್ಬೋದು ಈ ಚಾಲೆಂಜು, ಸ್ಟ್ರೆಸ್, ಆಂಗ್ಸೈಟಿ, ಮತ್ತೆ ಜೀವನ ನಾನು ಅನ್ಕೊಂಡಾಗೆ ನಡೀತಾ ಇಲ್ಲ. ಆ ಸ್ಟ್ರೆಸ್ಸಲ್ಲಿ ಇದ್ದು ಇವತ್ತು ಎಷ್ಟೋ ಜನ ಹೆಲ್ತನ್ನು ಅಫೆಕ್ಟ್ ಮಾಡ್ಕೊತಾ ಇದ್ದಾರೆ. ಆದರೆ ಈ ಎಜುಕೇಷನ್ ಮೂಲಕ ಲೈಫ್ ಹಿಂಗಾದ್ರೂ ಬರ್ತಾ ಇರಲಿ, ಅದನ್ನು ಯಾವ ಥರ ನಾನು ಟ್ಯಾಕಲ್ ಮಾಡ್ಬೋದು, ಯಾವ ಥರ ನಾನು ಆ ಚಾಲೆಂಜ್ನ ಇಂದ ಆಚೆ ಬರ್ಬೋದು, ಅದಕ್ಕೆ ಬೇಕಾಗಿರೋ ಲಾಜಿಕ್ಕು, ನಾಲೆಡ್ಜ್ ಈ ಒಂದು ಎಜುಕೇಷನಲ್ಲಿ ನಿಮ್ಗೆ ಸಿಗುತ್ತೆ. ಫ್ರೆಂಡ್ಸ್, ನನಗೆ ಎಜುಕೇಷನ್ ಸಿಕ್ಕಿದಾಗ 2017ರಲ್ಲಿ ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ತುಂಬ ಬ್ರೇಕ್ ಡೌನ್ ಆಗಿತ್ತು, ತುಂಬ ಡೌನಲ್ಲಿದ್ದೆ, ಮತ್ತು ರಿಲೇಷನ್ಶಿಪ್ಪಲ್ಲಿ ತುಂಬ ಬಿರುಕಿತ್ತು. ಯಾವಾಗ ನಾನು ಈ ಎಜುಕೇಷನ್ಗೆ ಬಂದೆ, ಆ ಕ್ಲಾರಿಟಿ ಸಿಕ್ತು. ಆ ಕ್ಲಾರಿಟಿಯಿಂದ ಇವತ್ತು ನಾನು ನಿಮ್ಮ ಮುಂದೆ ಈ ಥರ ಕೂತಿದ್ದೀನಿ. ನಾನು ಯಾರಾಗಿದ್ದೀನಿ ಅದಕ್ಕೆ ಕಾರಣ ನಾನು ಇವಾಗ ನಿಮಗೆ ಪರಿಚಯ ಮಾಡ್ಕೊಳ್ಳೋ ಮೆಂಟರ್ ಮತ್ತು ಅವರು ಕೊಟ್ಟ ಎಜುಕೇಷನ್. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಎಕ್ಸೈಟ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಸೊ ಐ ವಿಶ್ ಈ ವ್ಯಕ್ತಿ ನನಗೆ ಯಾಕೆ ತುಂಬ ಇಷ್ಟ ಅಂದರೆ, ಇವತ್ತು ಅವರು ಮಾತಾಡೋ ಪ್ರತಿಯೊಂದು ಪದ ಕೂಡ ಯಾವುದು ಕೂಡ ಥಿಯರಿ ಅಲ್ಲ, ಪ್ರತಿಯೊಂದು ಕೂಡ ಅವರು ಲೈಫಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ರೆ ಮಾತ್ರ ಅವ್ರು ಮಾತಾಡ್ತಾರೆ. ಆ ವಿಷಯದಲ್ಲಿ ನನಗೆ ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್. ಸೊ ಈ ಒಂದು ಆಸ್ಪೆಕ್ಟಲ್ಲಿ ನಾನು ನಿಮ್ಮೆಲ್ಲರಿಗೂ ನನ್ನ ಮೆಂಟರ್, ಇವತ್ತು ನಿಮ್ಮ ಮೆಂಟರ್ ವಿಜಯ್ ಸರ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳಿ ವಿಜಯ್ ಸರ್ನ ವರ್ಚುವಲ್ ಸೀರ್ಗೆ ಬರ್ಮಾಡ್ಕೊಳ್ಳಿ. ವಿಜಯ್ ಸರ್, ಓವರ್ ಟು ಯು. ಎಸ್, ನಮಸ್ತೆ ಎಲ್ರಿಗೂ. ಥ್ಯಾಂಕ್ ಯು. Welcome, sir. Welcome, sir. Welcome, sir. Welcome, and I love you, sir. I love you. Welcome, sir. Welcome, sir. Gangadhar Virgandi. Welcome, sir. Good morning, sir. Welcome, sir. Hearty welcome. Welcome, sir. Welcome, Welcome to you, sir. Welcome, sir. Welcome, sir. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮೊದಲನೇದಾಗಿ ಸಾರಿ, ಲೈಫ್ ಈಸ್ ಆಲ್ವೇಸ್ ಚಾಲೆಂಜ್. ನನ್ನ ಫಸ್ಟ್ ಎಂಟ್ರಿಗೆ ಫಸ್ಟ್ ಚಾಲೆಂಜ್ ಅದೇನಂದರೆ ಯೂಟ್ಯೂಬ್ ವರ್ಕ್ ಆಗ್ತಿಲ್ಲ. ದಟ್ಸ್ ಫೈನ್. ಲಾಸ್ಟ್ ಟೈಮ್ ಗೊತ್ತಿದೆ, ಯಾರೆಲ್ಲ ಲಾಸ್ಟ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರ ಏನು ಮಾಡಬೇಕು ಅಂತ. ಓಕೆ, ಈಗ ಸ್ವಾಮಿ ಇಟ್ಸ್ ಫೈನ್. ಇವಾಗ ಹೊಸ ಲಿಂಕ್ನ ಸ್ಟಾರ್ಟ್ ಮಾಡೋಣ. ಓಕೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಸ್ಟಾರ್ಟ್ ಮಾಡ್ತೀಯಾ? ಮಾಡ್ಲಾ ಸರ್? ಕೊಡ್ತೀನಿ ಸರ್. ಓಕೆ, ಹೊಸ ಲಿಂಕ್ ಕೊಟ್ಬಿಡು. 1000 ಕ್ರಾಸ್ ಆಗಿದೆ. ಅದನ್ನೆಲ್ಲ ಗ್ರೂಪಿಗೆ ಶೇರ್ ಮಾಡಿ, ಅದು ಸೋಷಿಯಲ್ ಮೀಡಿಯಾದೆಲ್ಲ ಅಪ್ಲೋಡ್ ಮಾಡಿಲ್ಲ. ನೋ ಪ್ರಾಬ್ಲಮ್. ಓಕೆ, ಎಸ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಇದನ್ನ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನನ್ನ ಪುಣ್ಯ ಇವತ್ತು ನಾನು ತುಂಬ ವರ್ಷಗಳ ನಂತರ, ಫಸ್ಟ್ ಟೈಮ್ ನಾನು ಒಂದು ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಹೊಸ ಪ್ರಪಂಚಕ್ಕೆ ಎಂಟ್ರಿ ಆಗ್ತಾ ಇರೋದು. ಆ್ಯಂಡ್ ನನಗೆ ಈ ಎಜುಕೇಷನ್ ಮೂಲಕ ಆಲ್ರೆಡಿ ಸಾಕಷ್ಟು ಜನ ಈ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಿರೋದಿದ್ದೀರಾ. ಯಾರೆಲ್ಲ ವೆಲ್ಕಮ್ ಮಾಡಿದ್ರು ಅವರೆಲ್ಲರೂ ಅಟೆಂಡ್ ಮಾಡಿರೋರು. ಫಸ್ಟ್ ಟೈಮ್ ಬಂದಿರೋರಿಗೆ ಆಶ್ಚರ್ಯ ಆಗ್ತಿರ್ಬೋದು, ಏನಪ್ಪ ಇವ್ರು ಫಸ್ಟ್ ಟೈಮ್ ಅಂತಾರೆ ಆದರೆ ಇಷ್ಟೊಂದು ಜನ ವೆಲ್ಕಮ್ ಮಾಡ್ತಿದ್ದಾರೆ ಅಂತ. ಇವತ್ತು ನಾನೇನಾದರೂ ಇದ್ದೀನಿ ಅಂದರೆ ಇವತ್ತು ಯಾರೆಲ್ಲ ವೆಲ್ಕಮ್ ಮಾಡಿದ್ರು ಅವ್ರುಗಳು ಕಾರಣ. ಅವರ ಅಳವಡಿಕೆ, ಅವರ ಕಲಿಕೆ, ನಾನು ಹಂಚ್ಕೊಂಡಿರ್ತಕ್ಕಂಥ ಕೆಲವೊಂದು ಜ್ಞಾನನ ಓಕೆ ಇವರೆಲ್ಲರೂ ಅಳವಡಿಸ್ಕೊಂಡು ಅದ್ಭುತವಾಗಿ ಅನ್ಬಿಲೀವಬಲ್ ಟ್ರಾನ್ಸ್ಫಾರ್ಮೇಶನ್ ಕಾಸ್ ಮಾಡಿ ಇವರು ಈ ಥರನು ಮಾಡಬಲ್ಲರು ಅಂತ ಪ್ರೂವ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿರಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ, ಅದ್ಭುತವಾಗಿ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಇವತ್ತು ನನ್ನ ಒಂದು ಹೊಸ ಜನ್ಮನ ಹೊಸ ರೀತಿಯಲ್ಲಿ ಇವತ್ತು ಪ್ರಾರಂಭ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಓಕೆ, ಇವತ್ತು ಚಾಟ್ ಬಾಕ್ಸಲ್ಲಿ ಹಾಕ್ಬಿಡು ಯೂಟ್ಯೂಬ್ ಹೊಸ ಲಿಂಕು. ನಾವೇನು ಪೋಸ್ಟ್ ಮಾಡಿದ್ವಿ ಆ ಲಿಂಕ್ ವರ್ಕ್ ಆಗ್ತಾ ಇಲ್ಲ. ಇವಾಗ ಆ ಚಾಟ್ ಬಾಕ್ಸಲ್ಲಿ ಬರುತ್ತೆ. ಆ ಚಾಟ್ ಬಾಕ್ಸಲ್ಲಿ ಯಾರಿಗೆಲ್ಲ ಶೇರ್ ಮಾಡಬೇಕು ದಯವಿಟ್ಟು ಶೇರ್ ಮಾಡಿ. ಬಿಕಾಸ್ ಲಿಂಕ್ ಈಗ ಬಂದಿದೆ ನೋಡಿ. ಈ ಲಿಂಕಲ್ಲಿ ವಾಟ್ಸಪ್ಪಲ್ಲಿ ಎಲ್ರಿಗೂ ಶೇರ್ ಮಾಡಿ. ಯಾರೆಲ್ಲ ಇನ್ವೈಟ್ ಮಾಡಿದ್ರಿ ಅವ್ರು ಇವಾಗ ಝೂಮಲ್ಲಿ ಬರೋಕ್ಕಾಗೋದಿಲ್ಲ, ಎಲ್ಲರೂ ಯೂಟ್ಯೂಬಲ್ಲಿ ಬರ್ಬೋದು. ಇದೊಂದು ನಮ್ಮ ಕಡೆಯಿಂದ ವೆರಿ ಸಾರಿ. ಆ್ಯಂಡ್ ಎಸ್, ಟೆಕ್ನಾಲಜಿ ಸಮ್ಟೈಮ್ಸ್ ಈ ಥರ ಆಗುತ್ತೆ. ಆ್ಯಂಡ್ ಇದು ನನ್ನ ದಿಸ್ ಈಸ್ ಲೈಫ್. ಮತ್ತೆ ಯಾಕೆ ಲೈಫ್ ಸ್ಟಾಪ್ ಆಯಿತು ಸ್ವಾಮಿ?
ಸರ್ ಅದೇ ಕಸ್ಟಮ್ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಆಗ್ತಿದೆ. ಅದೇ ಸ್ಟಾರ್ಟ್ ಆಗ್ತಿದ್ಯಾ? ಎಸ್ ಸರ್. ಓಕೆ ಓಕೆ ಫೈನ್. ಅಲ್ಲಿ ಏನಾಗುತ್ತೆ ಆಗುತ್ತೆ. ಓಕೆ, ಇವಾಗ ಎಲ್ಲರೂ ಸಹ ಇಲ್ಲಿ ಬಂದಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಇನ್ವೈಟ್ ಮಾಡಿದ್ದಾರೆ. ಕೆಲವೊಬ್ರು ನನ್ನ ಸೋಷಿಯಲ್ ಮೀಡಿಯಾ ನೋಡ್ಬಿಟ್ಟು ಬಂದಿದ್ದೀರಾ. ನಾನು ತುಂಬಾ ವರ್ಷಗಳಿಂದ ಕೆಲವೊಬ್ರು ವೆಯ್ಟ್ ಮಾಡ್ತಾ ಇದ್ರಿ. ತುಂಬಾ ಜನಗಳು ಆಸ್ಕಿಂಗ್ ಇತ್ತು ನನ್ನ ಹತ್ರ ಇಂಡಿವಿಜುವಲ್ ಇಂಟ್ರಾಕ್ಷನ್ ಮಾಡಿದಾಗ, ಯಾಕೆ ನೀವು ಬರ್ತಿಲ್ಲ, ಯಾಕೆ ನೀವು ಸೋಷಿಯಲ್ ಮೀಡಿಯಾಗೆ ಬರ್ತಿಲ್ಲ, ಇಷ್ಟೆಲ್ಲ ಒಂದು ಬೆಸ್ಟ್ ಇದೆ, ಬಟ್ ಸ್ಟಿಲ್ ನೀವು ಈ ಒಂದು ಇನ್ನೌಸ್, ನಾನು ಇಷ್ಟು ದಿನ ಬರೀ ನಂದೇ ಆದ ಒಂದು ಸರ್ಕಲ್ ಅಲ್ಲಿ ಮಾತ್ರ ನಾನು ನನಗೆ ಸಿಕ್ಕಿರೋ ಜ್ಞಾನನ ಹಂಚ್ಕೊಳ್ತಾ ಇದ್ದೆ. ನನಗೆ ಸಿಕ್ಕಿರೋ ಜ್ಞಾನನ ನಾನು ನನ್ನವರಿಗೆ, ಹತ್ರದವರಿಗೆ, ನನಗೆ ಗುರುತು ಪರಿಚಯ ಇರೋರಿಗೆ, ನನ್ನ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್, ಓಕೆ, ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್, ಬಿಸ್ನೆಸ್ ಅಲ್ಲಿ ಓಕೆ ನನಗೆ ಗೊತ್ತಿರ್ತಕ್ಕಂಥ ಹಂಚ್ಕೊಳ್ತಾ ಇದ್ದೆ. ಅಲ್ಲಿ ಅದ್ಭುತವಾಗಿ ರಿಸಲ್ಟ್ಸ್ ಬರ್ತಿತ್ತು. ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಗಕ್ಕಿಂತ ಮೊದಲನೇ ನಾನು ಸ್ಟಾರ್ಟ್ ಮಾಡಿದ್ದು, ಬಟ್ ಆಗ ಅದೇ ಫಿಕ್ಸ್ ಆಗೋಗಿತ್ತು. ಅಲ್ಲಿ ನನಗೆ ನನ್ನ ಲೈಫಲ್ಲಿ ಸಾಕಷ್ಟು ಜ್ಞಾನ ಡಿಫ್ರೆಂಟ್ ಫೀಲ್ಡ್ ಅಲ್ಲಿ ನನಗೆ ಸಿಕ್ಕಿರೋ ಜ್ಞಾನನ ಎಲ್ಲರತ್ರನ್ನೂ ಕರ್ಕೊಂಡೋಗಿ ಪರಿಚಯಿಸ್ತಿದ್ದೆ, ಎಲ್ಲರಿಗೂ ಸಹಿತ ತೋರಿಸ್ತಾ ಇದ್ದೆ. ಎಲ್ಲರೂ ಸಹ ಬರ್ತಿದ್ರು, ಬಂದ್ಬಿಟ್ಟು ಆ ಪ್ರೋಗ್ರಾಮ್ನ ನೋಡ್ತಾ ಇದ್ರು. ಸ್ವಲ್ಪ ಮಟ್ಟಿಗೆ ಅಳವಡಿಸ್ಕೊಳ್ತಾ ಇದ್ರು, ಕೆಲವೊಂದು ಅಳವಡಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅವಾಗ ನನಗೆ ಕ್ವಶನ್ ಬರ್ತಿತ್ತು, ಇಷ್ಟೊಂದು ಬೆಸ್ಟ್ ಜ್ಞಾನ ಇದೆ, ಯಾಕೆ ನಾನು ಅನ್ಕೊಂಡಂಗೆ ಇವ್ರು ಅಳವಡಿಸ್ಕೊಳಕ್ ಆಗ್ತಿಲ್ಲ ಅಂತ. ಪ್ಲಸ್ ಇನ್ನು ವರ್ಲ್ಡ್ ಬೆಸ್ಟ್ ಎಜುಕೇಶನ್ ಇತ್ತು, ಅದೆಲ್ಲದನ್ನು ಪಡ್ಕೊಳಕ್ ಆಗ್ತಿಲ್ಲ ಅಂತ. ಅವಾಗ ನನಗೇನೆ ಥಾಟ್ ಬರ್ತಾ ಹೋಯ್ತು, ಈ ಜ್ಞಾನನ ನಾನು ಅಳವಡಿಸ್ಕೊಂಡು ನಾನು ನನ್ನವ್ರಿಗೆ ಹಂಚ್ಕೊಳ್ತಾ ಇದನ್ನ ಇನ್ನೊಬ್ರಿಗೆ ಅರ್ಥ ಮಾಡಿಸೋಣ, ಅವರೆಲ್ಲರಿಗೂ ಸಹಿತ ಅನುಕೂಲ ರೀತಿಯಲ್ಲಿ ಅರ್ಥ ಮಾಡಿಸೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಸುಮಂತ್ ಹೇಳಿದಾಗೆ 4-5 ವರ್ಷ ಕಂಪ್ಲೀಟ್ ಇದಕ್ಕೇನೆ ಡೆಡಿಕೇಟ್ ಮಾಡಿ, ನನ್ನ ಅಳವಡಿಕೆ ಆದ ನಂತರ ನನಗೆ ಆಗಿರೋ ಅನುಭವನ ಎಲ್ರಿಗೂ ಹಂಚ್ಕೋಬೇಕು ಅಂತ ಸ್ಟಾರ್ಟ್ ಮಾಡಿರ್ತಕ್ಕಂಥ ಈ ಒಂದು ಲೈಫ್ ಎಜುಕೇಶನ್ ಪ್ರಾಜೆಕ್ಟ್. ಅದರಲ್ಲಿ ಇವತ್ತು ನೀವು ನೋಡ್ತಾ ಇರೋದು ಹೆಲ್ತ್, ವೆಲ್ತ್, ಲವ್ ಅಂಡ್ ಹ್ಯಾಪಿನೆಸ್ ಮೆಜಿಷಿಯನ್ ಅಂತ. ಈ ಕಾರ್ಯಕ್ರಮಕ್ಕೆ ನೀವನ್ನ ಇನ್ವೈಟ್ ಮಾಡಿದ್ದಾರೆ ಇವತ್ತು ನಿಮ್ಮವರೆಲ್ಲರೂ. ಈಗ ನಮ್ಮ ಈ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಏನ್ ಸಿಗುತ್ತೆ, ಏನಿದು ಇದೆಲ್ಲರಿಗೂ ಬೇಕಿರೋದು ಎಸ್ ಆರ್ ನೋ? ಈ 4 ಅಂಶಗಳು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಅಂಶಗಳು. ಓಕೆ, ಈ ಅಂಶಗಳು ಓಕೆ ಇವಾಗ ಬಂದಿದೆ ನೋಡಿ ಚಾಟ್ ಬಾಕ್ಸ್ ಅಲ್ಲಿ, ಈ ಲಿಂಕ್ ಅನ್ನು ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು. ಓಕೆ, ಈ ಅಂಶಗಳನ್ನ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರೋದು. ಆದ್ರೆ ಕೆಲವೊಬ್ಬರಿಗೆ ಕೆಲವೊಂದು ಅಂಶದಲ್ಲಿ ಸ್ಟ್ರಾಂಗ್ ಇರ್ತೀವಿ, ಆದ್ರೆ ಕೆಲವೊಂದು ವೀಕ್ ಆಗ್ತೀವಿ. ಇದು ಒಂದು ಮನುಕುಲದ ವಿಪರ್ಯಾಸ ಅಂತ ಹೇಳ್ಬೋದು. ಇದು ನನಗೆ ಅರ್ಥ ಆಗಿರೋದು ನನ್ನ ಈ ಒಂದು 25 ವರ್ಷ ಜರ್ನಿನಲ್ಲಿ. ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ರು ಎಕ್ಸ್ಪರ್ಟ್ ಇರ್ತಾರೆ, ಬಟ್ ಎಲ್ಲದರಲ್ಲೂ ಮಿಸ್ ಆಗ್ಬಿಡ್ತಾರೆ. ಬಟ್ ಎಲ್ಲದೂ ಇದ್ರೇನೆ ಹೇಳಿ ನೋಡೋಣ, ಈ 4ರಲ್ಲಿ ಯಾವ್ದು ಬೇಡ ನನಗೆ, ಆದ್ರೆ ಎಲ್ಲದೂ ಇದೆಯಾ? ಇದು ನನಗೆ ಯಾವತ್ತು ಕಾಡಿರೋ ಪ್ರಶ್ನೆ. ನಾನು ಫಸ್ಟ್ ಶೇರ್ ಮಾಡಕ್ ಹೋದಾಗ ಕ್ಲಿಯರ್ ಆಗಿ ಹೇಳ್ತಾ ಇದ್ರು ಅಂದ್ಬಿಟ್ಟು, ಇಲ್ಲ ಸ್ವಾಮಿ, ಎಲ್ಲದೂ ಸಾಧ್ಯ ಇಲ್ಲ, ಯಾವ್ದಾದ್ರು ಒಂದೇ, ಎಲ್ಲದೂ ಪಡೆಯಕ್ಕಾಗಲ್ಲ ಅಂತ. ಇದೊಂದು ನನ್ನ ಪ್ರಶ್ನೆ. ಎಲ್ಲದೂ ಬೇಕು, ಆದ್ರೆ ಯಾಕೆ ಪಡೆಯಕ್ಕಾಗ್ತಿಲ್ಲ? ಎಲ್ಲದೂ ಅವಶ್ಯಕತೆ ಇದೆ. ಹೆಲ್ತ್ ಬೇಕು, ವೆಲ್ತ್ ಬೇಕು. ಹೆಲ್ತ್ ಇಲ್ಲ ಅಂದ್ರೆ ಇವತ್ತು ನನಗೆ ಜೀವನ ಮಾಡೋದೇ ಕಷ್ಟ. ಆರೋಗ್ಯ ಕೆಡೋ ತನಕ 100 ಪ್ರಾಬ್ಲಮ್, ಆರೋಗ್ಯ ಕೆಟ್ಟ ಮೇಲೆ ಒಂದೇ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಹಂಗೆ ಆರೋಗ್ಯ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೇನೆ ವೆಲ್ತ್ ಇಲ್ಲ ಅಂದ್ರೆ ಆಗೋದಿಲ್ಲ. ನನಗೆ ಇವತ್ತು ಇನ್ಕಮ್ ಇಲ್ಲ, ಒಳ್ಳೆ ಸಂಪಾದನೆ ಇಲ್ಲ ಅಂದ್ರೆ ನಾನು ಜೀವನ ಮಾಡೋಕೆ ಆಗೋದಿಲ್ಲ. ಆದ್ರೆ ತುಂಬಾ ಜನಗಳಿಗೆ ಸಂಪಾದಿಸ್ಬೇಕು ಅಂತಿದೆ, ಆದ್ರೆ ಸಂಪಾದಿಸಕ್ ಆಗ್ತಿಲ್ಲ. ಆರೋಗ್ಯ ಇರಬೇಕು ಅಂತಿದೆ, ಆರೋಗ್ಯ ಇರಕ್ ಆಗ್ತಿಲ್ಲ. ಪ್ರೀತಿಯಿಂದ ಇರಬೇಕು ಅನ್ನೋ ಎಲ್ರಿಗೂ ಆಸಕ್ತಿ ಇದೆ, ಎಸ್ ಆರ್ ನೋ? ಅದು ಇರಕ್ ಆಗ್ತಿದ್ಯಾ? ಸುತ್ತಮುತ್ತಲ ಜೊತೆ ನಾವು ಇದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪವರ್ಫುಲ್ ಆಗಿದ್ದೀವಿ, ಆದ್ರೆ ಮನೇಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಾವು ಪ್ರೀತಿಯಿಂದ ಇರಕ್ಕಾಗ್ತಿಲ್ಲ. ಇದು ನನಗೆ ತುಂಬಾ ಕಾಡಿರ್ತಕ್ಕಂಥ ಪ್ರಶ್ನೆ. ಹ್ಯಾಪಿನೆಸ್ ಅಂತಕ್ಕಂಥದ್ದು ನಮಗೆ, ಹ್ಯಾಪಿನೆಸ್ ಅಂದ್ರೇನು? ಏನಾದ್ರೂ ಸಿಕ್ಕಾಗ ಖುಷಿ ಪಡ್ತೀವಿ, ಕೆಲಸ ಸಿಕ್ಕಾಗ ಖುಷಿ ಪಡ್ತೀವಿ, ಮಕ್ಕಳಾದ್ರೆ ಖುಷಿ ಪಡ್ತೀವಿ, ಇನ್ಕ್ರಿಮೆಂಟ್ ಆದ್ರೆ ಖುಷಿ ಪಡ್ತೀವಿ, ಅದು ಟೆಂಪರರಿ. ಆದ್ರೆ ಯಾವಾಗ್ಲೂ ಸಂತೋಷವಾಗಿರ್ಬೇಕ ಬೇಡವಾ? ಬೇಕು, ಆದ್ರೆ ಆಗುತ್ತಾ? ಇದು ಪ್ರಶ್ನೆ ಕಾಡ್ತಾ ಇದ್ದಿದ್ದು. ಇದನ್ನ ನೋಡಿದಾಗ ತುಂಬಾ ಆಶ್ಚರ್ಯ ಆಗ್ತಿತ್ತು, ಇದಕ್ಕೆ ಏನ್ ಮಾಡ್ಬೋದು? ಅಂಡ್ ನನಗೆ ಅದೇ ಟೈಮಲ್ಲಿ ಸಿಗ್ತಾ ಇರೋ ಎಜುಕೇಶನ್, ಇದೆಲ್ಲದಕ್ಕೂ ಸಹಿತ ಒಂದೊಂದು ಕಡೆ ಸಿಗ್ತಾ ಇತ್ತು. ಇದು ವಾವ್, ಇದು ಸಿಗ್ತಾ ಇದೆ, ಬೆಸ್ಟ್ ಇದೆ, ಇದು ಸಿಗ್ತಿದೆ, ಬೆಸ್ಟ್ ಇದೆ, ಬಟ್ ಇದೆಲ್ಲದೂ ಒಂದ್ ಕಡೆ ಕೊಡ್ಬೇಕು. ಏನ್ ಮಾಡ್ಬೋದು ಅಂತ ಮತ್ತೆ ನನ್ನ ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯನ್ಸು ಪ್ಲಸ್ ನನಗೆ ಆಗಿರೋ ಅನುಭವಗಳನ್ನ ಒಂದೊಂದೇ ಟ್ಯಾಲಿ ಮಾಡ್ತಾ ನಾನು ಏನ್ ಡಿಕ್ಲೇರ್ ಮಾಡ್ತಾ ಹೋದೆ, ಅದ್ರ ಪ್ರಕಾರ ಇಡೀ ಬ್ರಹ್ಮಾಂಡ ನನಗೆ ಸಿಗ್ತಾ ಹೋಯ್ತು. ಸಾಕಷ್ಟು ಜನ ಮೆಂಟರ್ಸ್ ಸಿಕ್ಕರು. ಇವತ್ತು ನಾನೇನಾದ್ರೂ ಇದೀನಿ ಅಂದ್ರೆ ಸಾಕಷ್ಟು ಜನ ಮೆಂಟರ್ಸ್ ಇದ್ದಾರೆ ನನಗೆ. ನಾನು ಕೇವಲ ಇವತ್ತು ಈಗ ನಾನು ನಿಮ್ಮ ಹತ್ರ ಬಂದಿರೋದು ಒಂದು
ಇನ್ಸ್ಟ್ರೂಮೆಂಟ್ ಅಷ್ಟೇನೆ. ನಾನು ಒಂದು ಸಲಕರಣೆ ಮಾತ್ರ. ನನ್ನ ಮೂಲಕ ನನ್ನ ಮೆಂಟರ್ಸು, ಈ ಬ್ರಹ್ಮಾಂಡ ಶಕ್ತಿ, ಆ ದೈವಿ ಶಕ್ತಿ ನನ್ನ ಮೂಲಕ ಪಾಸ್ ಆಗ್ತಿದೆ. ನಾನು ಒಂದು ಪೈಪ್ ಅಷ್ಟೇ. ನಿಮಗೆ ನನ್ನಿಂದ ಏನು ಸಿಗುತ್ತೆ, ನನಗೆ ಇರೋದನ್ನ ಕೊಡೋದು ನನ್ನ ಡ್ಯೂಟಿ ಅಂತ ನಾನು ತಗೊಂಡಿದ್ದೀನಿ. ಎಸ್, ಇಷ್ಟು ದಿನ ನಾನು ಏನು ಮಾಡ್ತಿದ್ದೆ, ನನ್ನ ಸರ್ಕಲ್ಗೆ ಮಾತ್ರ ನಾನು ಸೀಮಿತ ಆಗಿದ್ದೆ. ನನ್ನದೇ ಆದ ಒಂದು ಫ್ರೇಮಲ್ಲಿ ಫಿಟ್ ಆಗಿದ್ದೆ. ಆದರೆ ಪ್ರಪಂಚ ಅಪ್ಡೇಟ್ ಆಗ್ತಿದೆ. ನಾನೇ ಒಂದು ಕಲ್ತಿದ್ದೆ, ಇಫ್ ಯು ಡೋಂಟ್ ಚೇಂಜ್ ಅಕಾರ್ಡಿಂಗ್ ಟು ದ ಚೇಂಜ್ ವಿಲ್ ಚೇಂಜ್ ಯು ಅಂತ. ಬದಲಾವಣೆಗೆ ತಕ್ಕಂತೆ ಬದಲಾಗ್ಲಿಲ್ಲ ಅಂದ್ರೆ ಬದಲಾವಣೆನೇ ನಿನ್ನನ್ನು ಬದಲು ಮಾಡುತ್ತೆ ಅಂತ. ಅದು ನನ್ನ ಲೈಫಲ್ಲೇ ಇವತ್ತಾಯ್ತು. ಇನ್ಫ್ಯಾಕ್ಟ್ ನನಗೇನೆ ಆಶ್ಚರ್ಯ ಆಗುತ್ತೆ. ನನ್ನ ಲೈಫಲ್ಲಿ ವಾಟ್ಸಪ್ ಬಂದ್ಬಿಟ್ಟು 2011 ನಾನು ವಾಟ್ಸಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದು. ಅವತ್ತು ಹಾಕಿರೋ DP ನೆನ್ನೆ ಚೇಂಜ್ ಮಾಡಿರೋದು. ಅವತ್ತಿನ ತನಕ ಫಸ್ಟ್ ಟೈಮ್ ಸ್ಟೇಟಸ್ ಹಾಕಿದ್ದು ಲಾಸ್ಟ್ ಒಂದು ಮೂರನೇ ಸ್ಟೇಟಸ್ ಸಾರಿ. ಒಂದ್ಸರಿ ನಂದು ಫೇಕ್ ಅಕೌಂಟ್ ಅಂತ ಆಗಿತ್ತು, ಅವಾಗ ಒಂದು ಸ್ಟೇಟಸ್ ಅಪ್ಲೋಡ್ ಮಾಡಿದ್ದೆ. ಇನ್ನೊಂದು ನಾನು ಸ್ಕೈ ಡೈವಿಂಗ್ ಹೋಗಿದ್ದೆ ಲಾಸ್ಟ್ ಇಯರ್. ಸ್ಪೇನಲ್ಲಿ ಸ್ಕೈ ಡೈವ್ ಇಸ್ ಅ ಲೈಫ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಲೈಫ್. ಅದನ್ನ ಸ್ಟೇಟಸ್ಗೆ ಹಾಕಿದ್ದೆ. ಅಲ್ಲಿ ಬಿಟ್ಟರೆ ನಾನು ಯಾವತ್ತೂ ಸ್ಟೇಟಸ್ಗೆ ಹಾಕಿರಲಿಲ್ಲ. ಸೋಷಿಯಲ್ ಮೀಡಿಯಾ ನನಗೆ ಗೊತ್ತೂ ಇಲ್ಲ. ನಾನು ಕೆಲವೊಂದು ನೋಡ್ತಿದ್ದೆ, ಆದರೆ ನನ್ನ ಇನ್ಸ್ಪಿರೇಷನ್ ಯಾವುದೇ ತಗೊಳ್ತಾ ಇದ್ದೆ. ಬಟ್ ನಾನು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೊಡಬೇಕು ಅನ್ನೋ ಡಿಸೈಡ್ ಮಾಡಿರಲಿಲ್ಲ. ಇನ್ನೂ ಟೈಮ್ ಬರುತ್ತೆ ನೋಡೋಣ, ಅದಕ್ಕಿನ್ನೂ ನಾನಿನ್ನೂ ಕ್ವಾಲಿಫೈ ಆಗಿಲ್ಲ ಅಂತ ಕಾಯ್ತಾ ಇದ್ದೆ. ಆದರೆ ನನ್ನನ್ನು ಇನ್ಸ್ಪೈರ್ ಮಾಡಿರ್ತಕ್ಕಂಥವ್ರು ಅಗೇನ್ ಯಾರಪ್ಪ ಅಂದರೆ ನಮ್ಮ ಮೆಜಿಷಿಯನ್ಸ್. ಇವತ್ತು ಯಾರೆಲ್ಲ ನಿಮ್ಮನ್ನ ಕೆಲವರು ಇನ್ವೈಟ್ ಮಾಡಿದ್ದಾರೆ, ಅವ್ರುಗಳು ಇವತ್ತು ಈ ಕಾರ್ಯಕ್ರಮದ ಕಾರಣಕರ್ತರು ಅವರು. ಆ್ಯಕ್ಚುಲಿ ನವೆಂಬರ್ 2ನೇ ತಾರೀಕು RJ ರಾಯಲ್ ಹೋಟ್ಲಲ್ಲಿ ನನ್ನ 2.5 ವರ್ಷದಿಂದ ನಾನು ಯಾವ ಪ್ರೋಗ್ರಾಮ್ ಮಾಡ್ತಿರಲಿಲ್ಲ. ಮತ್ತೆ ಅದನ್ನ ರೀಸ್ಟಾರ್ಟ್ ಮಾಡಿದ್ದೆ. ಆವಾಗ ಇವರೆಲ್ಲರೂ ಬಂದಿದ್ರು. ಅವ್ರುಗಳ ಒಂದು ಶೇರಿಂಗ್ಸು ನಿಜವಾಗ್ಲೂ ಹಾರ್ಟ್ ಟಚ್ ಆಗೋಯ್ತು. ಈಗ ಇಷ್ಟೊಂದು ಬೆಸ್ಟ್ ಇದೆ, ಬಟ್ ಇವಾಗ ನನಗೆ ಮೋಸ್ಟ್ಲಿ ಟೈಮ್ ಬಂತು ಅಂತ ನನ್ನ ಕಾಲಿಂಗ್, ನನ್ನ ಯೂನಿವರ್ಸಿನ ಸಿಗ್ನಲ್ ಸಿಕ್ತು. ಎಸ್, ಇವಾಗ ಲಾಂಚ್ ಆಗೋಣ. ನನ್ನ ಕಡೆಯಿಂದ ಏನಿದೆ, ನನ್ನಿಂದ ಯಾರಿಗೆ ಸೇವೆ ತಲುಪಬೇಕಾಗಿದೆ, ಈ ಜ್ಞಾನ ಎಷ್ಟು ಜನಕ್ಕೆ, ಯಾರಿಗೆ, ಯಾವಾಗ. ಬಿಕಾಸ್ ನನಗೆ ಈ ಜ್ಞಾನ ಇಲ್ಲ ಅಂದಿದ್ರೆ, ಓಕೆ, ನನ್ನ ಲೈಫ್ ಇವತ್ತು ಏನಾಗಿರುತ್ತೋ ಗೊತ್ತಿಲ್ಲ. ನನಗೆ ಬಂದಿರೋ ಚಾಲೆಂಜಸ್, ನನ್ನವರಿಗೆ ಬಂದಿರತಕ್ಕಂಥ ಚಾಲೆಂಜಸ್, ಈ ಜ್ಞಾನ ಇಲ್ಲ ಅಂದಿದ್ರೆ, ನನ್ನ ಮೆಂಟರ್ಸ್ ಒಬ್ಬೊಬ್ಬರು ಸಹಿತ ನನ್ನ ಕಣ್ಮುಂದೆ ಬರ್ತಾರೆ. ಇವತ್ತು ಒಂದೊಂದು ಮೆಂಟರು ಸಹಿತ ನನ್ನ ಕೈ ಹಿಡ್ದೆತ್ತಿದ್ದಾರೆ. 25 ವರ್ಷದಿಂದ ಎಷ್ಟೋ ಜನ ಮೆಂಟರ್ಸ್ ನನ್ನ ಜೊತೆ ಬಂದಿದ್ದಾರೆ. ಅವರು ಕೊಟ್ಟಿರೋ ಸೇವೆಗೆ, ಅವ್ರು ಕೊಟ್ಟಿರೋ ಕಾಂಟ್ರಿಬ್ಯೂಷನ್ಗೆ ನಾನು ಏನು ಮಾಡಿದ್ರು ಕಡಿಮೆ. ನನಗೆ ಈ ಜ್ಞಾನನ ಕೊಡಬೇಕು ಅಂತ ಅನಿಸಿದ್ದು. ಇವತ್ತು ಎಷ್ಟೊಂದು ಪಡ್ಕೊಂಡಿದ್ದೀನಿ ನಾನು ಅವರಿಂದ. ಅದನ್ನು ನಾನು ಅವರಿಗೆ ಕೃತಜ್ಞತೆ ಯಾಕೆ ಕೊಡಬೇಕು ಅಂದರೆ, ನಾನು ಇದನ್ನು ಹಂಚಬೇಕು ಅಂತ ನಾನು ಸ್ಟಾರ್ಟ್ ಮಾಡಿದ್ದು ನನ್ನವ್ರ ಜೊತೆ, ನನಗೆ ಗೊತ್ತಿದ್ದವ್ರ ಜೊತೆ. ಬಟ್ ಇವಾಗ ಮೀಡಿಯಾದಲ್ಲಿ ಅಕ್ಸೆಪ್ಟೆನ್ಸ್ ಇದೆ, ಎಲ್ಲರೂ ಸಹಿತ ಪಬ್ಲಿಕ್ ಅಕ್ಸೆಪ್ಟ್ ಮಾಡ್ತಾರೆ. ಇವತ್ತು ಸಾಕಷ್ಟು ಜನ ಸೀಕರ್ಸ್ ಇದ್ದಾರೆ. ಇವತ್ತು ನೀವು ಯಾರೆಲ್ಲ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರಿಗೂ ಸಹಿತ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನೀವೆಲ್ಲರೂ ಕಲಿಬೇಕು ಅನ್ನೋ ಆಸಕ್ತಿಯಿಂದ ಬಂದಿರತಕ್ಕಂಥ ವ್ಯಕ್ತಿಗಳು. ವಸ್ತುನ ಕಲಿಬೇಕು ಅಂತ, ನಾನು ಅಪ್ಗ್ರೇಡ್ ಆಗಬೇಕು ಅಂತ, ಅದಕ್ಕೆ ನೀವು ಬಂದಿದ್ದೀರಾ. ಅದಕ್ಕೆ ನಾವು ನಿಮಗೆ ರೀಚ್ ಆಗ್ತಿದ್ದೀವಿ. ಇಂಥ ಒಂದು ಕಲಿಕೆಗೆ ಯಾರು ರೆಡಿ ಇದ್ದಾರೆ ಅಂಥವರಿಗೆ ನನ್ನಿಂದ ಒಂದು ಸೇವೆ ಮಾಡೋಣ, ನನ್ನ ಹತ್ರ ಇರೋದನ್ನ ಹಂಚ್ಕೊಂಡಷ್ಟು ನನಗಿನ್ನೂ ಖುಷಿ ಆಗುತ್ತೆ ಅಂತ ಇವತ್ತು ನಾನು ಓಪನ್ ಆಗಿ ನನ್ನ ಸೋಷಿಯಲ್ ಮೀಡಿಯಾ ಎಂಟ್ರಿ ಕೊಟ್ಟು ಅಲ್ಲಿಂದ ಬಂದಿರತಕ್ಕಂಥ ಎಲ್ರಿಗೂ, ಪ್ಲಸ್ ಇದುವರೆಗೂ ನನ್ನ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿ ಕಾಸ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆತ್ಮಗಳಿಗೆ ಇವತ್ತು ನಾನೇನಾದ್ರು ಇದ್ದೀನಿ ಅಂದ್ರೆ ಅದು ನಿಮ್ಗಳಿಂದ ಕಾರಣ. ಎಸ್, ಇವತ್ತಿಂದ ಒಂದು ಹೊಸ ಪ್ರಯತ್ನ ನಂದು. ಪಬ್ಲಿಕ್ಸ್ ದಯವಿಟ್ಟು ಕ್ಷಮಿಸಿ, ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನಿಮಗೆ ನನ್ನ ಒಂದು ಮಾತು ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಇಲ್ಲ ಗೊತ್ತಿಲ್ಲ. ನನಗೊಂದೇ ಗೊತ್ತಿರೋದು, ಹಾರ್ಟ್ಲಿ ಆಗಿ ನನಗೇನಂದೆ ಅದನ್ನ ಹಂಚ್ಕೊಳ್ಳೋದು. ನಾನು ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ, ಒಬ್ಬ ರೈತನ ಮಗನಾಗಿ, ಒಬ್ಬ ಆರ್ಡಿನರಿ ವ್ಯಕ್ತಿಯಾಗಿ ಬೆಂಗಳೂರಿಗೆ 600 ರೂಪಾಯಿ ಸಂಬಳಕ್ಕೆ ಬಂದಿರತಕ್ಕಂಥ ವ್ಯಕ್ತಿ, ಒಂದು ಬಿಸ್ನೆಸ್ ಮಾಡಿ ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಮಿಲಿಯನ್ಸ್ ಗಟ್ಟಲೆ ಸಂಪಾದನೆ ಮಾಡಿ, ಸಾಕಷ್ಟು ಅಚೀವ್ಮೆಂಟ್ ಮಾಡಿ, ಸಾಕಷ್ಟು ಲೈಫಲ್ಲಿ ದೊಡ್ಡದಾಗಿ ಸಾಧನೆ ಮಾಡಿ, ತುಂಬಾ ಜನಗಳು ನನಗೆ ಇನ್ಸ್ಪೈರ್ ಆಗಿ ತಗೊಂಡು, ನಾನು ಇನ್ಸ್ಪೈರ್ ಆಗಿ, ಈ ತರ ನನ್ನಲ್ಲಿ ಅಪ್ಸ್ ಅಂಡ್ ಡೌನ್ ಸಾಕಷ್ಟು ಆಗಿ, ನಂದನ್ನ ಹಂಚ್ಕೊಳ್ತಾ ಬಂದು ತುಂಬಾ ಜನಗಳಿಂದ ನಾನು ಕಲ್ತು ಕೊಡ್ತಿರೋದ್ರಿಂದ ನಾನಿವಾಗ ಏನು ಹೇಳ್ತಾ ಇದ್ದೀನಿ, ನನ್ನ ಹಾರ್ಟ್ಲಿ ಆಗಿ ನನಗೆ ಬೆಸ್ಟ್ ಅನ್ಸೋದನ್ನ ಹೇಳ್ತಾ ಹೋಗ್ತೀನಿ. ನಿಮಗೆ ಯಾರಿಗೇ ಆಗಲಿ ಏನೇ ಒಂದು ಹೆಚ್ಚು ಕಡಿಮೆ ಆದರೂ ದಯವಿಟ್ಟು ಸಾರಿ, ಓಕೆ. ಬಟ್ ಇವಾಗ ನಾನು ಇಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇರೋದು ಏನು ಅಂದರೆ, ಈಗ ನೀವು ಇಲ್ಲಿ ಬಂದಿದ್ದೀರಾ, ಯಾತಕ್ಕೋಸ್ಕರ ಬಂದಿದ್ದೀರಾ? ಏನೋ ನೋಡೋಣ ಅಂತ ಬಂದಿರ್ಬೋದು ಕೆಲವೊಬ್ರು, ಏನೋ ತುಂಬಾನೇ ಹೇಳ್ತಿದಾರಪ್ಪ ನಿಮ್ಮ ಫ್ರೆಂಡು ಅಂತ, ಅಥವಾ ಅಲ್ಲಿ ಕೆಲವೊಂದು ವರ್ಡ್ಸ್ ಇದೆ ಅದನ್ನ ನೋಡಿ ಬಂದಿರ್ಬೋದು, ಗೊತ್ತಿಲ್ಲ ಏನಕ್ಕೆ ಬಂದಿರಾ. ಬಟ್ ಒಂದೊಂದಿಗೂ ಗ್ಯಾರಂಟಿ, ಯಾರು ನೀವು ಬಂದಿದ್ದೀರಿ, ನಿಮ್ಮ ಮಧ್ಯೆ ಏನೋ ಒಂದು ಫ್ರೀಕ್ವೆನ್ಸಿ ಇದೆ. ಇವತ್ತು ನೋಡ್ತೀರಾ ಆ ಸಬ್ಜೆಕ್ಟಿಗೆ ಯಾವುದೋ ಒಂದು ಫ್ರೀಕ್ವೆನ್ಸಿ ಇದೆ, ಆ ಫ್ರೀಕ್ವೆನ್ಸಿ ಕನೆಕ್ಟ್ ಆಗಿದೆ.
ನಾವೆಲ್ಲರದ್ದು ಒಂದು ಫ್ರೀಕ್ವೆನ್ಸಿ ಇದೆ, ಆ ಫ್ರೀಕ್ವೆನ್ಸಿ ಕನೆಕ್ಟ್ ಆಗಿರೋರು ಮಾತ್ರ ಬರೋಕ್ಕೆ ಸಾಧ್ಯ. ಎಲ್ರಿಗೂ ಬರೋಕ್ಕೆ ಆಗೋದಿಲ್ಲ, ಬರೋದಕ್ಕೆ ಟೈಮ್ ಬೇಕಾಗುತ್ತೆ. ನನಗೇನೆ ಎಷ್ಟೋ ಗುರುಗಳು ಕನೆಕ್ಟ್ ಆಗಿರಲಿಲ್ಲ. ನನಗೇನೆ ಆಶ್ಚರ್ಯ ಆಗುತ್ತೆ. ನನ್ನ ಫೇವರೇಟ್ ಪ್ಲೇಸು ಪಿರಮಿಡ್ ವ್ಯಾಲಿ ಅಂತ ಬೆಂಗಳೂರಿನಲ್ಲಿದೆ. 9 ವರ್ಷ ಅಲ್ಲಿಗೆ ಹೋಗ್ತಾ ಇದ್ದೆ. ಆದರೆ 9 ವರ್ಷ ಆದರೂ ಅಲ್ಲಿರ್ತಕ್ಕಂಥ ಎಕ್ಸ್ಟ್ರಾರ್ಡಿನರಿ ಮೆಂಟರ್ಸ್ ನನಗೆ ಕನೆಕ್ಟ್ ಆಗಿರಲಿಲ್ಲ. ಬಿಕಾಸ್ ನನ್ನ ಕರ್ಮ ಕ್ಲಿಯರ್ ಆಗಿರಲಿಲ್ಲ ಅನ್ಸುತ್ತೆ. 9 ವರ್ಷ ನಂತರ ಅವ್ರು ಸಿಕ್ಕ ನಂತರ ಎಂತೆಂಥ ಜ್ಞಾನಗಳು ಓಪನ್ ಆಯಿತು ಅಂದರೆ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಸಿಕ್ತು. ಯಾಕಂದರೆ ನಾನು ಅವರ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದಕ್ಕೆ 9 ವರ್ಷ ತಗೊಂಡಿದ್ದೆ. ಹಾಗೆ ಇವತ್ತಿಲ್ಲಿ ಎಷ್ಟೋ ಜನ ಯಾವಾಗ ಯಾರ್ಯಾರ ಜೊತೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೋ ಗೊತ್ತಿಲ್ಲ. ಬಟ್ ಯಾರ್ದು ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ಅವರು ನಾವು ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆಗ್ತೀವಿ. ಯಾರ್ದಾಗಿಲ್ಲ ಇಟ್ಸ್ ಓಕೆ, ಟೈಮ್ ಬರುತ್ತೆ, ಟೈಮ್ ಬಂದಾಗ ಆಗ್ತೀವಿ. ಆದರೆ ಇಲ್ಲಿ ನನ್ನೊಳಗಡೆ ಇರ್ತಕ್ಕಂಥದ್ದು, ನಾನು ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಲೈಫನ್ನ ಈಗ ಏನು ಜೀವಿಸ್ತಾ ಇದ್ದೀನಿ ಇದಕ್ಕಿಂತ ಅಪ್ಗ್ರೇಡ್ ಮಾಡ್ಕೋಬಹುದಾ? ಇವತ್ತಿನ ಅಜೆಂಡಾ ಅದೊಂದೇ. ಎಲ್ಲ ಏರಿಯಾದಲ್ಲಿ ಇವತ್ತೇನು ನಾನು ನೋಡ್ತೀನಿ, ಹೆಲ್ತ್, ವೆಲ್ತ್, ಲವ್ ಅಂಡ್ ಹ್ಯಾಪಿನೆಸ್ ಅನ್ನೋ ವಿಷಯದಲ್ಲಿ ನಾನು ಅಪ್ಗ್ರೇಡ್ ಆಗ್ಬೋದಾ? ಅದ್ರ ಮಾಂತ್ರಿಕ ನಾನೇ ಆಗ್ಬೋದಾ? ಅದ್ರ ಮೆಜಿಷಿಯನ್ ನಾನು, ನನ್ನೊಳಗಡೆ ಏನು ಶಕ್ತಿ ಇದೆ? ಆ್ಯಕ್ಚುಲಿ ನಾನಿವತ್ತು ಮನುಷ್ಯನಾಗಿ ಹುಟ್ಟಿದ್ದೀನಿ. ನಮ್ಮೆಲ್ರಿಗೂ ಸಹಿತ ದೇವ್ರ ಮೇಲೆ ನಂಬಿಕೆ ಇದೆ. ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾನೆ, ನಾನು ಮನುಷ್ಯನಾಗಿ ಹುಟ್ಟಿದ್ದೀನಿ ಅಂತ ಗೊತ್ತಿದೆ. ಆದರೆ ಇದನ್ನ ನಾನು ಹೈಯೆಸ್ಟ್ ಫುಲ್ಲೆಸ್ಟ್ ಪೊಟೆನ್ಷಿಯಲ್ ನಾನು ಬಳಸ್ತಿದ್ದೀನ. ನಾನೊಂದು ಹೇಳ್ತೀನಿ, ನನಗೆ ಯಾರಿಗಾದರೂ ಮೆಂಟರ್ಸ್ ಹೇಳ್ತೀವಿ ನಾವು, ಮಹಾನ್ ವ್ಯಕ್ತಿಗಳು ನಾವು ಗುರುಗಳಾಗಿ ತಗೊಂಡಿದ್ದೀವಿ. ಅವ್ರುಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ನನ್ನ ಹತ್ರ ಒಂದು ಮಂತ್ರ ಏನು ಅಂತ, ಅವ್ರನ್ನ ಪೂಜಿಸೋದಲ್ಲ, ಅವ್ರನ್ನ ಆರಾಧಿಸೋದಲ್ಲ, ಅವ್ರು ಹೇಗೆ ಜೀವಿಸಿದ್ರು ಆ ಥರ ನಾನು ಜೀವಿಸ್ಬೇಕು ಅನ್ನೋದು ನನ್ನ ಸಂಕಲ್ಪ. ಅದೇ ಥರ ನನ್ನನ್ನು ಇವತ್ತು ದೇವರು ಸೃಷ್ಟಿ ಮಾಡಿದ್ದಾನೆ ಅಂದರೆ ಆ ಸೃಷ್ಟಿಕರ್ತನ ಮಿಷನ್ ಏನಿದೆ, ಸೃಷ್ಟಿಕರ್ತನ ಪರ್ಪಸ್ ಏನಿದೆ, ಆ ಪರ್ಪಸ್ಸಿಗೆ ನಾನು ಮ್ಯಾಚ್ ಆಗ್ಬೋದಾ? ಸೃಷ್ಟಿಕರ್ತನಿಗೆ ಸ್ಯಾಟಿಸ್ಫೈ ಆಗಿ ನನ್ನ ಜೀವನ ನಡೆಸ್ಬೋದಾ? ನನ್ನ ಈ ಲೈಫಲ್ಲಿ ಇಷ್ಟು ಎಕ್ಸ್ಟ್ರಾಡಿನರಿ ಸಾರ್ಥಕ ಆಯ್ತಪ್ಪ ಇವನನ್ನ ಹುಟ್ಟಿಸಿದ್ದಕ್ಕೆ ಅಂತ ಸೃಷ್ಟಿಕರ್ತ ಒಪ್ಪಿದ್ರೆ ಹೇಗಿರುತ್ತೆ ನನ್ನ ಬಗ್ಗೆ? ನನ್ನ ತಂದೆ ತಾಯಿಗಳು ಹೈಯೆಸ್ಟ್ ಸ್ಯಾಟಿಸ್ಫೈ ಆದ್ರೆ ಆಗಿರುತ್ತೆ. ನನ್ನ ಗುರುಗಳು ವಾವ್ ಇಂಥ ವ್ಯಕ್ತಿ ನನ್ನ ಶಿಷ್ಯ ಅಂತ ಅಂದ್ರೆ ಹೇಗಿರುತ್ತೆ? ಈ ತರ ಅವ್ರುಗಳಿಗೆ ಯಾರನ್ನ ನಾವು ಇವತ್ತು ಮಾದರಿಯಾಗಿ ತಗೊಂಡಿದ್ದೀವಿ, ಮಾದರಿಯಾಗಿ ತಗೊಂಡಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಬಗ್ಗೆ ಪ್ರೌಡ್ ಫೀಲ್ ಆಗ್ಬೋದು. ಆ ಥರ ಒಂದು ಜೀವನ ಮಾಡ್ಬೋದಾ? ಅಂತ ಒಂದು ಜೀವನ ಮಾಡೋದಕ್ಕೆ ನಾನು ತಗೊಂಡಿದ್ದು ಹಾಗೇನೆ. ನಾನು ಒಂದೊಂದು ಕಲಿಕೆನೂ ಸಹ ನನ್ನ ಲೈಫಿಗೆ ಅಳವಡಿಸ್ಕೊಂಡು ಅದ್ಭುತವಾಗಿ ಇವತ್ತೇನು ಸುಮಂತ್ ಅವಲೇ ಶೇರ್ ಮಾಡಿದ ಈ ಪ್ರೋಗ್ರಾಮ್ ಅಲ್ಲಿ ಎಂತೆಂಥ ಅನ್ಬಿಲಿಯಬಲ್ ಮಿರಾಕಲ್ ರಿಸಲ್ಟ್ಸ್. ಇಲ್ಲಿ ನಾನು ಮಾಂತ್ರಿಕ ಅಂತ ಹಾಕಿದ್ದೀನಿ, ಮೆಜಿಷಿಯನ್ ಅಂತ. ನನ್ನ ಲೈಫಿಗೆ ನಾನೇ ಮಾಂತ್ರಿಕ, ಮಂತ್ರ ದಂಡ ನನ್ನೊಳಗಡೆನೆ ಇದೆ, ಏನನ್ನು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು ಅಂತ. ಅದು ಹೇಗೆ? ಅದಕ್ಕೋಸ್ಕರ ಸಾಕಷ್ಟು ಇಲ್ಲಿ ಬೇಕಾಗಿರೋದು 2 ವಿಷಯ. ಒಂದು ಸ್ಕಿಲ್ ಬೇಕು, ಇನ್ನೊಂದು ಟೂಲ್ಸ್ ಬೇಕು ಫ್ರೆಂಡ್ಸ್. ಒಂದು ಡ್ರೈವಿಂಗ್ ಮಾಡೋದಕ್ಕೆ ಡ್ರೈವಿಂಗ್ ಸ್ಕೂಲ್ ಹೋಗ್ತೀವಿ. ಅಡುಗೆ ಮಾಡೋದಕ್ಕೆ ಇವತ್ತು ಯೂಟ್ಯೂಬಲ್ಲಿ ಕಲ್ತ್ಬಿಟ್ಟು ಅಡುಗೆ ಮಾಡ್ತಿದ್ದೀವಿ. ಎಷ್ಟೋ ಜನ ಮದುವೆ ಆಗೋಗ್ಬಿಟ್ಟು ಹೆಣ್ಮಕ್ಳಿಗೆ ಯೂಟ್ಯೂಬೇ ತಾಯಂದ್ರು, ಹೆಸರ್ನೋ. ಹಾಗೆ ನನ್ನ ಲೈಫಿಗೆ ಒಂದು ಎಜುಕೇಶನ್ ಬೇಕು, ಅದಕ್ಕೆ ಒಂದು ಮ್ಯಾನ್ಯುಯಲ್ ಬೇಕು. ಆ ಮ್ಯಾನ್ಯುಯಲ್, ಹೆಲ್ತ್ಗೆ ಒಂದು ಮ್ಯಾನ್ಯುಯಲ್ ಬೇಕು, ವೆಲ್ತ್ಗೂ ಮ್ಯಾನ್ಯುಯಲ್ ಬೇಕು, ರಿಲೇಷನ್ಶಿಪ್ಗೆ ಒಂದು ಮ್ಯಾನ್ಯುಯಲ್ ಬೇಕು. ಇವತ್ತು ಎಷ್ಟೋ ಜನ ರಿಲೇಷನ್ಶಿಪ್ ಚಾಲೆಂಜ್ ಆಗ್ತಾ ಇದೆ. ಯಾಕೆಂದ್ರೆ ಮದುವೆ ಆದ್ಮೇಲೆ ಚಾಲೆಂಜಸ್ ಬರ್ತದೆ. ಯಾರಿಗೂ ನೀನು ಮದುವೆಗೆ ಕ್ವಾಲಿಫೈ ಆಗಿದೆ ಅಂದ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಯಾರು ಮದುವೆ ಮಾಡ್ತಾ ಇಲ್ಲ. ಅದಕ್ಕೆ ಮದುವೆ ಚಾಲೆಂಜಸ್ ಬರ್ತಿರೋದು. ಆರೋಗ್ಯಕ್ಕೆ ಈ ತರ ಇದ್ದು ನೀನು ಕ್ವಾಲಿಫೈ ಆಗು ಅಂತ ಇಲ್ಲ. ನನಗೆ SSLC ಒಂದು ಸರ್ಟಿಫಿಕೇಟ್ ಸಿಗುತ್ತೆ, PUC ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಡಿಗ್ರಿನಲ್ಲಿ ಒಂದು ಸಿಗುತ್ತೆ. ಏನಕ್ಕೆ? ಕೇವಲ ವೆಲ್ತ್ನ ಸಂಪಾದಿಸೋಕ್ಕೆ, ಕೆಲಸ ಸಂಪಾದನೆ ಮಾಡೋದಕ್ಕೆ, ಡಿಗ್ರಿಗೆ. ಆದ್ರೆ ನನ್ನ ಲೈಫಿಗೆ ಬೇಕಾಗಿರೋದು, ಅದಕ್ಕೆ ಬೇಕಾಗಿರೋ ಜ್ಞಾನ ಬೇಕಲ್ವಾ? ಆ ಲೈಫ್ ಎಜುಕೇಶನ್ ಬೇಕಲ್ವಾ? ಆ ಎಜುಕೇಶನ್ ಎಲ್ಲೂ ನಮಗೆ ಪ್ರೋಗ್ರಾಮ್ ಎಸ್ ಅವಾಗಿತ್ತು. ಗುರುಕುಲದಲ್ಲಿ ಇದೆಲ್ಲ ಇತ್ತು. ಗುರುಕುಲದಲ್ಲಿ ಫಸ್ಟ್ ಕೊಡ್ತಾ ಇದ್ದೆ ಲೈಫ್ ಎಜುಕೇಶನ್. ಎಲ್ಲ ಲೈಫ್ ಎಜುಕೇಶನ್ ಕೊಟ್ರೆ ನೀನು ಎಲ್ಲಿ ಬೇಕಾದ್ರೂ ಆಗ್ತೀಯ ಅಂತ. ಬಟ್ ಕಾರಣಾಂತರಗಳಿಂದ ಅದು ಇಲ್ಲ. ಬಟ್ ಈಗ ಅಗೈನ್ ಅವತ್ತಿನ ಸೋಲ್ಗಳು ಇವತ್ತು ನಮ್ಮ ಜೊತೆ ಬಂದು ಸಾಕಷ್ಟು ಜನ ಸ್ಪಿರಿಚುವಲ್ ಮಾಸ್ಟರ್ಸ್ ಇದ್ದಾರೆ, ಲೈಫ್ ಕೋಚ್ಗಳಿದ್ದಾರೆ. ಅವರೆಲ್ಲರೂ ಸಹ ನಮ್ಮನ್ನ ತಿದ್ದುತ್ತಾ ಇದ್ದಾರೆ. ಅಂತ ಒಂದು ಬೆಸ್ಟ್ ಎಜುಕೇಶನ್ ನಾನು ನಂದೇ ಆದ ವೇನಲ್ಲಿ ನಾನು ಕೊಡಬೇಕು ಅಂತ ಬಂದಿರತಕ್ಕಂಥದ್ದು. ನಾನು ಅದನ್ನು ತಗೊಳ್ತಾ ಇದ್ದೀನಿ, ನಿಮ್ಮ ಹತ್ರ ಅದನ್ನು ಹಂಚ್ತಾ ಇದ್ದೀನಿ. ಈಗ ನೀವು ನೋಡ್ಬೇಕಾದ್ರೆ ಒಂದೇ ಫ್ರೆಂಡ್ಸ್, ಈಗ ನಾನಿವತ್ತು ಏನು ಈ ಪ್ರೋಗ್ರಾಮ್ ನೀವು ಕರೆದಿದ್ದಾರೆ, ಇವತ್ತು ಆನ್ ಡಿಮ್ಯಾಂಡ್ ಈ ಪ್ರೋಗ್ರಾಮ್ ಫಿಕ್ಸ್ ಆಯ್ತು. ಆಕ್ಚುಲಿ ಜಸ್ಟ್ 3 days ಬ್ಯಾಕ್ ಇದು ಯಾವುದು ಪ್ಲಾನೇ ಇರಲಿಲ್ಲ. 2ನೇ ತಾರೀಕು ಬಂದೋಗಿದ್ರು, 650 ಜನ ರಿಜಿಸ್ಟರ್ ಆಗಿದ್ರು. ಅದರಲ್ಲಿ ಒಂದು 100 ಜನ ಆನ್ಲೈನ್, ಒಂದು 100 ಜನ ರೆಕಾರ್ಡಿಂಗ್ ರಿಜಿಸ್ಟರ್ ಆಗಿದ್ರು. ಇನ್ನು 550 ಜನ ಹಾಲಿಗೆ ಬಂದಿದ್ರು. ಅವ್ರುಗಳು ಬ್ರೇಕ್ ಥ್ರೂ ನೋಡ್ಬಿಟ್ಟು ಶಾಕ್ ಆಗೋಯ್ತು ಅವರಿಗೆ. ಇಲ್ಲ, ಈ ಪ್ರೋಗ್ರಾಮ್ ತುಂಬಾ ಅವಶ್ಯಕತೆ ಇದೆ, ನಮ್ಮವರಿಗೆ ಬೇಕು, ಎಲ್ರಿಗೂ ಬೇಕು, ಇಡೀ ಮನುಕುಲಕ್ಕೆ ಬೇಕು. ಯಾಕೆ ನೀವು ಇಷ್ಟೇ ಜನಕ್ಕೆ ಸೀಮಿತ ಮಾಡಿದ್ರಿ ದಯವಿಟ್ಟು ಅಂತ ಕೇಳ್ತಾ ಇದ್ರು.
ಅವಾಗ ಇಲ್ಲಪ್ಪ ಈಗ ಆಗಲ್ಲ, ಆಮೇಲೆ ನೋಡೋಣ ನೆಕ್ಸ್ಟ್ ಮಂತ್ ಅಥವಾ ಅದು ನೆಕ್ಸ್ಟ್ ಮಂತ್ ನೋಡೋಣ ಅಂತ ಹೇಳ್ತಾ ಇದ್ವಿ. ಅವಾಗ ಇಲ್ಲ ಇದು ಬೇಕೇ ಬೇಕು, ಅರ್ಜೆಂಟ್ ಬೇಕು ಅನ್ನೋದಕ್ಕೆ ಇವತ್ತು ಡಿಸೈಡ್ ಆಗಿತ್ತು. ಅದಕ್ಕೆ ನೀವು ಇಷ್ಟೊಂದು ನೀವೆಲ್ಲರೂ ಸಹಿತ ಅಕ್ಸೆಪ್ಟೆನ್ಸ್ ಮಾಡಿ ಬಂದಿದ್ದೀರಾ. ಈಗ ನೀವು ನೋಡ್ಬೇಕಾಗಿರೋದು ಆ ಪ್ರೋಗ್ರಾಮ್ ಏನು. ಈಗ ನಾನು ನಿಮಗೆ ಕೊಡಕ್ಕೆ ಹೋಗ್ತಿರೋದು ಇದು ಒಂದು ವರ್ಕ್ಶಾಪ್. ಈಗ ನಿಮಗೆ ಇದು ಆಗಿದ್ದು ಮೊನ್ನೆ 2ನೇ ತಾರೀಕು ಬೆಳಗ್ಗೆ 9 ರಿಂದ 6 ಗಂಟೆ. ಆ ಥರ ಫಿಸಿಕಲ್ ವರ್ಕ್ಶಾಪ್ ಈಗ ಇರೋದಿಲ್ಲ. ಈಗ ಇನ್ನೂ ಅದಕ್ಕೆ ಎಲ್ಲ ಆಲ್ ಓವರ್ ಕರ್ನಾಟಕದಿಂದ ಬಂದಿದ್ರು, ಆನ್ಲೈನಲ್ಲೇ ಆಲ್ ಓವರ್ ವರ್ಲ್ಡಿಂದ ಕನೆಕ್ಟ್ ಆಗಿದ್ರು, ಬೇರೆ ಬೇರೆ ದೇಶದವರು ಕನೆಕ್ಟ್ ಆಗಿದ್ರು, ಓಕೆ, ಬೇರೆ ಬೇರೆ ಸ್ಟೇಟಿಂದ ಕನೆಕ್ಟ್ ಆಗಿದ್ರು. ಫಿಸಿಕಲಿ ಮಾಡೋದು ಅಂದರೆ ಅದೆಲ್ಲ ತುಂಬ ಚಾಲೆಂಜ್ ಇದೆ, ಫಿಸಿಕಲಿ ಆಗೋದು ಕಷ್ಟ. ಆದರೆ ಅದನ್ನೇ ಸೇಮ್ ಪ್ರೋಗ್ರಾಮು ರೀಟೆಲಿಕಾಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ಸೇಮ್. ಆಮೇಲೆ ಇನ್ನೊಂದು ಬಂದವರಿಗೆ ಫುಲ್ಲು ಒಂದ್ಸಲಿಗೆ ಅರ್ಥ ಆಗ್ತಿಲ್ಲ, ಇನ್ನೂ ಎಫೆಕ್ಟಿವ್ ಅರ್ಥ ಆಗಕ್ಕೆ ಇನ್ನೊಂದು ರಿಪಿಟೇಷನ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆ್ಯಕ್ಚುಲಿ ಅವರಿಗೆ ರಿಪಿಟೇಷನ್ ಮಾಡೋಣ ಅಂತ ಇದು ಫಿಕ್ಸ್ ಮಾಡಿದ್ದು. ಆಮೇಲೆ ಮತ್ತೆ ನಮ್ಮ ಫ್ರೆಂಡ್ಸ್ ಶೇರ್ ಮಾಡಿದ್ದು, ಇಲ್ಲ ಇದನ್ನ ಎಲ್ರಿಗೂ ಹಂಚೋಣ, ಯಾರಿಗೆ ಹೊಸಬ್ರು ಆಸಕ್ತಿ ಇದ್ದಾರೆ ಬರಲಿ ಅಂತ. ಅವಾಗ ಎಲ್ರಿಗೂ ಓಪನ್ ಆಗಿದ್ದು. ಇವಾಗ ಅದ್ರ ಬಗ್ಗೆ ನಿಮಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ. ಏನಿರುತ್ತೆ ಆ ಪ್ರೋಗ್ರಾಮಲ್ಲಿ, ಯಾವ ಸಬ್ಜೆಕ್ಟ್ ನನಗೆ ನನ್ನ ಲೈಫಿನ ಈ 4 ವಿಷಯದಲ್ಲಿ ನಾನು ಮಾಂತ್ರಿಕ ಆಗೋದಕ್ಕೆ ಏನೇನು ನಮಗೆ ಅವಶ್ಯಕತೆ ಇದೆ ಅಂತ ಅದನ್ನ ನಾನು ನಿಮಗೆ ಇವಾಗ ಶೇರ್ ಮಾಡ್ತೀನಿ. ನೋಡ್ತಾ ಬನ್ನಿ. ಇದು ನನಗೆ ಬೇಕಾ ಅಂತ, ಇದು ನನಗೆ ಅವಶ್ಯಕತೆ ಇದೆಯಾ, ಓಕೆ, ನನ್ನವರಿಗೆ ಅವಶ್ಯಕತೆ ಇದೆಯಾ, ಅದನ್ನೇ ನೋಡೋಣ ಈಗ. ಓಕೆ, ಈಗ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿರೋ ಪಾಯಿಂಟ್ಸ್ನ ನೋಡ್ತಾ ಬನ್ನಿ. ಎಸ್, ಇದು ಒಂದು 8 days ವರ್ಕ್ಶಾಪ್ ಇರುತ್ತೆ ನಿಮಗೆ. ಅಂದರೆ ಆ ಸೇಮ್ ಪ್ರೋಗ್ರಾಮ್ ರೀಟೆಲಿಕಾಸ್ಟ್ ಆಗುತ್ತೆ ಎವ್ರಿ ಡೇ 1 hour, ಮಂಡೆಯಿಂದ ಇರುತ್ತೆ. ಅದೊಂದು ಶೆಡ್ಯೂಲ್ ಕೊಡ್ತೀನಿ. ಅದಕ್ಕಿಂತ ಮೊದಲು ಇವಾಗ ನಿಮಗೆ ಫಸ್ಟ್ ನೋಡಿ, ಈ ಟಾಪಿಕ್ ನನಗೆ ಅವಶ್ಯಕತೆ ಇದೆಯಾ, ಈ ಟಾಪಿಕ್ ನನಗೆ ಸಿಕ್ಕರೆ, ನನ್ನ ಈ ಜ್ಞಾನ ಸಿಕ್ಕರೆ ಈ ಏರಿಯಾದಲ್ಲಿ ನಾನು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೋದಾ, ಇದನ್ನ ನಾನು ಇವಾಗ ನೋಡ್ತಾ ಬರೋಣ. ಫಸ್ಟ್ ಒನ್, ದ ಮೋಸ್ಟ್ ಇಂಪಾರ್ಟೆಂಟ್, ಎಲ್ರಿಗೂ ಸಹಿತ ಸಕ್ಸಸ್ ಆಗಬೇಕು ಅಂತಿದೆ. ಈ 4 ವಿಷಯದಲ್ಲಿ ಸಕ್ಸಸ್ ಆಗಬೇಕು ಅಂತಿದೆ. ಎಸ್ಪೆಷಲಿ ವೆಲ್ತ್, ಸೂಪರ್ ರಿಚ್ ಆಗಬೇಕು, ಯಶಸ್ವಿ ವ್ಯಕ್ತಿ ಆಗಬೇಕು ಅಂತಿದೆ. ಆದರೆ ದ ಚಾಲೆಂಜ್ ಏನು ಅಂದರೆ, ಆ ಸಕ್ಸಸ್ ಆಗೋದು ಹೇಗೆ ಅನ್ನೋದಕ್ಕಿಂತ ನಾನು ಯಾಕೆ ಆಗ್ತಿಲ್ಲ ಅನ್ನೋ ರೂಟ್ ಕಾಸ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಆ ರೂಟ್ ಕಾಸ್ ಏನು, ಯಾಕೆ ನಾನು ಆಗ್ತಿಲ್ಲ, ಯಾಕೆ ಆಗ್ತಿಲ್ಲ ಅನ್ನೋದನ್ನ ನಾನು ತಿಳ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಾನು ಹೇಗೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಆಟೋಮೆಟಿಕ್ ಗೊತ್ತಾಗುತ್ತೆ. ತುಂಬಾ ಜನಕ್ಕೆ ಹೆಂಗ್ ಗೊತ್ತಾ, ರೂಟೇ ನನಗೆ ಮಿಸ್ ಆಗಿರುತ್ತೆ. ಯಾಕೆ ಆಗ್ತಿಲ್ಲ ಅಥವಾ ನಾನು ಏನು ಕಲಿಬೇಕು, ಏನು ಮಿಸ್ ಆಗಿದೆ, ಫಸ್ಟ್ ಮಿಸ್ ಆಗಿದೆ ಅಂತ ಏನು ಅಂತ ನೋಡ್ಕೊಂಡ್ರೆ ಅದಕ್ಕೆ ಆ್ಯಡ್ ಮಾಡ್ಬೇಕೇನು ಅಂತ ಗೊತ್ತಾಗುತ್ತೆ. ಹಾಗಾಗಿ ಈಗ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮಗೆ ಸಿಗುತ್ತೆ ರೂಟ್ ಕಾಸ್ ಫಾರ್ ದಿ ಬಿಗರ್ ಸಕ್ಸಸ್. ಡೆಫಿನೆಟ್ಲಿ ಇಲ್ಲಿ ಸಾಕಷ್ಟು ಜನ ಸಕ್ಸಸ್ ಆಗಿರೋ ಇದ್ದೀರಾ. ಅದು ನನ್ನ ಪೊಟೆನ್ಷಿಯಲ್ ಬಿಗ್ಗರ್ ಸಕ್ಸಸ್. ನಾನು ಹೇಳಿದಲ್ವಾ, ದೈವಿ ಶಕ್ತಿ ನನಗೆ ದೇವರು ಸೃಷ್ಟಿ ಮಾಡಿದಾನೆ, ಅದ್ರ ಸಾಮರ್ಥ್ಯದ ಪ್ರಕಾರ ಸಕ್ಸಸ್ ಆಗೋದಕ್ಕೆ ನನಗೇನೆಲ್ಲ ಬೇಕಿದೆ ಅದನ್ನ ನಾನು ಪಡೆಯೋದಕ್ಕೆ ನನಗೆ ರೂಟ್ ಕಾಸ್ ಏನು, ಯಾಕೆ ಅದು ಸಿಗ್ತಿಲ್ಲ, ಅದನ್ನ ನಾನು ತಿಳ್ಕೊಳ್ತೀವಿ ಪ್ರೋಗ್ರಾಮ್ ಅಲ್ಲಿ. ನೆಕ್ಸ್ಟ್ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಹೌ ಐ ಕ್ಯಾನ್ ಬಿಕಮ್ ಎ ಮ್ಯಾಗ್ನೆಟ್. ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾನು ಇವತ್ತು ಮ್ಯಾಗ್ನೆಟ್ ಆಗಬೇಕಾಗಿದೆ. ನನ್ನವರಿಗೆ, ನನ್ನ ಸುತ್ತಮುತ್ತಲವರಿಗೆ, ಯಾರೆಲ್ಲ ಜಾಬ್ ಮಾಡ್ತಿದ್ದೀರಾ, ಬಿಸ್ನೆಸ್ ಮಾಡ್ತಿದ್ದೀರಾ, ಫ್ಯಾಮಿಲಿಯಲ್ಲಿ ಇದ್ದೀರಾ, ನಾನು ಮ್ಯಾಗ್ನೆಟ್ ಆಗಿದ್ದೀನಾ? ನನ್ನನ್ನ ಕಂಡ್ರೆ ನನ್ನವರೆಲ್ಲ ಇಷ್ಟಪಡ್ತಿದ್ದಾರಾ? ನಾನು ಹೇಳ, ನನಗೆ ನಾನೇ ಮ್ಯಾಗ್ನೆಟ್ ಆಗಿಲ್ಲ. ನನ್ನ ಕಂಡ್ರೆ ನನಗೆ ಇಷ್ಟ ಆಗ್ತಿಲ್ಲ. ಎಷ್ಟೋ ಕಡೆ ನನಗೇನೆ ನನ್ನ ಬಗ್ಗೆನೇ ಮಿಸ್ಸಿಂಗ್ ಇದೆ ಎಷ್ಟೊಂದು. ನನಗೆ ನಾನೇ ಮ್ಯಾಗ್ನೆಟ್ ಆಗಿಲ್ಲ, ನಾನು ಇನ್ನೊಬ್ರಿಗೆ ಮ್ಯಾಗ್ನೆಟ್ ಹೇಗೆ ಆಗ್ತೀನಿ? ಆದರೆ ಈ ಒಂದು ಪ್ರೋಗ್ರಾಮಲ್ಲಿ ನಿಮಗೆ ಪವರ್ಫುಲ್ ಆಗಿ ಸಿಗುತ್ತೆ ನಾನು ಮ್ಯಾಗ್ನೆಟ್ ಆಗೋದು ಹೇಗೆ, ನನಗೆ ಮ್ಯಾಗ್ನೆಟ್ ಆಗೋದು ಹೇಗೆ, ನನ್ನವರಿಗೆ, ನನ್ನ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್, ನನ್ನ ಜಾಬ್, ಬಿಸ್ನೆಸ್ ಪಾರ್ಟ್ನರ್ಸ್, ಕ್ಲೈಂಟ್ಸ್, ಸಬಾರ್ಡಿನೇಟ್ಸ್, ಬಾಸ್, ಎಲ್ಲರಿಗೂ ಸಹಿತ ನೀವು ಮ್ಯಾಗ್ನೆಟ್ ಆಗೋದು ಹೇಗೆ. ನಿಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಶಕ್ತಿ ಇದ್ರೆ ಎಲ್ಲರೂ ನಿಮ್ಮನ್ನ ಇಷ್ಟಪಡೋದು ಹೇಗೆ, ಎಲ್ಲರೂ ನಿಮ್ಮನ್ನ ಪ್ರೀತಿಸೋದು ಹೇಗೆ, ಅದನ್ನ ನೀವು ಈ ಒಂದು ಪ್ರೋಗ್ರಾಮ್ ಅಲ್ಲಿ ನೀವು ಕಲಿತೀರಾ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್, ಇದು ಅಂತೂ ನಾನು ನಿಮಗೆ ಕೊಡ್ತಾ ಇರೋದು ಏನಪ್ಪಾ ಅಂದ್ರೆ, ಸಾಕಷ್ಟು ವರ್ಲ್ಡ್ ಬೆಸ್ಟ್ ಎಜುಕೇಶನ್ ನಾನು ತಗೊಳ್ತಾ ಇದ್ದೀನಿ. ಆ ವರ್ಲ್ಡ್ ಬೆಸ್ಟ್ ಎಜುಕೇಶನ್ಗೆ ಲಕ್ಷಾಂತರ ರೂಪಾಯಿ, 10 ಕೋಟಿ ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ನನ್ನ ಬಿಸ್ನೆಸ್ ಲಾಸ್ ಎಲ್ಲ ಸೇರ್ಕೊಂಡು ಕೋಟಿ ರೂಪಾಯಿ ಎಲ್ಲ ಆಗಿದೆ. ಎಷ್ಟೊಂದು ಪ್ರೋಗ್ರಾಮ್ ಈಗಲೂ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಅಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್, ಇಂಟರ್ನ್ಯಾಷನಲ್ ಬೆಸ್ಟ್ 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 ಟೆಕ್ನಿಕ್ಗಳಿದೆ. ಆದರೆ ಅದು ಎಷ್ಟೋ ಇಂಗ್ಲೀಷಲ್ಲಿದೆ, ಅದು ಕನ್ನಡದಲ್ಲಿ ತಲುಪಿಸ್ಬೇಕು ಅನ್ನೋ ಸಂಕಲ್ಪ ನಂದು. ಇನ್ನೊಂದು ಅದ್ರ ಮೂಲಕ ಈಗೇನು ಟಾಪಿಕ್ ಹೇಳ್ತಾ ಇದ್ದೀನಿ, ಇದು ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ತಂದಿರ್ತಕ್ಕಂಥದ್ದು. ಇಲ್ಲಿ ತುಂಬಾ ಜನಗಳಿಗೆ ಅದು ಬ್ರೇಕ್ ಥ್ರೂ ಕೂಡ ಕೊಟ್ಟಿದೆ. ಶಿಫ್ಟಿಂಗ್ ದಿ ಲಿಮಿಟಿಂಗ್ ಬಿಲೀಫ್ಸ್ ಅಂತ. ಡಿಯರ್ ಫ್ರೆಂಡ್ಸ್, ನನ್ನ ಲೈಫ್ ನಿಂತಿರೋದು ನನ್ನ ನಂಬಿಕೆಗಳ ಮೇಲೆ. ನನ್ನ ನಂಬಿಕೆ ಮೇಲೆ ನನ್ನ ಕಂಪ್ಲೀಟ್ ಲೈಫ್ ನಿಂತಿರೋದು. ನೀವು ಇವತ್ತು ಏನಾಗಿದ್ದೀರಾ ನಿಮ್ಮ ನಂಬಿಕೆಗಳ ಮೇಲೆ. ಅದನ್ನ ನಾನು ಶಿಫ್ಟ್ ಮಾಡಬೇಕು.
ಅದನ್ನ ಶಿಫ್ಟ್ ಮಾಡೋದು ಹೇಗೆ, ಇದಕ್ಕೆ ಒಂದು ಅದ್ಭುತವಾದ ಟೆಕ್ನಿಕ್ಗಳಿದೆ, ಟೂಲ್ಸ್ ಇದೆ. ಆ ಟೂಲನ್ನ ನಾನು ತಗೋಬೇಕು. ಅವಾಗ ನನಗಿರ್ತಕ್ಕಂಥ ನಂಬಿಕೆಗಳನ್ನ ನಾನು ಶಿಫ್ಟ್ ಮಾಡ್ತೀನಿ. ಆ ಶಿಫ್ಟ್ ಮಾಡ್ತಿದ್ದಂಗೆನೆ ಆಟೋಮೆಟಿಕ್ ಆಗಿ ನಾನು ಈಸಿಯಾಗಿ ನಾನು ಏನು ಅನ್ಕೊಂಡಿದ್ದೀನಿ ಲೈಫ್ ಅದು ಅದ್ಭುತವಾಗಿ ಶಿಫ್ಟ್ ಆಗುತ್ತೆ. ಹಾಗಾಗಿ ಇವತ್ತು ನಿಮಗೆ ನೀವು ಮಾಡಬೇಕಾಗಿರೋ ಕೆಲಸ, ನಿಮ್ಮ ಹತ್ರ ಈ ನಿಮ್ಮೆಲ್ಲ ನಂಬಿಕೆಗಳು ನೀವೇನು ಅನ್ಕೊಂಡಿದ್ದೀರಲ್ಲ ಅದು ನಂಬಿಕೆ ನಿಜ ಸತ್ಯ ಆಗಿದೆ, ಅದೇನು ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಅದು ಸತ್ಯನಾ ಅಂತ ಗೊತ್ತಾಗುತ್ತೆ, ಅದು ಸುಳ್ಳು ಅಂತ ಗೊತ್ತಾಗುತ್ತೆ, ಅದನ್ನ ಶಿಫ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಅದು ಈ ಪ್ರೋಗ್ರಾಮ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಟಾಪಿಕ್, ನನಗೆ ನನ್ನ 2.5 ವರ್ಷದಿಂದ ಒಂದು ಮೇಜರ್ ಶಿಫ್ಟ್ ನನ್ನ ಲೈಫಲ್ಲಿ. ಅದಕ್ಕೆ ಈ ಒಂದು ಎಜುಕೇಶನ್ ಸಿಕ್ಕ ಮೇಲೆ ನನ್ನ ಲೈಫ್ ಅಪ್ಗ್ರೇಡೆಡ್ ಆಗಿದ್ದು, ಮ್ಯಾನಿಫೆಸ್ಟೇಷನ್ ಫ್ರಮ್ ಲಾ ಆಫ್ ಕ್ವಾಂಟಮ್ ಫಿಸಿಕ್ಸ್. ಕ್ವಾಂಟಮ್ ಫಿಸಿಕ್ಸ್ ಅಂತ ಒಂದು ಸೈನ್ಸ್ ಇದೆ, ತುಂಬಾ ಜನಗಳಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಇವತ್ತು ಇಂಡಿಯಾ ಈಸ್ ಅ ಸ್ಪಿರಿಚುವಲ್ ರೂಟೆಡ್ ಕಂಟ್ರಿ ಅಂತೀವಿ. ಏಷ್ಯಂಟ್ ಗುರುಗಳು ಏನೇನೆಲ್ಲ ಅವತ್ತು ವೇದ ಉಪನಿಷತ್ತಿನಲ್ಲಿ ಇರ್ತಕ್ಕಂಥದ್ದನ್ನ ಇವತ್ತು ಆಲ್ ಓವರ್ ದಿ ವರ್ಲ್ಡ್ ಸೈಂಟಿಸ್ಟ್ಗಳು ಪ್ರೂವ್ ಮಾಡ್ತಿದ್ದಾರೆ ಅಂತ ಕೇಳಿದ್ದೀರಾ? ಗೊತ್ತಿದ್ಯಾ? ಅದು ಯಾವುದ್ರ ಮೇಲೆ? ಈ ಕ್ವಾಂಟಮ್ ಫಿಸಿಕ್ಸ್ ಅನ್ನೋ ಒಂದು ಸೈನ್ಸ್ ಮೇಲೆ ಫ್ರೆಂಡ್ಸ್. ಆ ಕ್ವಾಂಟಮ್ ಫಿಸಿಕ್ಸ್ ಅನ್ನೋದು ಒಂದು ಅದ್ಭುತವಾದ ಒಂದು ಹೊಸ ಒಂದು ಪ್ರಪಂಚ. ಅದು ಆ ಪ್ರಪಂಚಕ್ಕೆ ನಿಮಗೆ ಪರಿಚಯಿಸ್ತೀನಿ. ಆ ಪ್ರೋಗ್ರಾಮ್ ಅಲ್ಲಿ, ಆ ಸೈನ್ಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ನೀವು ಅನ್ಕೊಂಡಿರ್ತಕ್ಕಂಥದ್ದು ಹೇಗೆ ಆಗುತ್ತೆ, ನಿಮ್ಮ ಕನಸುಗಳನ್ನು ಹೇಗೆ ನನಸು ಮಾಡ್ತೀರಾ, ಹೇಗೆ ನೀವು ಈ ಎಲ್ಲಾ ವಿಷಯಗಳಲ್ಲಿ ಮಾಂತ್ರಿಕ ಹೇಗಾಗ್ತೀರಾ, ಮ್ಯಾಜಿಷಿಯನ್ ಹೇಗಾಗ್ತೀರಾ, ಹೇಗೆ ನೀವು ಅನ್ಕೊಂಡಿರ್ತಕ್ಕಂಥ ಇನ್ಕಮ್ ನ ಸಂಪಾದಿಸ್ಬೋದು, ಹೇಗೆ ನೀವು ಪ್ರೀತಿ ಗಳಿಸ್ಬೋದು, ಆರೋಗ್ಯ ಗಳಿಸ್ಬೋದು, ನೆಮ್ಮದಿಯಾಗಿರ್ಬೋದು, ಇವೆಲ್ಲದನ್ನು ನಿಮಗೆ ಆ ಕ್ವಾಂಟಮ್ ಫಿಸಿಕ್ಸ್ ಅನ್ನೋ ಒಂದು ಸೈನ್ಸ್ ನಿಮಗೆ ಅರ್ಥ ಮಾಡಿಸುತ್ತೆ. ನಾನೇನೇ ಮಾಡಿದ್ರು ನಾನು ಐ ಆಮ್ ಎ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತೀನಿ. ನಾನು ಸ್ಪಿರಿಚುವಲ್ಲೂ ಬೇಕು ಲೈಫಿಗೆ, ಸೈನ್ಸು ಬೇಕು. ಸ್ಪಿರಿಚುವಲ್ ಅಂಡ್ ಸೈನ್ಸ್ ಎರಡು ಜೊತೆಗೆ, ಎರಡು ಒಂದೇನೆ. ಆದ್ರೆ ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ನನ್ನ ಲೈಫ್ ಅದ್ಭುತವಾಗಿರುತ್ತೆ. ಇವತ್ತು ಯಾಕೆ ವರ್ಲ್ಡ್ ಇಂಡಿಯನ್ ಸ್ಪಿರಿಚುವಲಿಸ್ಟ್ ನ ಅಕ್ಸೆಪ್ಟ್ ಮಾಡ್ತಾ ಇದೆ ಅಂದ್ರೆ ಇದೇ ಕಾರಣಕ್ಕೆ ಫ್ರೆಂಡ್ಸ್. ಪ್ರಪಂಚದಾದ್ಯಂತ ಇವತ್ತು ವಿಶ್ವಗುರು ಆಗುತ್ತೆ ಇಂಡಿಯಾ. ಯಾಕೆ ಗೊತ್ತಾ? ವಿಶ್ವಗುರು ಯಾಕೆ ಆಗ್ತಿದೆ ಅಂದ್ರೆ ಇವತ್ತು ಕ್ವಾಂಟಮ್ ಫಿಸಿಕ್ಸ್ ಬಂದ ಮೇಲೆ ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ಸ್ಪಿರಿಚುವಲ್ ಮಾಸ್ಟರ್ಸ್ಗಳನ್ನ ಒಪ್ಕೊಳ್ತಾ ಇದೆ. ಅದು ಯಾಕೆ ಅನ್ನೋದು ಈ ಸೈನ್ಸ್ ಅಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಓಕೆ, ಅಂಡ್ ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್, ಹೆಲ್ತ್, ವೆಲ್ತ್, ಲವ್ ಅಂಡ್ ಹ್ಯಾಪಿನೆಸ್ ಗೋಲ್ಸ್ ಥ್ರೂ ಪವರ್ ಆಫ್ ಚಕ್ರಾಸ್. ಇವತ್ತು ನೀವು ಕೇಳಿರ್ತೀರಾ, ಸಾಕಷ್ಟು ಚಕ್ರ ಧ್ಯಾನ ಬಗ್ಗೆ ಕೇಳಿರ್ತೀರಿ. ಇವತ್ತು ಇದನ್ನು ಸಹ ಇನ್ನೊಂದು ಡಿಫ್ರೆಂಟ್ ವೇನಲ್ಲಿ ನನಗೂ ಈ ಚಕ್ರ ಧ್ಯಾನದ ಬಗ್ಗೆ ಗೊತ್ತಾಗಿ ಹತ್ತತ್ರ 2008 ಅವಾಗಲಿಂದ ಗೊತ್ತಿದೆ ನನಗೆ. ಆದ್ರೆ ನಾನು ಮಾಡಕ್ ಆಗ್ತಿರ್ಲಿಲ್ಲ, ಬಿಕಾಸ್ ನಂದೇ ಆದ ಫುಲ್ಲಿ ಕನ್ವೆಕ್ಷನ್ ಬಂದಿರಲಿಲ್ಲ. ಆದ್ರೆ ಇತ್ತೀಚಿನ ಒಂದು ವರ್ಕ್ಶಾಪ್ ಅಲ್ಲಿ ಅದ್ಭುತವಾಗಿರೋ ನನ್ನೊಳಗಡೆ ಎನರ್ಜಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ನನಗೆ ಇದನ್ನ ಎಲ್ರಿಗೂ ಕೊಡಬೇಕು ಅಂತ ಅನಿಸ್ತು. ಅದಕ್ಕೆ ಇದು ಒಂದು ತುಂಬಾ ಜನಗಳು ಬಂದು ಹೋಗಿರೋ ಇದನ್ನ ಎಕ್ಸ್ಪೀರಿಯನ್ಸ್ ಹಂಚ್ಕೊಂತಾರೆ, ಇವಾಗ ಅದನ್ನ ಶೇರ್ ಮಾಡ್ತಾರೆ. ಇವತ್ತು ಇಂಥ ಒಂದು ಬೆಸ್ಟ್ ಒಂದು ಟೂಲ್ ಇದು. ಈ ಟೂಲ್ ನಿಮಗೆ ಪರಿಚಯ ಆಗುತ್ತೆ ಅಂಡ್ ಎವ್ರಿ ಡೇ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಮ್ಯಾಜಿಕ್ ಏನು ಅಂದ್ರೆ ಅದು ನಾವಿಲ್ಲಿ ಒಂದು ದಿನ ತಗೊಂಡು ಕೊಡೋದಲ್ಲ, ಎವ್ರಿ ಡೇ ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಇದರಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ನಮ್ಮ ಎನರ್ಜಿ ಜಾಗೃತ ಆಗುತ್ತೆ. ನಮ್ಮ 7 ಚಕ್ರ ಅಲೈನ್ ಆದ್ರೆ ನಮ್ಮ ಲೈಫ್ ಅದ್ಭುತವಾಗಿರುತ್ತೆ. ನಮ್ಮ ಎಲ್ಲಾ ಲೈಫಿಗೆ ಅವಶ್ಯಕತೆ ಇರ್ತಕ್ಕಂಥ ಈ ಚಕ್ರ ಧ್ಯಾನ ಇದು ಸೈಂಟಿಫಿಕ್ ಆಗಿ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಇದು ಒಂದಿರುತ್ತೆ ಫ್ರೆಂಡ್ಸ್. ಹಾಗೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲೆಲ್ಲ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ರಾಕೆಟ್ ಸ್ಪೀಡ್ ಅಲ್ಲಿ ನಿಮ್ಮ ಬಿಸ್ನೆಸ್ ನ ಗ್ರೋತ್ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ಪವರ್ಫುಲ್ ಆಗಿ ನಿಮ್ಮ ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ಜಾಬ್ ಅಲ್ಲಿ ಇರ್ತಕ್ಕಂಥವ್ರು ಜಾಬ್ ಅಲ್ಲಿ 10x ಸ್ಪೀಡ್ ಹೋಗೋದು ಹೇಗೆ, ಇದ್ರ ಬಗ್ಗೆನೂ ನಿಮಗೆ ನಾಲೆಡ್ಜ್ ಸಿಗುತ್ತೆ. ಹಾಗೆ ಈಗ ಶೆಡ್ಯೂಲ್ಸ್ ನಾನು ಆಮೇಲೆ ನೋಡೋಣ. ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಈಗ ನಿಮಗೆ ಇಂಥ ಒಂದು ಜ್ಞಾನ ನನಗೆ ಅವಶ್ಯಕತೆ ಇದೆಯಾ? ಎಷ್ಟು ಜನಕ್ಕೆ ಅನ್ಸುತ್ತೆ ಇಷ್ಟು ಡೀಪ್ ನಾಲೆಡ್ಜ್ ಬೇಕು ಅಂತ? ಚಾಟ್ ಬಾಕ್ಸಿಗೆ ಬನ್ನಿ. ಇದ್ರ ಅವಶ್ಯಕತೆ ಇದೆ ಅಂತ ಅನ್ಸುತ್ತಾ? ಎಸ್ ಆರ್ ನೋ? ಓಕೆ, ಎಸ್ ಎಸ್, ತುಂಬಾ ಜನಗಳಿಗೆ ಅನಿಸ್ತಾ ಇದೆ ಇದೆಲ್ಲ ಅವಶ್ಯಕತೆ ಇದೆ ಅಂತ. ಖಂಡಿತ ಫ್ರೆಂಡ್ಸ್, ಇವತ್ತು ಇಂಥ ಒಂದು ಜ್ಞಾನ ಪ್ರತಿಯೊಬ್ಬರಿಗೂ ಸಹಿತ ಅವಶ್ಯಕತೆ ಇರತಕ್ಕಂಥದ್ದು. ಇಂಥ ಒಂದು ಜ್ಞಾನ ಎಲ್ಲರಿಗೂ ಸಹಿತ ಬೇಕಾಗಿರ್ತಕ್ಕಂಥದ್ದು. ಇದು ನಮಗೆ ಸಿಕ್ಕರೆ ಹೇಗಿರ್ಬೋದು? ಓಕೆ, ಹೇಗಿರ್ಬೋದು ಇಮ್ಯಾಜಿನ್ ಮಾಡಿ, ಹಿಂಗಿರ್ಬೋದು ಲೈಫ್.
ಇಂಥ ಒಂದು ಶಕ್ತಿ ಸಿಕ್ಕರೆ ನಮ್ಮಲ್ಲಿ ಎಂಥ ಒಂದು ಪವರ್ ಸಿಗುತ್ತೆ. ಎಸ್ ಆರ್ ನೋ? ಸಿಗುತ್ತಾ ಇಲ್ವೋ ಹೇಳಿ? ಅದ್ಭುತವಾಗಿರುತ್ತಾ ನಮ್ಮ ಲೈಫು? ಪವರ್ಫುಲ್ ಆಗಿರುತ್ತಾ? ಎಸ್ ಆರ್ ನೋ? ಎಸ್. ಇಂಥ ಒಂದು ಲೈಫು ನಿಮಗೆ ಸಿಗುತ್ತೆ. ನೀವೆಲ್ಲದು ಪಡ್ಕೊಳ್ತೀರಾ? ಇದನ್ನ ಪಡ್ಕೊಂಡಿರ್ತಕ್ಕಂಥವ್ರು ಕೆಲವ್ರನ್ನ ನೋಡೋಣ ಇವಾಗ. ಯಾರೆಲ್ಲ ನಮ್ಮ ಮೊನ್ನೆ 2ನೇ ತಾರೀಕು ಬಂದಿದ್ರಿ ಪ್ರೋಗ್ರಾಮು, ಅವರೆಲ್ಲರೂ ಸಹಿತ ಹ್ಯಾಂಡ್ ರೈಸ್ ಮಾಡಿ. ನಿಮ್ಗೆ ಏನೇನು ಸಿಕ್ಕಿದೆ ಆ ಒಂದು ಪ್ರೋಗ್ರಾಮಲ್ಲಿ ಅದನ್ನ ಜಸ್ಟ್ ಹಂಚ್ಕೊಳ್ಳಿ. ನಿಮ್ಮೊಳಗಡೆ ಏನು ಡಿಫ್ರೆನ್ಸ್ ಆಯಿತು, ಯಾಕೆ ಈ ಒಂದು ವಿಶೇಷ ಅನಿಸುತ್ತೆ ಈ ಪ್ರೋಗ್ರಾಮು. ಓಕೆ, ವಿಡಿಯೋದಲ್ಲಿ ಬಂದು ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಶೇರ್ ಮಾಡೋರು. ಓಕೆ, ನಿಮಗೆ ಏನು ಡಿಫ್ರೆನ್ಸ್ ಅನಿಸ್ತು, ಯಾಕೆ ಇದು ವಿಶೇಷ, ನಿಮ್ಮೊಳಗಡೆ ಏನು ಡಿಫ್ರೆನ್ಸ್ ಆಯಿತು ಅದನ್ನ ಕೆಲವರು ಶಾರ್ಟ್ ಆಗಿ ಜಸ್ಟ್ ಒಂದೊಂದೇ ಇಂಪಾರ್ಟೆಂಟ್, ಒಂದೊಂದೇ ವರ್ಡಲ್ಲಿ ಏನು ನೀವು ಕಲ್ತ್ರಿ, ಯಾವುದನ್ನ ಏನು ಉಪಯೋಗ ಆಯಿತು, ಏನು ಡಿಫ್ರೆನ್ಸ್ ಅನ್ನಿಸ್ತು ಅದನ್ನ ಶಾರ್ಟ್ ಆಗಿ ಮ್ಯಾಕ್ಸಿಮಮ್ ನಿಮ್ಮ ಒಂದು ಶೇರಿಂಗ್ನ ಮಾಡಿ ನೋಡೋಣ. ತುಂಬ ಜನ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ನೋಡೋಣ. ಕೆಲವರು ಶೇರ್ ಮಾಡ್ತೀನಿ. ಎಸ್ ಸಂಜನಾ? ಎಸ್ ಸರ್. ಹಾಯ್, ಹಲೋ. ಹೇಳ್ಪಾ. ಶುರು ಮಾಡ್ಲಾ? ಯಾ. ಓಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜನಾ ಅಂತ. ನಾನು ಡಿಗ್ರಿ ಓದ್ತಿದ್ದೀನಿ, ಸೆಕೆಂಡ್ ಇಯರ್, BA ಇನ್ ಸೈಕಾಲಜಿ ಅಂಡ್ ಥಿಯೇಟರ್, ಕ್ರೈಸ್ಟ್ ಯೂನಿವರ್ಸಿಟಿನಲ್ಲಿ. ನಾನು ಈ ಸಂಡೇ 2 ನವೆಂಬರ್ ಏನಿತ್ತು ಆ ವರ್ಕ್ಶಾಪ್ ನ ಅಟೆಂಡ್ ಮಾಡಿದೆ. ಸೊ ನಂದು ಮೇನ್ ಕೀ ಟೇಕಿಂಗ್ಸ್ ಏನಿದೆ ಅಂತ ಹೇಳ್ತೀನಿ, ಕೀ ಟೇಕ್ ಅವೇಸ್. ಸೊ ಆ ಲಿಮಿಟಿಂಗ್ ಬಿಲೀಫ್ ಏನಿತ್ತು ಅದು, ಆಮೇಲೆ ಚಕ್ರಧ್ಯಾನ, ಮತ್ತೆ ಮ್ಯಾಜಿಕ್ ವಾಟರ್ ಅಂತ ಒಂದು ಮಾಡಿಸಿದ್ರು ಅದು, ಅಂಡ್ ಓಪನ್ ಇದು 4. ಇದು 4. ಓಕೆ ಫೈನ್. ಲಿಮಿಟಿಂಗ್ ಬಿಲೀಫ್ ತುಂಬಾನೇ ಮ್ಯಾಜಿಕಲ್ ಆಗಿ ವರ್ಕ್ ಆಯ್ತು. ಸೊ ಬೇಗ ಮಾಡ್ತೀನಿ. ನಾನ್ ಏನ್ ನಂಬ್ತೀನೋ ನನ್ನ ಲೈಫ್ ಅದ್ರ ಮೇಲೆ ಸ್ಟ್ಯಾಂಡ್ ಆಗುತ್ತೆ ಅನ್ನೋದಕ್ಕೆ. ನಾನೇನ್ ಅನ್ಕೊಂತಿದ್ದೆ, ನಾನ್ ಒಬ್ಳೆ ಎಲ್ಲ ಮಾಡಕ್ ಆಗಲ್ಲ, ಐ ಆಮ್ ನಾಟ್ ಕೇಪಬಲ್ ಆಫ್ ಡೂಯಿಂಗ್ ದಟ್ ಅಂತ ಅನ್ಕೊಂತಿದ್ದೆ. ಬಟ್ ದೆನ್ ಲಿಮಿಟಿಂಗ್ ಬಿಲೀಫ್ ಅನ್ನೋ ಆಕ್ಟಿವಿಟಿ ಮಾಡಾದ್ಮೇಲೆ ಐ ಸ್ಟಾರ್ಟೆಡ್ ಟ್ರಸ್ಟಿಂಗ್ ದಟ್ ಎಸ್ ನಾನು ಒಬ್ಳೇನು ಮಾಡ್ಬೋದು ಎಲ್ಲದು ಅಂತ. ಅಂಡ್ ಡಿಗ್ರಿ ಓದ್ತಿರೋದು ಜೊತೆಗೆ ನಂದೊಂದು ರೆಸಿನ್ ಆರ್ಟ್ ಬಿಸ್ನೆಸ್ ಇದೆ. ಸೊ ಅದ್ರ ರಿಲೇಟೆಡ್ ಅಲ್ಲೂ ನಾನು ಅಫ್ಕೋರ್ಸ್ ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಹೇಳ್ತಿದ್ದೆ, 1 ಲಕ್ಷ ಮಾಡ್ತೀನಿ, 1 ತಿಂಗಳಿಗೆ 1 crore ಮಾಡ್ತೀನಿ ಅಂತ. ಬಟ್ ದೆನ್ ಯೋಚನೆ ಮಾಡಿದಾಗ ಆಕ್ಚುಲಿ ಬಿಲೀವ್ ದಟ್ ನಂಬ್ತಾ ಇರ್ಲಿಲ್ಲ, ಹೇಳ್ತಿದ್ದೆ ಮೇಲ್ಮೇಲೆ. ಸೊ ಅವತ್ ಆ ಲಿಮಿಟೆಡ್ ಬಿಲೀಫ್ದು ಆಗಾದ್ಮೇಲೆ ಆ ಆಕ್ಟಿವಿಟಿ ನಂಬಿಕೆ ಬಂತು ದಟ್ ಎಸ್ ನಾನ್ ಮನ್ಸ್ ಮಾಡಿದ್ರೆ ನಾನ್ ಮಾಡಬಹುದು ಅಂತ. ಅಂಡ್ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಏನಂದ್ರೆ ಆ ಆಕ್ಟಿವಿಟಿ ಮಾಡಿ 10-20 ಮಿನಿಟ್ಸ್ ಒಳಗೇನೆ ಒಂದು ಆರ್ಡರ್ ಬಂತು ನನ್ಗೆ, ರೆಸಿನ್ ಆರ್ಟ್. ಇದು ಯಾಕೆ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಅಂದ್ರೆ, ನಾನ್ ಅಷ್ಟು ಕನ್ಸಿಸ್ಟೆಂಟ್ ಆಗಿಲ್ಲ ನನ್ನ ಬಿಸ್ನೆಸ್ ಅಲ್ಲಿ. ಸೊ 1 ತಿಂಗಳು 2 ಆರ್ಡರ್ ಬಂದ್ರೆ ದಟ್ ಇಸ್ ಅ ಬಿಗ್ ಥಿಂಗ್. ಆ ತರ ಇತ್ತು ನನ್ನ ಬಿಸ್ನೆಸ್ ಸ್ಥಿತಿ. ಸೊ ಈ ಆಕ್ಟಿವಿಟಿ ಆದ್ಮೇಲೆ ತಕ್ಷಣ ಒಂದು ಆರ್ಡರ್ ಬಂತು ಅಂಡ್ ಫುಲ್ ಗೂಸ್ ಬಂಪ್ಸ್, ಫುಲ್ ಕೈಯೆಲ್ಲ ಶಿವರ್ ಆಗ್ತಿತ್ತು, ಫುಲ್ ಖುಷಿ ಆಯ್ತು. ಓಕೆ, ಇಟ್ಸ್ ವರ್ಕಿಂಗ್. ನನ್ನ ನಂಬಿದ್ರೆ ಲಿಟ್ರಲಿ ಏನಾರು ಮಾಡ್ಬೋದು ಅಂತ ನಂಬಿಕೆ ಬಂತು. ಅಂಡ್ ಇದು ಮ್ಯಾಜಿಕ್ ವಾಟರ್ ಅನ್ನೋದನ್ನು ವೆರಿ ಮ್ಯಾಜಿಕಲ್. ಇಟ್ಸ್ ಅಂದ್ರೆ ಈಗ ಲಿಮಿಟಿಂಗ್ ಬಿಲೀಫ್ ಅನ್ನೋದು ಹೆಂಗೆ ನಂಬೋದಕ್ಕೆ ಹೆಲ್ಪ್ ಆಯ್ತು, ಇದು ನಂಗೆ ಆಕ್ಷನ್ ಮೂಲಕ ಹೆಲ್ಪ್ ಮಾಡ್ತಿದೆ. ಸೊ ನಾನ್ ಜಸ್ಟ್ ನಂಬ್ತಾ ಇಲ್ಲ ದಟ್ ನಾನು ಅರ್ನ್ ಮಾಡ್ತೀನಿ ಅಂತ. ಆಕ್ಷನ್ ಮೂಲಕನೂ ನಂಗೆ ಡೈಲಿ ಮಾಡೋದಕ್ಕೆ ಮ್ಯಾಜಿಕ್ ವಾಟರ್ ಅನ್ನೋದು ಎನರ್ಜಿ ತುಂಬುತ್ತಿದೆ. ಅಂಡ್ ಚಕ್ರಧ್ಯಾನ ಇಸ್ ಆಲ್ಸೋ ವೆರಿ ಮ್ಯಾಜಿಕಲ್. ಓವರ್ ಆಲ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ದಟ್ ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಆದ್ರೂ ಆಗಿಲ್ಲ ಅಂದ್ರೂ ನಾನ್ ಪೀಸ್ಫುಲ್ ಆಗಿ ಹೆಂಗಿರೋದು ಆ ಎಜುಕೇಶನ್ ಸಿಗ್ತಿದೆ. ಅಂಡ್ ಲಿವಿಂಗ್ ಲೈಫ್ ಇಸ್ ಅನ್ ಆರ್ಟ್, ಕಲಿಯೋದು. ಅಂಡ್ ಅದನ್ನ ಕಲಿಯೋದಕ್ಕೆ ಲೈಫ್ ಎಜುಕೇಶನ್ ತುಂಬಾನೇ ಮುಖ್ಯ. ಸೊ ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ಸರ್. ಅಂಡ್ ಯಾ, ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ವೆರಿ ಶಾರ್ಟ್ ಅಲ್ಲಿ ಅಗೈನ್ ಮ್ಯಾಜಿಕ್ ನ ಕ್ರಿಯೇಟ್ ಮಾಡಿರ್ತಿದ್ಯಾ. 2 days ಅಲ್ಲಿ ಇಷ್ಟೊಂದು ಸ್ಪೆಷಲ್ ಬ್ರೇಕ್ ಥ್ರೂ ಸ್ಟಾರ್ಟ್ ಮಾಡಿರೋದು. ಥ್ಯಾಂಕ್ ಯು ಸಂಜನಾ, ಸೂಪರ್. ಈ ತರ ತುಂಬಾ ಜನಗಳಿದೆ. ಸಿಗೊಂದು ಶೇರಿಂಗ್ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಚಂದ್ರಶೇಖರ್. ಎಸ್, ಥ್ಯಾಂಕ್ ಯು ಸರ್. ಆಕ್ಚುಲಿ ನಿಮ್ಗೆ ನಾನು ತುಂಬಾನೇ ನಮಸ್ಕಾರ ಅಂತ ಹೇಳ್ಬೇಕು. ಅದು ಕಮ್ಮಿ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ನೀವು ಕೊಡೋ ಕೈ ಸರ್, ನಿಮ್ದು ಏನೇ ಆದ್ರೂ ನಿಮ್ದು ಕೊಡೋದೆ. ನಮ್ಮ ಅಪ್ಲೈನ್ ಹೇಳ್ತಾರೆ, ವಿಜಯ್ ಸರ್ ಏನೇ ಕೊಟ್ರು ಎಲ್ಲರಿಗೂ ಕೊಡೋ ಕೈಯೇ ಆಗಿರುತ್ತೆ, ಒಟ್ಟು ತಗೊಳ್ಳೋ ಕೈ ಅಂತಲ್ಲ. ಅದಕ್ಕಾಗಿ ನಾನು ಫಸ್ಟ್ ಧನ್ಯವಾದ ಹೇಳ್ತೀನಿ. ನಾನು LT ವರ್ಕ್ಶಾಪ್ ಆಗ್ಬೋದು, ಡೈಮಂಡ್ ಕ್ಲಾಸ್ ಆಗ್ಬೋದು, ಅಲ್ಲಿಂದ ನಾನು ಬರ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಮೊನ್ನೆ ಸಿಕ್ಕಿರೋ ಪ್ರೋಗ್ರಾಮ್ ಅಲ್ಲಿ ಏನು ಬೆನಿಫಿಟ್ ಆಯ್ತು?
ಸರ್ ನಾನು 3-4 ತಿಂಗಳಿಂದ ನನ್ನ ವೈಫ್ ಕೆಲ್ಸಕ್ಕೆ ಹೋಗ್ಬೇಕು ಅಂದಾಗ ನಾನು ಅಡೆತಡೆ ಮಾಡ್ತಾ ಇದ್ದೆ. ಇಲ್ಲ ಬೇಡ ಹೋಗ್ಬೇಡ ಅಂತ ಹೇಳ್ತಾ ಇದ್ದೆ. ಬಟ್ ಈಗ ನಿನ್ನೆ ಮೊನ್ನೆಯಿಂದ ಹೇಳ್ತಾ ಇದ್ದಾಳೆ ಹೋಗ್ಬೇಕು ಅಂತ. ಆಯ್ತಮ್ಮ ನೀನ್ ಹೆಂಗ್ ಇಷ್ಟ ಬರುತ್ತೆ ನೀನ್ ಹಂಗ್ ಹೋಗಮ್ಮ ನೀನು. ಯಾಕಂದ್ರೆ ಸೂಪರ್, ನೀವೇ ಅವರಿಗೆ ಹೇಳಿದ್ದೀರಾ. ಫ್ರೀಡಮ್ ಕೊಟ್ಟಿದ್ದೀರಾ. ಎಸ್ ಸರ್, ಸೂಪರ್, 100% ಫ್ರೀಡಮ್ ಕೊಟ್ಟಿದ್ದೀನಿ ಸರ್. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್, ಯಾಕಂದ್ರೆ ಸೂಪರ್. ಅವ್ರಿಗೆ ನೀವೇ ಹೇಳಿದ್ದೀರಾ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅಂತ. ಸೊ ಹಾಗಾಗಿ ಏನೇ ಆಗುತ್ತೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಅನ್ನೋದನ್ನ ನಾನು ನಂಬ್ಕೊಂಡಿದ್ದೀನಿ. ತುಂಬಾ Perfect, ಥ್ಯಾಂಕ್ ಯು ಸರ್. ಅಂಡ್ ಥ್ಯಾಂಕ್ ಯು. ಗಾಯತ್ರಿ ಮೇಡಮ್, ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಹೇಳೋದಂದ್ರೆ ನಾನು ಇದೀನಿ ಅಂದ್ರೆ ನೀವೇ ಅದಕ್ಕೆ ಕಾರಣ. ನಾನು ಕಲ್ತಿದ್ದು ಮೊನ್ನೆ ಕ್ಲಾಸಲ್ಲಿ ಏನು ಅಂತಂದ್ರೆ ಲಿಮಿಟಿಂಗ್ ಬಿಲೀಫು, ಇನ್ನು ಫೈನಾನ್ಷಿಯಲಿ ನಾನು ಅಷ್ಟು ಗ್ರೋತ್ ಆಗಲ್ಲ ಅಂತ ನನಗೆ ತುಂಬಾ ಇತ್ತು. ಅಂದ್ರೆ ನಾನು ಏನು ಮಾಡ್ತಿಲ್ಲ ಸದ್ಯದಲ್ಲಿ ಬಿಕಾಸ್ ಆಫ್ ಸಮ್ ಹೆಲ್ತ್ ಇಶ್ಯೂಸ್ ಅದೆಲ್ಲ. ಬಟ್ ಅಲ್ಲಿಗೆ ಬಂದ್ಮೇಲೆ ಅದೆಲ್ಲ ಬ್ರೇಕ್ ಮಾಡಿದೆ ಸರ್. ಲಿಮಿಟಿಂಗ್ ಬಿಲೀಫ್ನೆಲ್ಲ ಕ್ರಾಸ್ ಮಾಡಿದೀನಿ. ಮತ್ತೆ ಮ್ಯಾಜಿಕ್ ವಾಟರ್ ಪಕ್ಕದಲ್ಲೇ ಇಟ್ಕೊಂಡಿದೀನಿ. ಅಂಡ್ ಫ್ಯಾಮಿಲಿ ಎಲ್ಲರೂ ಮಾಡ್ತಾ ಇದೀವಿ ಇದನ್ನ. ಆಲ್ ಆರ್ ಅಟೆಂಡಿಂಗ್ ಕ್ಲಾಸ್. ಇಲ್ಲಿ ಎಲ್ಲ ಕೂತ್ಕೊಂಡು ಅವ್ರವ್ರ ಮೊಬೈಲ್ ಅಲ್ಲಿ ಅಟೆಂಡ್ ಮಾಡ್ತಿದ್ದಾರೆ. ಅಂಡ್ ಕ್ವಾಂಟಮ್ ಫಿಸಿಕ್ಸ್ ನ ನಾನು ಕೇಳಿರ್ಲಿಲ್ಲ. ಅಂದ್ರೆ ವರ್ಡ್ ಕೇಳಿದ್ದೆ ಹೇಗ್ ವರ್ಕ್ ಆಗತ್ತೆ ಅಂತ ನಿಮ್ ಮೂಲಕ ತಿಳಿಸ್ಕೊಟ್ಟಿದ್ರೆ ಇನ್ನೂ ಹೋಗ್ಬೇಕು ಮೈಂಡ್ಗೆ. ಥ್ಯಾಂಕ್ ಯು. ಅಂಡ್ ಮ್ಯಾನಿಫೆಸ್ಟೇಷನ್ ನಂಗೆ ಆಲ್ರೆಡಿ ವರ್ಕ್ ಆಗಿದೆ. ನಿಮ್ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿದ್ದೆ, ನಿಮ್ಮನ್ನ ಈಗ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಖಂಡಿತ ನಿಮ್ಮ ತಪನೆ ಏನಿತ್ತು ಅದಕ್ಕೆ ಸರಿಯಾದ ಒಂದು ರಿಸಲ್ಟ್ ಸಿಕ್ಕಿದೆ. ಥ್ಯಾಂಕ್ ಯು. ಎಸ್, ಶಿವರಂಜೇಗೌಡ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ತಿಲ್ವಾ? ಓಕೆ, ಆಗ್ತಿಲ್ವಾ? ಓಕೆ, ಫೈನ್. ಆಯ್ತು ಸರ್. ಎಸ್ ಸರ್. ಇದು ಸರ್ ನನಗೆ ಹಾಗೆ ಅವತ್ತು ನಾವು 2ನೇ ತಾರೀಕಿನಲ್ಲಿ ಈ ಚಕ್ರ ಜ್ಞಾನ ಅನ್ನೋದು ನನಗೆ ಭಾರಿ ಇಷ್ಟ ಆಯ್ತು ಸರ್. ಇದು ನಾನು ಕೇಳಿರಲಿಲ್ಲ, ಹಿಂದೆ ಏನು ಗೊತ್ತೂ ಇರಲಿಲ್ಲ. ಈಗ ನೀವು ಮಾಡಿಸ್ತಾ ಇರೋದು ನಮ್ಗೆ ಭಾರಿ ಸಂತೋಷ ಆಗಿದೆ ಸರ್. ಚಕ್ರ ಜ್ಞಾನ ಕಲಿಯೋದ್ರಿಂದ ನಮ್ಗೆ ಜ್ಞಾನ ಒಂದೇ ಒಂದು ಹತೋಟಿ ಬರುತ್ತೆ ಅಂತ ನನಗೆ ಅರ್ಥವಾಯ್ತು ಮೇಡಮ್ ಸರ್. ಈ ನೀವೇನಪ್ಪ ಹೊಸದಾಗಿ ಕಲ್ತಿರೋದ್ರಿಂದ ನಾವು ಇದ್ಯಾವ್ದಪ್ಪ ಅನಿಸ್ತಾ ಇದೆ. ನೀವು ಕೊಡ್ತಾ ಇರೋದು ವಿದ್ಯೆ ನಮ್ಗೆ ಶಾಶ್ವತವಾಗಿರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸೂಪರ್ ಸರ್. ಖಂಡಿತ ನಿಮ್ಮ ವಯಸ್ಸಲ್ಲಿ ಬಂದು ನೀವು ಆ ಜ್ಞಾನನ ಪಡ್ಕೊಳ್ತಿದ್ದೀರಾ, ಅದು ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ತರ ಇನ್ನೂ ಸಾಕಷ್ಟು ಇದೆ. ಬಟ್ ಇವಾಗ ನನಗೆ ಟೈಮ್ ಶಾರ್ಟೇಜ್ ಇಂದ ಒಂದೇ ಒಂದು ಶಾರ್ಟ್ ಗ್ಲಿಮ್ಸು ಆ ಒಂದು ಪ್ರೋಗ್ರಾಮ್ದು ಒಂದು ಶಾರ್ಟ್ ಒಂದು ವಿಡಿಯೋ ನೋಡೋಣ ಯಾವ ತರ ಇತ್ತು ಆ ಪ್ರೋಗ್ರಾಮ್ ಅಂತ. ಜಸ್ಟ್ ಆ ಒಂದು ಪ್ರೋಗ್ರಾಮ್ ವಿಶೇಷವಾಗಿರ್ತಕ್ಕಂಥದ್ದು ಜಸ್ಟ್ ನೋಡ್ತಾ ಬನ್ನಿ. ಅದನ್ನ ಏನಾಗುತ್ತೆ ಎಲ್ರಿಗೂ ಸಹ ಒಂದು ಕಾತುರತೆ ಇದೆ, ಏನಿರ್ಬೋದು ಅಂತ. ವರ್ಡ್ಸ್ ಬೇರೆ ಡಿಫ್ರೆಂಟ್ಸ್ ಇದೆ. ಓಕೆ, ಇದೆಲ್ಲದು ಹೇಗೆ ಸಾಧ್ಯ? ಮೆಜಿಷಿಯನ್ ಅಂದ್ರೆ ಯಾರು? ಕೆಲವರಿಗೆ ಹೇಳ್ತಾ ಇದ್ರು ಅವಾಗಲೇ, ನಾನ್ ಮೆಜಿಷಿಯನ್ ಅಂತ, ನಾನೇನೋ ಮಂತ್ರ ಮಾಡ್ಬಿಡ್ತೀನಿ ನೀವು ಅಂತ. ನಾನೇನೋ ಮಂತ್ರ ಮಾಡೋಕ್ಕೆ ನಿಮಗೆ ಮಂತ್ರವಾದಿ ಥರ ನಿಮ್ಮನ್ನ ಮಾಡ್ತೀನಿ, ನಾನು ಮಂತ್ರವಾದಿ ಅಂತ ಅನ್ಕೊಂಡಿದ್ದಾರೆ ಅಂತ. ಅದೆಲ್ಲ ಕ್ಲಾರಿಟಿ ಸಿಗುತ್ತೆ. ಇದೆಲ್ಲದು ಬೇಕಿದೆಯಾ ಫಸ್ಟು? ಓಕೆ, ಇದಕ್ಕಿಂತ ಮೊದಲು ಇವಾಗ ಜಸ್ಟ್ ನಿಮಗೆ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಏನು ಕ್ವಶನ್ ಇದೆ ನನಗೆ ಏನಾದರೂ ಕೇಳದಿದ್ರೆ ಕೇಳ್ಬೋದು. ಸ್ಟಾರ್ಟಿಂಗ್ ನೋಡಿದಾಗ, ನಾನು ಕ್ಲಾಸ್ ಅಟೆಂಡ್ ಮಾಡಿದಾಗ ನಿಮ್ಮನ್ನ ನಾನು ಅನ್ಕೊಂಡಿದ್ದು ದೇವ್ರ ತರ. ಆದ್ರೆ ಈ ಮಹಾನ್ ಭಾವ ರಾಜು ಡಿಜೆ ವಿಜಯ್ ಡಿಜೆ ಅಣ್ಣ ತಮ್ಮದಿರು ಅಂತ ಗೊತ್ತಿರ್ಲಿಲ್ಲ. ನಾನು ಇದೆಲ್ಲೋ ದೇವಲೋಕದಿಂದ ಬಂದಿರತಕ್ಕಂತ ವಿದ್ಯೆ, ಇದು ಹೆಂಗ್ ಸಾಧ್ಯ ನಮ್ಮ ಮನುಕುಲಕ್ಕೆ ಬರಕ್ ಸಾಧ್ಯ ಅಂತ ನಾನು ಸಾರಿ. ನೀವು ಇದಕ್ಕಿದಂಗೆ ಡೈಮಂಡ್ ಕ್ಲಾಸ್ ನಡೆಸ್ತಾ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಮಾಯವಾಗ್ಬಿಟ್ರೆ ನಮ್ಮಂತವ್ರ ಗತಿ ಏನ್ ಸರ್? ನೀವು ಹತ್ತದ್ಮೇಲೆ ಬೆಳಗಿನ ಜಾವ ಎದ್ಬಿಟ್ಟು ಹತ್ತಿದೀನಿ ಸರ್, ನೀವು ಬಂದಿಲ್ಲ ಅಂತ. ತುಂಬಾ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು, ಏನು ಅಷ್ಟೊಂದು ಇಲ್ಲ, ನಿಮ್ಗಿಂತನೂ ಭಗವಂತನಿಗಿಂತನೂ ಜಾಸ್ತಿ ಭಗವಂತ ಕಾಣಲ್ಲ ಸರ್, ನೀವು ನಮಗ್ ಕಾಣ್ಬಿಟ್ಟು ನಮ್ ಲೈಫ್ ಚೇಂಜ್ ಆಗಿ, ಅದು ನೀವೇ ಸರ್ ಕಾರಣ ಅದಕ್ಕೆ. ನನಗೆ ನಮಸ್ತೆ. ಇವತ್ತು ಈ ಬಾಡಿ ಇಲ್ಲಿಗೆ ಬಂದಿದೆ ಅಂತಂದ್ರೆ ಅದಕ್ಕೆ ನೀವೇ ಕಾರಣ. ಅಂದ್ರೆ ಓವರಾಲ್ ಆಗಿ ಹೇಳಿದ್ರಿ, ಬಟ್ಟೆ ಒಳಗೆಲ್ಲ ನಾವೆಲ್ಲ ಬೆತ್ತಲೆ ಅಂತ. ನಮ್ಮ LT ವರ್ಕ್ಶಾಪ್ ಫಸ್ಟ್ ಅಟೆಂಡ್ ಮಾಡಿದ್ದು, ಅದಾದ್ಮೇಲೆ ಬಂದೇ ಇಲ್ಲ ನಾನು. ಯಾಕಂದ್ರೆ ನೀವು ಇರ್ಲಿಲ್ಲ. ಅದೆಲ್ಲ ಆದ್ಮೇಲೆ ಮೊನ್ನೆ ಯಾವಾಗ ನೀವು ಬರ್ತಿದ್ದೀರಾ ಅಂತ ಅನೌನ್ಸ್ ಆಯ್ತು, ಇಲ್ಲ ಇದಕ್ಕೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದೆ. ವರ್ಷಾನುಗಟ್ಲೆ ನೀವೆಲ್ಲ ಇದನ್ನೆಲ್ಲ ತಗೊಂಡಿದ್ದೀರಿ. ಇದನ್ನ ಎಷ್ಟು ಏನೋ ಹಿಮಾಲಯದಿಂದ ಏನಾದ್ರು ಬಂದಿದ್ದಾರಾ ಇವರು? ಋಷಿ ತರ ಏನೋ 12 ವರ್ಷ ಏನಾದ್ರು ತಪಸ್ ಮಾಡಿದಾರ?
ಮಾತಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ವರ್ಡ್ಸ್ ನಿಂತು ಹೋಗ್ತಾ ಇದೆ. ದೊಡ್ಡದಾಗಿ ಅನ್ಕೊಳ್ತೀವಿ, ಚಾಲೆಂಜ್ ಬಂದಾಗ ವಿತ್ಡ್ರಾ ಆಗ್ತೀವಿ. ಇವಾಗ ಏನು ಬಂದಿದ್ದೀವಿ, ಹೆಲ್ತ್, ವೆಲ್ತ್, ಲವ್ ಆ್ಯಂಡ್ ಹ್ಯಾಪಿನೆಸ್. ಇದು ಅವಶ್ಯಕತೆ ಇದೆಯಾ? ಒಂದು ನಮ್ಮ ಸಕ್ಸಸ್ ಆಗಬೇಕು ಅಂತ ಬಂದಿದ್ದೀವಿ, ಆದರೆ ಆಗಿಲ್ಲ. ಯಾಕೆ? ಅದು ಹೇಗೆ ಅಂತ ನಾವೆಲ್ಲರೂ ಸಕ್ಸಸ್ ಆಗಿರೋದು. ನನ್ನ ಗುರು ಒಬ್ರು 100 ಆಸ್ತಿ ಪಡಿಬೋದು ಅಂತ. ನೀವೇನೋ ಸಕ್ಸಸ್ ಆದ್ರಿ ಸ್ವಾಮಿ, ಇದೆಲ್ಲದು ಮಾಡ್ಕೊಂಡ್ರಿ. ಇವರು ಇಷ್ಟೆಲ್ಲ ಸಮಸ್ಯೆಗಳಿದೆ, ಇವ್ರು ಸಕ್ಸಸ್ ಆಗಲ್ಲ ಅಂತೆ, ಆಗಕ್ಕಾಗಿಲ್ಲ. ಯಾಕೆ? ನೀವೇನೇನೋ ಮಾಡಿದ್ರಿ ಅದಕ್ಕೆ ಸಕ್ಸಸ್ ಆದ್ರಿ ಅಂತ. ಆದ್ರೆ ಇವರು ಸಹ ನಿಮ್ಮಂಗೆ ಮಾಡಕ್ ಹೋದ್ರು, ಆದ್ರೆ ಇವ್ರು ಸಕ್ಸಸ್ ಆಗ್ಲಿಲ್ಲ. ಕಾರಣ ಕೇಳಿದ್ಕೆ ಇವೆಲ್ಲವೂ ಹೇಳಿದ್ದಾರೆ. ನಿಮ್ಗೆ ಅನ್ಸಿರ್ಬೋದು ನನ್ನ ಲಿಸ್ಟ್ ಅಲ್ಲಿ ಇರ್ಲಿಕ್ಕಿಲ್ಲ ಬಿಡಿ, ನಂದೇ ಬೇರೆ, ನಂದೇನ್ ಗೊತ್ತು ಸ್ವಾಮಿ, ಇವೆಲ್ಲ ಕಾರಣಗಳ ಇದ್ರ 100 ಇತ್ತು ನಮಗೆ ಅಂತ. ನಾನು ಏನಾಗ್ಬೇಕಾಗಿದೆ, ನಾನು ಇವಾಗ ಕಲಿಬೇಕಾಗಿರೋದು ಬರೀ ನೋಡಕ್ಕೆಲ್ಲ ಬಂದಿರೋದು. ಇವಾಗ ನಾನು ಡಿಸೈಡ್ ಮಾಡಬೇಕು, ನಾನು ಯಾಕೆ ಕೋಟ್ಯಾಧಿಪತಿ ಆಗಿಲ್ಲ. ಯಾರಿಗೆ ಕೋಟ್ಯಾಧಿಪತಿ ಆಗ್ಬೇಕು ಅಂತಂದ್ರೆ ಅವರಿಗೆ, ಕೆಲವ್ರಿಗಿಲ್ಲ ಸರ್ ನಾನು ಕೋಟ್ಯಾಧಿಪತಿ ಆಗಿದ್ರೆ ನಾನೇನಾಗಿರ್ತಿದ್ದೆ ಗೊತ್ತಾ? ನರೇಂದ್ರ ಮೋದಿಗಿನ ಮೇಲೆ. ಇದೇನಿದು ಶರ್ಟ್ ವೈಟ್ ಕಲರ್ ಅನ್ಕೊಂಡಿದೀವಿ, ಅದು ಶರ್ಟೇ ಅಲ್ಲ, ಇದು ಚೇರೇ ಅಲ್ಲ. ನಾನು ಉಸಿರಾಡ್ತಿದ್ದೀನಿ, ಅದು ಅಲ್ಲ. ಇಡೀ ಬ್ರಹ್ಮಾಂಡ ಸೃಷ್ಟಿ ಆಗಿರೋದು ಖಾಲಿಯಿಂದ. ಎಸ್ ಫ್ರೆಂಡ್ಸ್, ಈ ತರ ಸುಮ್ಮನೆ ಜಲಕ್ ಮಾತ್ರನೇ ಸೈಲೆಂಟ್ಸ್ ಹೇಗಿತ್ತು ಅಂತ ತುಂಬಾ ಅದ್ಭುತವಾದ ಕಾರ್ಯಕ್ರಮ. ಅಂಡ್ ಸೇಮ್ ಪ್ರೋಗ್ರಾಮ್ ನಿಮಗೆ ಇಲ್ಲಿ ರೀಟೆಲಿಕಾಸ್ಟ್ ಆಗುತ್ತೆ. ಅಂಡ್ ಅದೇ ಸೇಮ್ ಪ್ರೋಗ್ರಾಮ್ ಇಲ್ಲಿ ನಾನು ಅದನ್ನ ಪ್ಲೇ ಮಾಡ್ತಾ ನಿಮಗೆ ಸ್ಪೆಷಲ್ ಆಗಿ ರೀಕ್ರಿಯೇಷನ್ ಮಾಡ್ತೀನಿ. ಇವಾಗ ಮಾತ್ರ ಒಂದು ಶೆಡ್ಯೂಲ್ನ ನೋಡ್ಕೊಂಡು ಬರೋಣ, ಈ ಪ್ರೋಗ್ರಾಮ್ ಹೇಗಿರುತ್ತೆ ಅಂತ. ಫಿಸಿಕಲ್ ಇರೋದಿಲ್ಲ, ಸೇಮ್ ಪ್ರೋಗ್ರಾಮ್ ಇಲ್ಲಿ ರೀಟೆಲಿಕಾಸ್ಟ್ ಆಗುತ್ತೆ ಝೂಮ್ ಅಲ್ಲಿ. ಅದು ಶೆಡ್ಯೂಲ್ ನಾನು ನಿಮಗೆ ಕೊಡ್ತೀನಿ. ತುಂಬಾ ಇದೆ, ಶೇರ್ ಮಾಡೋದು ಟೈಮ್ ಇಲ್ಲ ನನಗೆ ಇವಾಗ. 1 hour ಒಳಗಡೆ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದ್ದೀನಿ. ಓಕೆ, ಎಸ್, ಇಲ್ಲಿ ನೋಡಿ ಶೆಡ್ಯೂಲ್, ವೆರಿ ಶಾರ್ಟ್ ಶೆಡ್ಯೂಲು. ಈ ಪ್ರೋಗ್ರಾಮು 10ನೇ ತಾರೀಕಿಂದ ನಿಮಗೆ ಇದು ಸಿಗುತ್ತೆ. 8 days ಇರುತ್ತೆ, ಸಂಡೇ ಸಾಟರ್ಡೆ ಸಂಡೇ ಬಿಟ್ಬಿಟ್ಟು. 10th November ಇಂದ 18th November ತನಕ ಇರುತ್ತೆ, 8 days. ಓಕೆ, ನೆಕ್ಸ್ಟ್ ಮಂಡೇ ಸ್ಟಾರ್ಟ್ ಆಗುತ್ತೆ 9 PM to 10 PM. ಸೇಮ್ ಇದೇ ತರನೇ ಒಂದು ಟೈಮಲ್ಲಿ ನಡೆಯುತ್ತೆ ಡೈಲಿ, ಸೇಮ್ ಪ್ರೋಗ್ರಾಮ್. ಅಲ್ಲಿ 8 hours ಆಯ್ತು, ಇಲ್ಲಿ 1 hour ಅದನ್ನೇ ರೀಟೆಲಿಕಾಸ್ಟ್ ಮಾಡ್ತೀನಿ ವಿತ್ ಮೈ ಇಂಟ್ರಾಕ್ಷನ್ಸ್. ಅಂಡ್ ಲಾಗಿನ್ ಟೈಮ್ 8:50 ಇರುತ್ತೆ. ರಿಜಿಸ್ಟ್ರೇಷನ್ ಫೀಸ್ ಇದಕ್ಕೆ ನಿಮಗೆ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಎಲ್ಲರೂ ಸಹಿತ ಲಾಸ್ಟ್ ಟೈಮ್ ಯಾರೆಲ್ಲ ಫಿಸಿಕಲ್ ಆಗಿ ಬಂದಿದ್ರಿ ಅವರಿಗೆ ಈ ರಿಜಿಸ್ಟ್ರೇಷನ್ ಇರೋದಿಲ್ಲ. ರಿಪೀಟರ್ಸ್ ಯಾರಿದ್ದೀರಾ ಅವರಿಗೆಲ್ಲ ಇದು. ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಅವರು ಲಾಸ್ಟ್ ಟೈಮು ತುಂಬಾ ದೂರಿಂದ ಬಂದಿದ್ರಿ, ದೂರಿಂದ ಬರೋದು ಬೇಕಿಲ್ಲ. ಅದಕ್ಕೋಸ್ಕರ ಇಲ್ಲೇ ಇದ್ಕೊಂಡು ನಾನು ಅಟೆಂಡ್ ಮಾಡೋಕ್ಕೆ ಎಲ್ರಿಗೂ ರೀಚಬಿಲಿಟಿಗೋಸ್ಕರ ಸೇಮ್ ಪ್ರೋಗ್ರಾಮ್ನ ಮಾಡ್ತಾ ಇರ್ತಕ್ಕಂಥದ್ದು. ರಿಜಿಸ್ಟ್ರೇಷನ್ ಫೀಸ್ ಬಂದ್ಬಿಟ್ಟು ಇಟ್ ಇಸ್ ಜಸ್ಟ್ 1,333. ದಟ್ ಈಸ್ 1,333, 1,333 rupees. ಫುಲ್ ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ಅಟೆಂಡ್ ಮಾಡ್ಬೋದು ಮನೆಯಲ್ಲಿ. ಒಂದು ರಿಜಿಸ್ಟ್ರೇಷನ್, ಒಂದು ಇಮೇಲ್ ಐಡಿಗೆ ಒಂದು ಲಿಂಕ್ ಬರುತ್ತೆ, ಝೂಮ್ ಲಿಂಕು. ಈ ರಿಜಿಸ್ಟ್ರೇಷನ್ ಅಲ್ಲ, ಸಪ್ರೇಟ್ ರಿಜಿಸ್ಟ್ರೇಷನ್ ಲಿಂಕ್ ಬರುತ್ತೆ. ಇದು ಈಗ ಇದ್ರದ್ದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ 8ನೇ ತಾರೀಕು ನವೆಂಬರ್ ಇರುತ್ತೆ, ಸಾಟರ್ಡೆ ಇದ್ರದ್ದು ಲಾಸ್ಟ್ ಡೇಟ್ ಎಂಡ್ ಆಗೋದು. ಕ್ಲೋಸಿಂಗ್ ಟೈಮ್ 11:59 PM. ಸಾಟರ್ಡೆ 12 ಗಂಟೆ ತನಕ ಮಾತ್ರ ರಿಜಿಸ್ಟ್ರೇಷನ್ ಇರುತ್ತೆ, ಆಮೇಲೆ ತಗೊಳಕ್ಕಾಗೋದಿಲ್ಲ. ಬಿಕಾಸ್ ನಮ್ದು ಕ್ಲೋಸಿಂಗ್ ಆಗುತ್ತೆ, ಪ್ಲಸ್ ನಮಗೆ ರಿಜಿಸ್ಟ್ರೇಷನ್ಸು ನಮ್ಮ ಇಮೇಲ್ ಲಿಂಕ್ ಕಳಿಸ್ಬೇಕಾಗತ್ತೆ, ಅದಕ್ಕೋಸ್ಕರ ಅವತ್ತೇ ಲಾಸ್ಟ್ ಡೇಟು. ಅಂಡ್ ಗುಡ್ ನ್ಯೂಸ್ ಬೇಕಾ, ಗ್ರೇಟ್ ನ್ಯೂಸ್ ಬೇಕಾ? ನಿಮ್ಮೆಲ್ಲರಿಗೂ ಸಹಿತ ಒಂದು ಸ್ಪೆಷಲ್ ಗುಡ್ ನ್ಯೂಸ್ ಇದೆ. ಅರ್ಲಿ ಬರ್ಡ್ ಆಫರ್ ಅಂದ್ಬಿಟ್ಟು ನಿಮಗೆ ಇಲ್ಲಿ ಇವಾಗಲೇ ಈ ಕ್ಷಣದಲ್ಲಿ ಯಾರೆಲ್ಲ ನಿರ್ಧಾರ ಮಾಡ್ತೀರಾ ಅವರಿಗೆ ಒಂದು ಸ್ಪೆಷಲ್ ಆಫರ್. ಅದೇನಪ್ಪ ಅಂದ್ರೆ 6th November, ಅಂದ್ರೆ ಇವತ್ತು ಥರ್ಸ್ಡೇ, ಟುಡೇ ಓನ್ಲಿ, ಇವತ್ತು ಮಾತ್ರ, ಈ ಕ್ಷಣ ಮಾತ್ರ ಯಾರೆಲ್ಲ ರಿಜಿಸ್ಟರ್ ಮಾಡ್ತೀರಿ ಅವರಿಗೆ ಕ್ಲೋಸಿಂಗ್ ಟೈಮ್ ಇವಾಗ್ಲಿಂದ, ಇವಾಗ ಟೈಮ್ 9:49, ಇನ್ನ 2 hours 10 minutes ಯಾರೆಲ್ಲ ರಿಜಿಸ್ಟರ್ ಮಾಡ್ತೀರಾ ಅವರಿಗೆ ಮಾತ್ರನೇ ಒಂದು ಸ್ಪೆಷಲ್ ಪ್ರೈಸ್ ಇದೆ. ದಟ್ ಈಸ್ ನಾಟ್ 1,333 ಅಲ್ಲ, ಇಟ್ ಈಸ್ ಜಸ್ಟ್ 999 ಫ್ರೆಂಡ್ಸ್. 999 ಫಾರ್ ಫ್ಯಾಮಿಲಿ. ಅಂದ್ರೆ ಫ್ಯಾಮಿಲಿ ನೀವು ಕುತ್ಕೊಂಡು ಅಟೆಂಡ್ ಮಾಡ್ತೀರಾ, ಬಟ್ ಒಂದು ಮಾತ್ರ ID ಕೊಡ್ತೀವಿ ನಾವು.
ಅಂದ್ರೆ ಒಂದು ಮೊಬೈಲ್ ಅಥವಾ ಒಂದು ಲ್ಯಾಪ್ಟಾಪ್ ಅಲ್ಲಿ ನೀವು ನೋಡ್ಬೋದು. ಕಂಪ್ಲೀಟ್ ಫ್ಯಾಮಿಲಿನ ನೀವು ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ಬೋದು. ನೀವು ಇವಾಗ ರಿಜಿಸ್ಟರ್ ಮಾಡ್ತೀರಾ, ಇವಾಗ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಲಿಂಕ್ ಬಂದಿರುತ್ತೆ. ಅಂಡ್ ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ಇದ್ದೀರಾ, ಯೂಟ್ಯೂಬ್ ಅಲ್ಲಿ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಬಂದಿರುತ್ತೆ, ಅದನ್ನ ಕಾಪಿ ಮಾಡ್ಕೊಳ್ಳಿ. ಇದು ನಿಮಗೆ ಇವತ್ತು ಮಾತ್ರ 12 o'clock ಇದು ಸ್ಟಾಪ್ ಆಗುತ್ತೆ. ಓಕೆ, ನಾಳೆ ಬೆಳಿಗ್ಗೆ ಯಾರು ರಿಜಿಸ್ಟರ್ ಮಾಡ್ತೀರಾ ಅವ್ರಿಗೆ ನಾರ್ಮಲ್ ಆ ಲಿಂಕ್ನು ಸಹಿತ ಶೇರ್ ಮಾಡಿಬಿಡಿ. ಬ್ಯಾಕೆಂಡ್ ಟೀಮ್ 133 ಇವತ್ತು ಆಗ್ಲಿಲ್ಲ, ಬೈ ಚಾನ್ಸ್ ಮಿಸ್ ಆಯ್ತು ಅಂತ ನಾಳೆ ಮಾಡ್ಬೋದು. ಇದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗದೆ ಇರತಕ್ಕಂಥ ಒಂದು ಅದ್ಭುತವಾದ ಜ್ಞಾನ. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಯಾರು ರಿಜಿಸ್ಟರ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಲ್ಲ, ನೋ ಪ್ರಾಬ್ಲಮ್. ಮಾಡ್ಕೊಳ್ಳೋರು ಸಂತೋಷ, ವೆಲ್ಕಮ್. ಮಾಡ್ಕೊಳ್ಳಿಲ್ವಾ, ನೋ ಪ್ರಾಬ್ಲಮ್. ಮಾಡ್ಕೊಳ್ದೆ ಇದ್ರೂ ಸಹಿತ ನಿಮಗೆ ಒಂದು ಫ್ರೀ ಆಪರ್ಚುನಿಟಿ ಇದೆ. ನಮ್ದು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಂತ ಒಂದು 30 days ನಿಮಗೆ ಫ್ರೀ ಅವಕಾಶ ಇದೆ. ನಾಳೆ ಬೆಳಿಗ್ಗೆನೆ ಇದೇ ಲಿಂಕ್, ನೀವೀಗ ಆ ಲಿಂಕ್ ಕನೆಕ್ಟ್ ಆಗಿದಿರಲ್ಲ, ಇದೇ ಲಿಂಕ್ ಅಲ್ಲಿ ಕನೆಕ್ಟ್ ಆಗ್ಬೋದು 4:50ಗೆ. ನಾವು ಡೈಲಿ ಒಂದು ಪ್ರಾಕ್ಟೀಸ್ ಮಾಡ್ತಿದೀವಿ. ಅಲ್ಲಿ ಮೆಡಿಟೇಷನ್ ಇರುತ್ತೆ, ಜುಂಬಾ ಡ್ಯಾನ್ಸ್ ಇರುತ್ತೆ, ಪ್ರಾಣಾಯಾಮ ಇರುತ್ತೆ, ಗ್ರಾಟಿಟ್ಯೂಡ್ ಮೆಡಿಟೇಷನ್ ಅಂತ ಇರುತ್ತೆ, ಚಕ್ರ ಧ್ಯಾನ ಇರುತ್ತೆ, ವಿಜುವಲೈಸೇಷನ್ ಇರುತ್ತೆ, ಅಫರ್ಮೇಷನ್ ಇರುತ್ತೆ. 5 to 6 ಅದನ್ನು ನಾನೇ ಮಾಡಿಸ್ತಾ ಇದ್ದೀನಿ ಖುದ್ದಾಗಿ. ಸೇಮ್ ಲಿಂಕ್ ಸೇವ್ ಮಾಡ್ಕೊಳ್ಳಿ, 4:50ಗೆ ಬನ್ನಿ. ಇದಕ್ಕೆ ಫ್ರೀ, ಯಾರು ಬೇಕಾದ್ರೂ ಬರ್ಬೋದು ಈ 30 days. ಓಕೆ, ಅಂಡ್ 6 o'clock to 7 ನಮ್ದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಅಂತ ಅದು ರನ್ ಆಗುತ್ತೆ. ಆ ಪ್ರೋಗ್ರಾಮ್ ಬಗ್ಗೆ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಇದು ನಿಮಗೆ ಫ್ರೀಯಾಗಿ ಸಿಗ್ತಕ್ಕಂಥದ್ದು. ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಳಿ. ಅದ್ಭುತವಾದ ಎನರ್ಜಿ, ಗುಂಪಲ್ಲಿ ಮಾಡ್ತಕ್ಕಂಥ ಮೆಡಿಟೇಷನ್, ಗುಂಪಲ್ಲಿ ಮಾಡ್ತಕ್ಕಂಥ ವಿಜುವಲೈಸೇಷನ್, ಗುಂಪಲ್ಲಿ ಮಾಡ್ತಕ್ಕಂಥ ಪ್ರೇಯರ್ 10 times ಪವರ್ಫುಲ್ ಇರುತ್ತೆ ಫ್ರೆಂಡ್ಸ್. ಅದೆಲ್ಲರೂ ಸೇರಿ ನಾವು ನಾಳೆ ಬೆಳಿಗ್ಗೆಯಿಂದ ಮಾಡೋಣ. ಎಲ್ಲರೂ ಕನೆಕ್ಟ್ ಆಗಿ, ಯಾರಿಗೆ ಆಸಕ್ತಿ ಇದೆ ಅವರು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಂಡ್ ಯಾರು 2ನೇ ತಾರೀಕು ಬಂದಿದ್ರಿ, ನಿಮಗೆ ಸಪರೇಟ್ ಲಿಂಕ್ ಬರುತ್ತೆ, ಅದು ಫ್ರೀ. ನಿಮಗೆ ಸಪರೇಟ್ ನಿಮ್ಮ ಹತ್ರ ಈ ಲಿಂಕಿಗೆ ಬರಲ್ಲ, ನೀವು ಸಪರೇಟ್ ರಿಜಿಸ್ಟ್ರೇಷನ್ ಮಾಡಬೇಕು. ರಿಪೀಟರ್ಸ್ ಫ್ರೀಯಾಗಿ ಅಟೆಂಡ್ ಮಾಡ್ತೀರಾ, ಬಟ್ ನಿಮಗೆ ಒಂದು ಲಿಂಕ್ ಬರುತ್ತೆ ನಿಮ್ಮ ಲೀಡರ್ಸ್ಗಳ ಮೂಲಕ, ಯಾರು ನಿಮಗೆ ಪರಿಚಯ ಇದ್ರು ಅವ್ರ ಮೂಲಕ. ಅದರಲ್ಲಿ ನೀವು ಎಂಟ್ರಿ ಮಾಡಬೇಕು, ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರು ಪ್ಲಸ್ ನಿಮ್ಮ ಇಮೇಲ್ ID. ಅಂಡ್ ಯಾರು ರಿಜಿಸ್ಟರ್ ಮಾಡ್ತಾ ಇದ್ದೀರಾ 999 or 133ಗೆ ನೀವು ರಿಜಿಸ್ಟರ್ ಮಾಡಬೇಕಾಗಿರೋದು. ಓಕೆ, ಈ ಥರ ಒಂದು ಲಿಂಕ್ ಬರುತ್ತೆ, ಅದರಲ್ಲಿ ನೀವು ನಿಮ್ಮ ಹೆಸರು ಹಾಕಬೇಕು, ಮೊಬೈಲ್ ನಂಬರ್ ಹಾಕಬೇಕು, ಇಮೇಲ್ ID ಹಾಕಬೇಕು. ನಿಮಗೆ ಯಾರು ಈ ಲಿಂಕ್ನ ಕಳಿಸಿದ್ರು ಅವ್ರ ಹೆಸರು ಹಾಕಬೇಕು, ಅವ್ರ ಮೊಬೈಲ್ ನಂಬರ್ ಹಾಕಬೇಕು. ಬೈ ಚಾನ್ಸ್ ನೀವು ಡೈರೆಕ್ಟ್ ಸೋಷಿಯಲ್ ಮೀಡಿಯಾದಿಂದ ಯಾರು ಬಂದಿದ್ದೀರಾ, ಆ ಸೋಷಿಯಲ್ ಮೀಡಿಯಾದಲ್ಲಿ 2 ಆಪ್ಷನ್ ಇದೆ. ಒಂದು ನನ್ನ ಸೋಷಿಯಲ್ ಮೀಡಿಯಾ, ನನ್ನ ಚಾನಲ್ಲು ಯೂಟ್ಯೂಬ್ ಚಾನಲಿಂದ ಬಂದಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಬಂದಿರ್ಬೋದು. ಅವರು ವಿಜಯ್ DG ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ, ವಿಜಯ್ DG ಸೋಷಿಯಲ್ ಮೀಡಿಯಾ ಅಂತ. ನೆಕ್ಸ್ಟ್ ಇನ್ನೊಂದು, ಕೆಲವೊಬ್ರು ನಿಮ್ಮ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾ ಹಾಕಿರ್ತಾರೆ, ಸ್ಟೇಟಸ್ ಆಗಿರ್ಬೋದು ಅಥವಾ ಬೇರೆ ಲಿಂಕ್ಸ್ ಶೇರ್ ಮಾಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರ ಹೆಸರು ಹಾಕ್ಬಿಟ್ಟು ಅವ್ರದ್ದು ಫೋನ್ ನಂಬರ್ನ ಹಾಕಿ. ಇಷ್ಟು ಹಾಕ್ಬಿಟ್ಟು ನೀವು 999 or 133 ಪೇ ಮಾಡಿ, ನಿಮಗೆ ರಿಜಿಸ್ಟ್ರೇಷನ್ ಲಿಂಕ್ ಬರುತ್ತೆ. ನೀವು ಇಮಿಡಿಯೇಟ್ಲಿ ಅದಕ್ಕೆ ಜಾಯ್ನ್ ಆಗ್ಬೋದು. ನಿಮಗೆ ಮಂಡೇ ಒಳಗಡೆ ನಿಮಗೆ ಲಿಂಕ್ ಬರುತ್ತೆ. ಮಂಡೇ ನೀವು ರಿಜಿಸ್ಟರ್ ಮಾಡಿಕೊಂಡು ಇಂಥ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಆ್ಯಂಡ್ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ನಾನು ಹೇಳಿಲ್ಲ, ಯಾರಿಗೆ ಈ ಪ್ರೋಗ್ರಾಮ್ ಇಷ್ಟ ಆಗಲಿಲ್ಲ 100% ಮನಿ ರಿಫಂಡ್. ನಿಮಗೆ ಉಪಯೋಗ ಆಗಲಿಲ್ಲ, ನಿಮಗೇನಾದರೂ ಬೈ ಚಾನ್ಸ್ ಇದ್ಯಾಕೋ ನನಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಆನ್ ದಿ ಸ್ಪಾಟ್ ನೋ ಕ್ವಶನ್ ಆಸ್ಕ್. ಬಿಕಾಸ್ ನಮ್ಮ ಉದ್ದೇಶ ನಿಮಗೆ ಅಕ್ಸೆಪ್ಟ್ ಆದರೆ ಮಾತ್ರ ಇದು ಉಪಯೋಗ, ಇಲ್ಲಾಂದ್ರೆ ಉಪಯೋಗ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಇಂಥ ಒಂದು ಸಬ್ಜೆಕ್ಟನ್ನ ಎಲ್ರಿಗೂ ರೀಚ್ ಮಾಡೋದಕ್ಕೆ ಒಂದು ಅದ್ಭುತವಾದ ಒಂದು ಪ್ರೋಗ್ರಾಮ್ನ ನಾವು ಇವತ್ತು ಲಾಂಚ್ ಮಾಡ್ತಾ ಇರೋದು. ತುಂಬ ಜನಗಳದ್ದು ಶೇರಿಂಗ್ ಇದೆ, ಬಟ್ ಬಿಕಾಸ್ ಆಫ್ ಟೈಮ್ ನಾನು ತುಂಬ ಜನಗಳು ಶೇರಿಂಗ್ ತಗೊಳಕ್ಕಾಗಿಲ್ಲ. ಅಮೇಝಿಂಗ್ ಎಕ್ಸ್ಪೀರಿಯನ್ಸು. ಆ್ಯಂಡ್ ಈ ನಾಲೆಡ್ಜಲ್ಲಿ ತುಂಬ ಜನ ನನ್ನ ಜೊತೆ ಇದ್ದ ವರ್ಷ 7-8 ವರ್ಷದಿಂದ ಈ ಪ್ರೋಗ್ರಾಮ್ ನಡೀತಿತ್ತು. ಅವ್ರಗಳದ್ದು ಅನುಭವ ಅಲ್ಲಿ ಕೇಳ್ತೀರಾ. ಅವರೆಲ್ಲ ಏನು ಬ್ರೇಕ್ ಥ್ರೂ ಆಯಿತು, ಏನೆಲ್ಲ ಲೈಫಲ್ಲಿ ಚಾಲೆಂಜಸ್ ಇದೆ, ಎಲ್ಲ ಚಾಲೆಂಜಸ್ಗೂ ಈ ಟೂಲಿಂದ ನೀವು ಯೂಸ್ ಮಾಡ್ಕೊಳ್ಳೋದು ಹೇಗೆ ಅದನ್ನು ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇನ್ವಾಲ್ವ್ಮೆಂಟ್ ಆ್ಯಂಡ್ ಪಾರ್ಟಿಸಿಪೇಷನ್ಗೆ ಇಲ್ಲಿ ಬಂದಿದ್ದಕ್ಕೆ. ನೀವು ಇಮಿಡಿಯೇಟ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೇನೋ ಕ್ವಶನ್ಸ್ ಇತ್ತು ಅಂದರೆ ನಿಮಗೆ ಯಾರು ಲಿಂಕ್ ಕಳಿಸಿದ್ರು ಅವರಿಗೆ ಕೇಳಿ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ, ನಿಮಗೆ ಯೂಟ್ಯೂಬಲ್ಲಿ ಪ್ರಿಸ್ಕ್ರಿಪ್ಷನಲ್ಲಿ ಒಂದು ಮೊಬೈಲ್ ನಂಬರ್ ಇದೆ ನಮ್ಮ ಸರ್ವಿಸ್ ಟೀಮ್ದು, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ನಿಮಗೆ ಅವರು ಆನ್ಸರ್ ಮಾಡ್ತಾರೆ. ಓಕೆ, ಈಗ ಜಸ್ಟ್ ಇಲ್ಲಿರ್ತಕ್ಕಂಥವ್ರಿಗೆ ಯಾರಿಗಾರು ಒಂದು ಕ್ವಶನ್ ಇದ್ದರೆ ನನಗೆ ಅಂಡ್ರೈಸ್ ಮಾಡಿ, ಕೆಲವು ಕ್ವಶನಿಗೆ ಅಡ್ರೆಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎನಿ ಕ್ವಶನ್ಸ್ ಅಬೌಟ್ ರಿಜಿಸ್ಟ್ರೇಷನ್ ಆರ್ ಪ್ರೋಗ್ರಾಮ್ ಬಗ್ಗೆ ಏನಿದ್ರು ಕ್ವಶನ್ ಕೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಪ್ರೋಗ್ರಾಮ್ ಬಂದಿದ್ರಿ. ಇವತ್ತು ಯಾರಿಗೆ ಏನೇ ಆಸಕ್ತಿ ಇದ್ದು ಈ ಪ್ರೋಗ್ರಾಮ್ ತಿಳ್ಕೊಬೇಕು ಅಂತಿದ್ರೆ ಬನ್ನಿ. ಫ್ರೆಂಡ್ ಹೇಳಿದ್ರೆ ಅಂತ ಬರಬೇಡಿ. ನಿಮಗೆ ನಿಮ್ಮ ಲೈಫ್ ಅಪ್ಗ್ರೇಡ್ ಆಗಬೇಕು ಅಂತಿದ್ರೆ, ನಿಮಗೆ ಒಂದು ಹೊಸ ಜ್ಞಾನ ಬೇಕು, ಅಪ್ಗ್ರೇಡ್ ಆಗಬೇಕು, ನಾನು ಕಲಿಯೋದಕ್ಕೆ ರೆಡಿ ಇದ್ದೀನಿ, ಅಳವಡಿಸ್ಕೊಳ್ಳೋಕೆ ರೆಡಿ ಇದ್ದೀನಿ. ವೆರಿ 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 ಇಂಪಾರ್ಟೆಂಟ್. ನಾನು ಅಳವಡಿಸ್ಕೊಳ್ಳೋಕೆ ರೆಡಿ ಇದ್ದೀನಿ ಅಂತ ಇರೋರು ಮಾತ್ರ ರಿಜಿಸ್ಟರ್ ಮಾಡಿ. ಟೈಮ್ ಪಾಸಿಗೆ ಬೇಕಾಗಿಲ್ಲ. ನೋಡೋಣ ಅಂತನೂ ಓಕೆ, ನೋಡೋಣ ಹೇಗಿರುತ್ತೆ ಅಂತ ಕ್ಯೂರಿಯಾಸಿಟಿನಲ್ಲಿ ಬರಲಿ, ತೊಂದರೆ ಇಲ್ಲ. ಆದರೆ ವೆರಿ ಇಂಪಾರ್ಟೆಂಟು,
ನೀವು ಕಲೀಲಿಕ್ಕೆ ಆಸಕ್ತಿ ಇದ್ರೆ ಅದ್ಭುತವಾದ ಅಪ್ಗ್ರೇಡೇಷನ್ ಖಂಡಿತ ಆಗುತ್ತೆ. ನಿಮ್ಮ ಲೈಫಲ್ಲಿ ಅನ್ಕೊಂಡಿರೋ ಮ್ಯಾಜಿಕ್ ನೀವೇ ಮ್ಯೂಜಿಷಿಯನ್ ಆಗ್ತೀರಾ ಫ್ರೆಂಡ್ಸ್. ಓಕೆ, ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಎಕ್ಸಿಟ್ ಆಗ್ಬೋದು ಅಂಡ್ ಯಾರಿಗೆಲ್ಲ ಕ್ವಶನ್ ಇದೆ ಅವ್ರು ಮಾತ್ರ ಇರ್ಬೋದು. ಎಸ್ ವಿನಯ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್ ರಿಜಿಸ್ಟರ್ ಮಾಡಿದೆ ಸರ್ ಇವಾಗ ಜಸ್ಟ್ ಅಮೌಂಟ್ ಪೇಡ್ ಆಯ್ತು. ಯಾ ಥ್ಯಾಂಕ್ ಯು. ಸಕ್ಸಸ್ ಆಯ್ತು ಸರ್. ಅದು ಲಿಂಕ್ ನಮ್ಗೆ ಮೇಲ್ಗೆ ನಿಮಗೆ ಮೇಲಲ್ಲಿ ಬರುತ್ತೆ, ವಾಟ್ಸಪ್ ಅಲ್ಲೂ ಬರುತ್ತೆ. ಓಕೆ ಯಾ ಥ್ಯಾಂಕ್ ಯು. ಮಲೇಶ್. ವೆಲ್ಕಮ್ ವಿನಯ್, ವೆಲ್ಕಮ್ ಟು ದಿ ಪ್ರೋಗ್ರಾಮ್. ಮಲೇಶ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ನೈಟ್ ಸರ್. ಹೇಳಿ. ಯಾ ಅದು ಸರ್ ಇದು ಲಿಂಕ್ ಈಗ ಇದು ಮಾಡಿ ಸರ್ ನಾವು ಹಾ ಅದನ್ನ ಪೇ ಆಗಿಂದೆ ನಮ್ಗೆ ಇದಾಗುತ್ತಲ್ಲ ಸರ್, ಅದ ಕೇಳ್ಬೇಕಂದು ಈಗ ಜಸ್ಟ್ ಕೇಳಿರಲ್ಲ ಸರ್. ಹಾ, ಈಗ ನೀವು ಯೂಟ್ಯೂಬ್ ಅಲ್ಲಿ ನೀವು ಫುಲ್ ಪ್ರೋಗ್ರಾಮ್ ಕೇಳಬೇಕಂದ್ರೆ ಯೂಟ್ಯೂಬ್ ಫುಲ್ ಪಬ್ಲಿಕ್ ಇರುತ್ತೆ, ಅದನ್ನ ರಿಪ್ಲೈ ಮಾಡಿ ಕೇಳ್ಕೊಳ್ಳಿ. ಹೌದಾ ಸರ್? ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಸವರಾಜ್. ಬಸವರಾಜ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗ್ತಾ ಇಲ್ಲ. ನೆಕ್ಸ್ಟ್ ಹೋಗೋಣ. ಶಿವರಾಜ್. ಸರ್ ಇದು ಅಂದ್ರೆ 10ನೇ ತಾರೀಕಿಂದ ಇರುತ್ತಾನೆ ಸರ್? ಹಾ, 10ನೇ ತಾರೀಕು ರಾತ್ರಿ 9 ಗಂಟೆಯಿಂದ 10 ಗಂಟೆ ತನಕ ಇರುತ್ತೆ. ಡೈಲಿ 1 ಅವರ್ ಇರುತ್ತೆ. ಡೈಲಿ ಅಂದ್ರೆ 10 ಗಂಟೆವರೆಗೂ ಇರುತ್ತೆ? ಹೌದು, 10 ಗಂಟೆವರೆಗೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾ ಥ್ಯಾಂಕ್ ಯು. ಪುಟ್ಟತಾಯಮ್ಮ. ಮೇಡಮ್ ಅನ್ಮ್ಯೂಟ್ ಆಗ್ತಿಲ್ಲ. ಓಕೆ, ನೆಕ್ಸ್ಟ್ ಜ್ಯೋತಿ. ರಿಪೀಟರ್ಸ್ ಲಿಂಕ್ ಒಂದು ಶೇರ್ ಮಾಡಿ ಮೇಡಮ್, ಎಲ್ಲ ಗ್ರೂಪ್ ಅಲ್ಲಿ ಅಥವಾ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ. ಹಲೋ ಸರ್, ನೆಕ್ಸ್ಟ್ ಯಾವಾಗಿರುತ್ತೆ ಸರ್? ಇವಾಗ ನಾನು ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀನಿ, 10 days ಇರಲ್ಲ. ಮೇಡಮ್ ಗೊತ್ತಿಲ್ಲ, ಮತ್ತೆ ಯಾವ ತರ ಇದು ಮಾಡ್ಕೊಳ್ಳಿ ಸರ್? ನೋಡೋಣ. ನೀವು ರಿಜಿಸ್ಟರ್ ಮಾಡ್ಸಿರಿ, ಆಮೇಲೆ ನೆಕ್ಸ್ಟ್ ಟೈಮ್ ಇದ್ದಾಗ ನಿಮಗೆ ಅಪ್ಡೇಟ್ ಮಾಡ್ತೀವಿ ಮೇಡಮ್. ಹೌದಾ? ಅಲ್ಲ ನಾನು ಅಥವಾ ರೆಕಾರ್ಡಿಂಗ್ ಇವಾಗ ಆಪ್ಷನ್ ನಾನು ಕೊಡ್ತೀನಿ. ಊಟ ಮಾಡ್ತಾ ರೆಕಾರ್ಡಿಂಗ್ ಇರುತ್ತೆ, ರೆಕಾರ್ಡಿಂಗ್ ಆಪ್ಷನ್ ಸಿಗುತ್ತೆ. ಹೌದಾ? ಯಾ ಹೌದಾ ಸರ್? ಓಕೆ, ಯಾ ಥ್ಯಾಂಕ್ ಓಕೆ ಯು ಸರ್. ಥ್ಯಾಂಕ್ ಯು. ರಿಜಿಸ್ಟರ್ ಮಾಡ್ಸಿರಿ ಇವಾಗ. ಸೋಮಶೇಖರ್. ಸರ್ ನಮಸ್ತೆ. ನಮಸ್ತೆ ಸರ್ ಇದು 999 ಇವಾಗ 12 ಗಂಟೆ ಒಳಗಡೆ ಮಾಡ್ಕೊಂಡ್ರೆ ಕಂಪ್ಲೀಟ್ ಸೆಕೆಂಡ್ ನಡೆದಿರುವಂತ ಪ್ರೋಗ್ರಾಮ್ದು ಕಂಪ್ಲೀಟ್ ಲಿಂಕ್ ಸಿಗುತ್ತಾ ಅಥವಾ ಡೇ ಇಲ್ಲ. ಬೈ ಡೇ? ಅದೇ ಸೇಮ್ ಪ್ರೋಗ್ರಾಮು ಡೇ ಬೈ ಡೇ ನಾನೇ ಇಲ್ಲಿ ರೀಕ್ರಿಯೇಷನ್ ಮಾಡ್ತಾ ಅದನ್ನ ನಾನೇ ರೀಟೆಲಿಕಾಸ್ಟ್ ಮಾಡ್ತೀನಿ. ನಾನೇ ಪ್ಲೇ ಮಾಡ್ತಾ ನಿಮಗೆ ಅದು ಕನೆಕ್ಟಿವಿಟಿ ಕೊಡ್ತಾ ಹೋಗ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ರಿಪೀಟರ್ಸಿಗೆ ನೀವು ನೋಟ್ ಮಾಡ್ಕೊಂಡು ಕೂತ್ಕೋಬೇಕು. ನೀವು ಇನ್ನೂ ಎಕ್ಸ್ಪೋರ್ಟ್ ಆಗ್ತೀರಾ, ಯಾರೆಲ್ಲ ಬಂದಿದ್ರಿ ಅವರಿಗೆ. ಥ್ಯಾಂಕ್ ಯು. ಶಾರದಾ. ಸರ್ ಅದು ಇವಾಗ ರಿಜಿಸ್ಟರ್ ಮಾಡಕ್ಕೆ ಮೇಲೆ ಮೇಡಮ್ ಕೇಳ್ತಾ ಇಲ್ಲ, ಬ್ರೇಕ್ ಆಗ್ತಿದೆ ಮೇಡಮ್, ಸಾರಿ. ಹಲೋ ಹೇಳಿ ಮೇಡಮ್. ಸರ್ ಇವಾಗ ರಿಜಿಸ್ಟರ್ ಮಾಡಕ್ಕೆ ಅದು ಮೇಲ್ ಐಡಿ ತಗೊಳ್ತಾ ಇಲ್ಲ. ಅಂದ್ರೆ ನಿಮ್ ಮೇಲ್ ಐಡಿ ಯಾಕೆ ತಗೋಬೇಕಲ್ಲ ನೋಡಿ. ಮೇಲು ಇಲ್ಲ ಸರ್, mail ID ಫಸ್ಟ್ ನಾನು ಜಾಯಿನ್ ಆಗಿದ್ದು 2020 ನಲ್ಲಿ ಸರ್. ನಾನು ಜಾಯಿನ್ ಆಗಿ 2021 ಅಲ್ಲಿ ಡಿಸೆಂಬರ್ ಅಲ್ಲಿ. ಮೇಡಮ್ ಅದೆಲ್ಲ ಬೇಡ. So, ಆವಾಗ ಇವಾಗ ನಿಮ್ದು ನಿಮ್ ಮೊಬೈಲ್ ನಂಬರ್ ನಿಮ್ ಇಮೇಲ್ ಐಡಿ ಹಾಕಿ ತಗೊಳುತ್ತೆ. ಅದು ಮೇಲ್ ಐಡಿ 2 ಮೇಲ್ ಐಡಿ ಹಾಕಿದೆ ಸರ್, ಅದು ತಗೊಳ್ತಾ ಇಲ್ಲ. ಓಕೆ, ಹಾಗಿದ್ರೆ ನೀವು ಯಾರಾದ್ರೂ ಸಪೋರ್ಟ್ ತಗೊಳ್ಳಿ. ಒಂದು ಯಾವುದು ಮೇಲ್ ಐಡಿ ನಿಮಗೆ ಆಗುತ್ತೆ ಆ ಮೇಲ್ ಐಡಿ ನೀವು ಕೊಡಿ ಮೇಡಮ್. ಥ್ಯಾಂಕ್ ಯು. ಬಿಕಾಸ್ ನಿಮಗೆ ಗೊತ್ತಾಗದೇ ಇದ್ದರೆ ಯಾರಿಗಾರು ಕೇಳಿ. ಮೇಲ್ ಐಡಿ ಅಂತೂ ಬೇಕೇ ಬೇಕು. ಎಸ್ ಲಕ್ಷ್ಮಿ. ಸರ್ ನಮಸ್ತೆ ಸರ್. ಈ ತಕ್ಷಣಕ್ಕೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ಸರ್ 999. ಎಸ್ ಮ್ಯಾಮ್, ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಕ್ವಶನ್ ಇದೆಯಾ? ಇಲ್ಲ ಸರ್, ಕ್ವಶನ್ ಏನಿಲ್ಲ ಸರ್. ಓನ್ಲಿ ಕ್ವಶನ್ ಇರೋ ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಯಾ ನಿಂಗರಾಜ್. ಸರ್ ನಮಸ್ತೆ ಸರ್. ನಾವೀಗ ಇದು ಒಂದಿನ ಏನಾದರೂ ಮಿಸ್ ಆದ್ರೆ ನಮ್ ರೆಕಾರ್ಡಿಂಗ್ ಸಿಗತ್ತಾ ಸರ್, ನಾವು ಪೇ ಮಾಡಿದವ್ರಿಗೆ? ಓಕೆ, ಪೇ ಮಾಡಿದ್ರೆ ಸಿಗುತ್ತೆ. ಅಂದ್ರೆ ಅದಕ್ಕೆ ರೆಕಾರ್ಡಿಂಗ್ ಸಿಗೋದಿಲ್ಲ, ಅದಕ್ಕೆ ಬೇರೆ ಒಂದು ಟೈಮ್ ಅಲ್ಲಿ ನಾವು ಏನೋ ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಕಂಟಿನ್ಯೂ ಇರುತ್ತೆ ಸರ್. ಏನೋ ಕಾರಣಾಂತರದಿಂದ ಪರ್ಸನಲ್ ವರ್ಕ್ ಇಂದ ಒಂದ್ ದಿನ ಮಿಸ್ ಆಗ್ಬಿಟ್ರೆ ಅದು ಮಿಸ್ ಆಗ್ಬಿಡುತ್ತಲ್ಲ. ಇಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ ಮಾಡೋಣ. ಮಾಡ್ತೀರಾ? ಓಕೆ ಓಕೆ, ಥ್ಯಾಂಕ್ ಯು. ರಿಜಿಸ್ಟರ್ ಮಾಡಿ. ಥ್ಯಾಂಕ್ ಯು. ರಶ್ಮಿ. Same link can be shared to couples, sir?
ಹಾ, ಕಪ್ಪಲ್ ಅಂದ್ರೆ ನೀವು ಗಂಡ ಹೆಂಡತಿ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರಿಗೂ ಒಂದೇ ಮೊಬೈಲ್ ಅಲ್ಲಿ ಅಥವಾ ಒಂದೇ ಲ್ಯಾಪ್ಟಾಪ್ ಅಲ್ಲಿ ಟಿವಿಗೆ ಹಾಕೊಂಡು ನೋಡ್ಬೋದು ಮೇಡಮ್. ಒಂದ್ ಲಿಂಕಿಗೆ ಒಂದ್ ಐಡಿ ಅಷ್ಟೇ ಮೇಡಮ್. ಒಂದು ರಿಜಿಸ್ಟ್ರೇಷನ್ಗೆ ಒಂದ್ ಲಿಂಕ್ ಸಿಗುತ್ತೆ. ನೀವು ಎಷ್ಟು ಜನ ನೋಡ್ಬೇಕು ಕುತ್ಕೊಳ್ಳಿ, ಮನೆಯವರೆಲ್ಲರೂ ಕುತ್ಕೊಳ್ಳಿ, ಊರವರೆಲ್ಲ ಕುತ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು. ರಶ್ಮಿ ಮೇಡಮ್ ಗೊತ್ತಾಯ್ತಲ್ಲ? ಸೇಮ್ ಕ್ವಶನ್ಸ್ ನಿಮಗೆ ಆನ್ಸರ್ ಸಿಕ್ಕರೆ ಹ್ಯಾಂಡ್ ಲೋ ಮಾಡ್ತಾ ಬನ್ನಿ. ಸುದೀಪ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. 5 ವರ್ಷದಿಂದ FB ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೆ, ಇವತ್ತು ಅಕ್ಸೆಪ್ಟ್ ಮಾಡಿದಿರಿ. ಲೈಫಲ್ಲಿ ನಾನು FB ಟಚೇ ಮಾಡಿರ್ಲಿಲ್ಲ. ಇವತ್ತು ನನ್ನ ಟೀಮ್ ಹೇಳ್ತು, ಅವ್ರು ಕೇಳ್ಬಿಟ್ಟು ಸರ್ 1050 ಜನ ಇದಾರೆ ಅಕ್ಸೆಪ್ಟ್ ಮಾಡೋಣ ಅಂತ. ಆಯ್ತಪ್ಪ, ನಾನೆಲ್ಲ ಓಪನ್ ಆಗಿದ್ದೇನೆ ಮಾಡ್ಬಿಡು ಅಂತ ಹೇಳಿದೆ. 5 ವರ್ಷದಿಂದ ಕಳ್ಸಿರೋದು. ಥ್ಯಾಂಕ್ ಯು. ಖಂಡಿತ ಸರ್, 5 ವರ್ಷದಿಂದ ಕಳಿಸಿದ್ದು ನಾನು ರಿಕ್ವೆಸ್ಟ್, ಇವತ್ತು ಅಕ್ಸೆಪ್ಟ್ ಮಾಡಿದಿರಿ. ಥ್ಯಾಂಕ್ ಯು ಸುದೀಪ್. ಥ್ಯಾಂಕ್ ಯು ಸರ್. ನಾನು 2 ಕ್ವಶನ್ ಇದೆ ಸರ್. ಇದು 999 ಆಪ್ಷನ್ಸ್ ನಾಳೆ ಏನಾದ್ರು ಸಿಗುತ್ತೆ ಸರ್? ಒಂದು ನಾಳೆ 133 ಸಾರಿ. ಓಕೆ ಸರ್. ಸೆಕೆಂಡ್ ಒನ್ ಸರ್, ಇದು ಇದು ಮುಗ್ದಾದ್ಮೇಲೆ ಏನಾರ ಡೈರೆಕ್ಟ್ ಫಿಸಿಕಲಿ ಆಗಿ ಇವಾಗಲೇ ಯಾರಿದೆ ಮಾಡಿಸ್ಬಿಡಿ, ನಮಗೆ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಬೇಕು. ಅದರ್ವೈಸ್ ನಮಗೆ ನಂಬರ್ಸ್ ಝೂಮ್ ಐಡಿ ಚಾಲೆಂಜ್ ಆಗುತ್ತೆ ಸರ್. ಒಂದು ಎಕ್ಸೈಟ್ ಏನಪ್ಪಾ ಅಂತಂದ್ರೆ ನಮ್ಗೆ ಆನ್ಲೈನ್ ಗಿಂತ ಆಫ್ಲೈನ್ ಸಿಗುತ್ತಾ ಇದು ಅನ್ನೋದು ಎಕ್ಸೈಟ್ಮೆಂಟ್ ಆಗ್ತಿದೆ ಸರ್ ನನ್ಗೆ. ನಿಮಗೆ ಆಫ್ಲೈನ್ ಅಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಸೇಮ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇವಾಗ. ಓಕೆ, ನೆಕ್ಸ್ಟ್ ಆಫ್ಲೈನ್ ಆದ್ರೆ ಖಂಡಿತ ಬರುತ್ತೆ. ನೆಕ್ಸ್ಟ್ ಆಫ್ಲೈನ್ ಬೇರೆ ಕೋರ್ಸ್ಗಳಿದೆ ನಮ್ದು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೇತ್ರಾವತಿ ಮ್ಯಾಮ್. ಸರ್, ಇದು ನನ್ಗೆ ಇದು ಮಾಡಕ್ ಬರ್ತಾ ಇಲ್ಲ. ಯಾರನ್ನಾದ್ರೂ ಮಾಡ್ಕೊಬೋದಾ ಸರ್? ನಿಮ್ಗೆ ನಿಮ್ಮ ಇಂಟ್ರೊಡ್ಯೂಸರ್ ಕೇಳಿ ಮೇಡಮ್. ನಿಮ್ಗೆ ಆಲ್ರೆಡಿ ನೀವು ಯಾವ್ದು LT ವರ್ಕ್ಶಾಪ್ ಅಟೆಂಡ್ ಮಾಡಿದಿರ ನೀವಲ್ವಾ? ಹೌದು. ಅವ್ರಿಗೆ ಕಳ್ಸ್ಕೊಡಿ, ಅವ್ರು ಮಾಡ್ತಾರೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಉಮಾ ಮೇಡಮ್. ಕ್ವಶನ್ ರಿಪೀಟ್ ಆದ್ರೆ ಹ್ಯಾಂಡ್ ಲೋ ಮಾಡಿ. ಸರ್ ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್, ಅದು ನೀವು ಲಿಂಕ್ ಕಳಿಸಿದ್ರೆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ಡೀಟೇಲ್ಸ್ ನ ಹೊಡೆದಿದ್ದೀವಿ. ಬಟ್ ಇಮೇಲ್ ಐಡಿ ಒಂದು ಕರೆಕ್ಷನ್ಸ್ ಕೇಳ್ತಾ ಇದ್ದೀರಿ, ರೆಡ್ ಮಾರ್ಕ್ ಬರ್ತಾ ಇದೆ. ಸರ್, ನಾನು ಆನ್ಸರ್ ಮಾಡ್ತೀನಿ. ಇಮೇಲ್ ಐಡಿ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ಲಾಸ್ಟ್ ಅಲ್ಲಿ ಸ್ಪೇಸ್ ತಗೊಂಡಿರುತ್ತೆ, ಆ ಸ್ಪೇಸ್ ನ ಡಿಲೀಟ್ ಮಾಡಿ ತಗೊಳುತ್ತದು. ಓಕೆ ಓಕೆ ಮೇಡಮ್. ಅಲ್ಲಿ ಪ್ಲೇಸ್ ಕೊಟ್ಟಿರ್ತೀರಾ, ಸ್ಪೇಸ್ ಕೊಡಬೇಡಿ. ಅಷ್ಟೇ. ಎಸ್ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಉಮಾ ಮೇಡಮ್ ಅನ್ಮ್ಯೂಟ್ ಆಯ್ತಲ್ಲ ನಿಮ್ದು? ಸರ್ ಅದು ಇದು ಸರ್, ಅದೇ ಅಮೌಂಟ್ ಹೇಗ್ ಹಾಕ್ಬೇಕು, ಯಾಕಂದ್ರೆ ಸ್ವಲ್ಪ ನಾನು ಇರ್ರೆಗ್ಯುಲರ್ ಇದೀನಿ ಸರ್, ಅಟೆಂಡ್ ಆಗಲ್ಲ. ಒಂದ್ ದಿವಸ ಅಟೆಂಡ್ ಆಗ್ತೀನಿ, ಈ ತರ ಇರ್ರೆಗ್ಯುಲರ್ ಇದೀನಿ. ಸೊ ದಟ್ ಅಮೌಂಟ್ ಹೇಗ್ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ ಸರ್. ಮೇಡಮ್, ಮತ್ತು ಇರ್ರೆಗ್ಯುಲರ್ ಆಗ್ತೀರಾ ಅಂದ್ರೆ ದಯವಿಟ್ಟು ರಿಜಿಸ್ಟರ್ ಆಗಬೇಡಿ. ಇಲ್ಲ ಸರ್, ಇರ್ರೆಗ್ಯುಲರ್ ಆಗಲ್ಲ ಸರ್. ಓಕೆ, ಈಗ ನೀವು LTG ಕೋಡ್ ಆಲ್ರೆಡಿ ನಿಮ್ದು ಅಡ್ವಾನ್ಸ್ ಕೋರ್ಸ್ ಆಗಿದೆ. ಎಸ್ ಸರ್. ನೀವು ನಿಮ್ಮ ಇಂಟ್ರೊಡ್ಯೂಸರ್ ಹತ್ರ ಸಪೋರ್ಟ್ ತಗೊಳ್ಳಿ, ಅವ್ರು ಮಾಡ್ಕೊಡ್ತಾರೆ. ಓಕೆ, ಯಾ. ಎಸ್ ಶ್ರೀರಂಗಯ್ಯ, ಸೇಮ್ ಕ್ವಶನ್ ಇದ್ದರೆ ಹ್ಯಾಂಡ್ ಲೋ ಮಾಡಿ, ಆನ್ಸರ್ ಆದ್ರೂ ಹ್ಯಾಂಡ್ ಲೋ ಮಾಡ್ಕೊಳ್ಳಿ. ಶ್ರೀರಂಗಯ್ಯ ಅಡ್ಮಿಟ್ ಆಗ್ತಿಲ್ವಾ? ಸರ್ ಆಯ್ತು ಸರ್, ಅಡ್ಮಿಟ್ ಮಾಡ್ಕೊಂತೀನಿ ಬಿಡಿ. ಆಯ್ತು. ಓಕೆ, ಹ್ಯಾಂಡ್ ಲೋ ಮಾಡಿ. ಆಯ್ತು. ಪುಟ್ಟಾಯಮ್ಮ. ಹಲೋ ಸರ್, ಗುಡ್ ಮಾರ್ನಿಂಗ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇದು ಅಮೌಂಟ್ ಲಿಂಕ್ ಇದ್ ಮಾಡ್ಬೇಕು ಅಂದ್ರಲ್ಲ, ಹೇಗ್ ಮಾಡೋದು? ನಂಗೆ ಬರ್ಲಿಲ್ಲ ಅಂದ್ರೆ ಹೆಂಗ್ ಮಾಡ್ಸೋದು ಅಂತ ಗೊತ್ತಾಗ್ಲಿಲ್ಲ. ಓಕೆ, ನಿಮ್ಮ ಇಂಟ್ರೊಡ್ಯೂಸರ್ ಸಪೋರ್ಟ್ ತಗೊಳ್ಳಿ ಮೇಡಮ್. ಹೌದಾ? ಸರಿ. ಓಕೆ, ಥ್ಯಾಂಕ್ ಯು. ಎಸ್ ರಘುನಾಥ್. ಹಾಯ್ ಸರ್, ನಾ ಈಗ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಜಸ್ಟ್. ಎಸ್ ಸರ್, ಥ್ಯಾಂಕ್ ಯು, ವೆಲ್ಕಮ್. ಓಕೆ, ನಮ್ಮ ಫ್ರೆಂಡ್ ತುಂಬಾ ಸಪೋರ್ಟ್ ಮಾಡಿ ಅವ್ರು ಇದು ಮಾಡ್ತಾ ಇದಾರೆ, ಹಾಗಾಗಿ ಇದು ಮಾಡಿದೆ. ಅಂದ್ರೆ ಫಸ್ಟ್ LT ವರ್ಕ್ಶಾಪ್ ಅಲ್ಲೂ ಇರ್ರೆಗ್ಯುಲರ್ ಆಗ್ಬಿಟ್ಟೆ ಲಾಸ್ಟ್ ಒಂದು. ಕ್ವಶನ್ ಇದೆಯಾ? ಸರಿ ಸರ್, ಕ್ವಶನ್ ಇದೆಯಾ? ಎಸ್ ಸರ್. ಅಂದ್ರೆ ನನ್ನ ಕನ್ಫ್ಯೂಷನ್ಸ್ ಗಳಿಗೆಲ್ಲ ಹೇಗೆ ಆನ್ಸರ್ ಸಿಗುತ್ತೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಕೆಲವೊಂದು ತುಂಬಾ ಕನ್ಫ್ಯೂಷನ್. ಓಕೆ, ಈಗ ನೀವು LT ವರ್ಕ್ಶಾಪ್ ಜುಲೈನಲ್ಲಿ ಅಟೆಂಡ್ ಮಾಡ್ತಿದ್ರಿ, ಈಗ ರೆಗ್ಯುಲರ್ ಆಗಿದ್ದೀರಾ? ನಂದೇ ನಡೀತಾ ಇದೆ. ಈಗ ನಿನ್ನೆಯಿಂದ ಬರ್ತಾ ಇದ್ದೀನಿ ನಾನು. ಓಕೆ, ಅಟೆಂಡ್ ಮಾಡ್ತಿದ್ದೀರಿ ಅಲ್ವಾ? ನೀವು ಅದನ್ನ ಅಟೆಂಡ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ನಂದು Q&A ಇರುತ್ತೆ, ನಾನೇ ಇಂಟ್ರಾಕ್ಷನ್ ಮಾಡ್ತೀನಿ. ನಿಮ್ ಪ್ರಶ್ನೆಗಳು ಏನಿದೆ ನನಗೆ ಕೇಳ್ಬೋದು ಡೈರೆಕ್ಟ್ ಆಗಿ. ಅಲ್ಲಿ ಉತ್ತರ ಸಿಗುತ್ತೆ ಎಲ್ಲದಕ್ಕೂ. ಈ ಪ್ರೋಗ್ರಾಮ್ ಮೊನ್ನೆ ಬಂದಿದ್ರ ನೀವು 2ನೇ ತಾರೀಕು? ಇಲ್ಲ, ನಾನು ಜಸ್ಟ್ ಇವಾಗ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದ್ರದ್ದು ಕ್ವಶನ್ ಅಂಡ್ ಆನ್ಸರ್ ನಾನು ತಗೊಳ್ತೀನಿ ಆಮೇಲೆ.
ಓಕೆ ನಿಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಗಿದೆ ಈಗ, ನಮ್ದು ಇನ್ನೂ ನಡೀತಾನೆ ಇರುತ್ತೆ. ಓಕೆ, ಹೌದು ತುಂಬಾ ಏನೇ ಚಾಲೆಂಜ್ ಇದ್ರು ನನ್ನ ಕಡೆಯಿಂದ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ ನಾನು. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲಮ್ಮ? ಯಾಕೆ ಅನ್ಮ್ಯೂಟ್ ಆಗ್ತಿಲ್ಲ? ಪೂಜಾ ಪಾಟೀಲ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. 1 to 10 to 14 ವರೆಗೂ ನನಗೆ ಅಟೆಂಡ್ ಆಗಕ್ಕಾಗಲ್ಲ ಸರ್. ಅದ್ರ ನೆಕ್ಸ್ಟ್ ಕಂಟಿನ್ಯೂ ಅಟೆಂಡ್ ಆಗ್ತೀನಿ, ದಯವಿಟ್ಟು ಅವಕಾಶ ಮಾಡಿಕೊಡಿ ಸರ್. ಮೇಡಮ್ ಈಗ ರಿಜಿಸ್ಟರ್ ಮಾಡಿಸಿ, ಆಮೇಲೆ ಹಾ, ನಿಮಗೆ ಮಾಡಿಸ್ತೇನೆ ಸರ್. ನಿಮಗೆ ಮಿಸ್ಸಿಂಗ್ ಪಾರ್ಟ್ ಅನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ ಸರ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಆಫ್ಲೈನ್ ಬರಕ್ ಆಗಿದ್ದಿಲ್ಲ, ಸೊ ಅದ್ ಅನ್ಕೋತಾ ಇದ್ದೆ. ಇವಾಗ ನೀವು ಅದನ್ನ ಆನ್ಲೈನ್ ಮುಖಾಂತರ ಕೊಟ್ಟು ನನಗೊಂದು ಒಳ್ಳೆ ಖುಷಿ ಅನ್ನಿಸ್ತೆ ಸರ್ ಇವತ್ತು. ತುಂಬಾ Thank you, ತುಂಬಾ madam. ತುಂಬಾ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ವೆಲ್ಕಮ್. ಕ್ವಶನ್ ಏನಿದೆಯಾ? ಸರ್ ಕ್ವಶನ್ ಇತ್ತು, ಬಟ್ ಅದು ಮೇಡಮ್ Clear ಹೇಳಿದ್ರು ಆಯ್ತು. ಇವಾಗ ಕ್ಲಿಯರ್ ಆಯ್ತು ಥ್ಯಾಂಕ್ ಯು, ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಥ್ಯಾಂಕ್ ಯು ಯು. ಸರ್. ರಿಜಿಸ್ಟರ್ ಆಯ್ತು ಸರ್ ಇವಾಗ ಜಸ್ಟ್. ಥ್ಯಾಂಕ್ ಯು ಮೇಡಮ್, ಮೋಸ್ಟ್ ವೆಲ್ಕಮ್. ಓಕೆ ಸರ್. ನೆಕ್ಸ್ಟ್ ಮೋಹನ್. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ಆಕ್ಚುಲಿ ನಾವು 4th ನವೆಂಬರ್ಗೆ ರಿಜಿಸ್ಟರ್ ಆಗಿದೆ ಸರ್. 2nd November. 4th ನವೆಂಬರ್ಗೆ ಮಾಡಿದ್ದೀವಿ ಸರ್ ಆಕ್ಚುಲಿ. ಓಕೆ, 2nd November ಅಲ್ಲ ಪ್ರೋಗ್ರಾಮ್ ಆಗಿದ್ದು? ಅದು ಆಗಿದ್ದಾದ್ಮೇಲೆ ಪೇ ಮಾಡಕ್ ಹೇಳಿದ್ರ ಸರ್ ಅವಾಗ. ಹಾ, ಓಕೆ ಓಕೆ. ನೀವು ರೆಕಾರ್ಡಿಂಗ್ ತಗೊಂಡಿದ್ರಿ ಅಲ್ವಾ? ನೀವು ಲೈವ್ ಆಗಿ ಬನ್ನಿ, ನೀವು ಮತ್ತೆ ಪೇ ಮಾಡೋದು ಬೇಕಿಲ್ಲ. ಓಕೆ, ಅದೇ ಸೇಮ್ ಲಿಂಕ್ ಬರುತ್ತೆ ನಿಮಗೆ. ನಿಮ್ದು ಇದ್ದೀರಾ? ಓಕೆ ಸರ್, ಓಕೆ ಸರ್, ಓಕೆ ಸರ್. ಇಮೇಲ್ ಐಡಿ ಕೊಟ್ಟಿದ್ದೀರಾ ಮೋಹನ್? ಕೊಟ್ಟಿದ್ದೀವಿ ಸರ್. ಹಂಗಿದ್ರೆ ನಿಮಗೆ ಇಮೇಲ್ ಐಡಿ ವಾಟ್ಸ್ಆಪ್ ಅಲ್ಲಿ ನಿಮಗೆ ಲಿಂಕ್ ಬರುತ್ತೆ, ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗಿಲ್ಲ, ಅದೇ ಲಿಂಕ್ ಅಲ್ಲಿ ಅಟೆಂಡ್ ಆಗ್ತೀವಿ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಾರ್ತಿಕ್. ಕಾರ್ತಿಕ್. ಹಾ ಸರ್, ನಮಸ್ತೆ ಸರ್. ನಮಸ್ತೆ. ಹಾಯ್ ಕಾರ್ತಿಕ್. ಹಾಯ್ ಸರ್. ಬಾಂಡ್ ಅಂತ ಹಾಕೊಂಡಿದ್ಯಲ್ಲ ಪೂಜೆ, ಹೇಗಿದ್ಯಾ ರಜಾ? ಕೇಳ್ತಾ ಇಲ್ಲ ಕಣ. ಫಸ್ಟ್ ಟೈಮ್ ಸ್ಟೇಟಸ್ ನೋಡಿ ಖುಷಿ ಆಯ್ತಾ? ಹೂನಪ್ಪ, ನಿಮ್ಮಂತ ಎಷ್ಟೋ ಆತ್ಮಗಳು ತೃಪ್ತಿ ಆಗಿವೆ ಈಗ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಕಾರ್ತಿಕ್. ಹಾ, ಕೇಳ್ತಿದೆ ಹೇಳಪ್ಪ. ಹಾ ಸರ್, ಅದೇ 1 month ಇಂದ ಒಂದ್ ಸ್ವಲ್ಪ ನಾನು ಕೆಲವೊಂದು ಸಿಚುವೇಷನ್ಸ್ ಅಲ್ಲಿ ಇದ್ದೆ. ಅದು ಇಲ್ಲ, ಮತ್ತೆ ವಾಯ್ಸ್ ಕ್ಲಿಯರ್ ಇಲ್ಲ. ಹೌದಾ ಸರ್? ಈಗ ಓಕೆ ಬಾ, ಪರವಾಗಿಲ್ಲ. ಹಾ, ಈಗ ಕ್ಲಿಯರ್ ಇದೆ ಹೇಳಪ್ಪ. ಹಾ ಸರ್, ಅದೇ ಸಮ್ ಸಿಚುಯೇಷನ್ ಇಂದ 1 month ಇಂದ ನಾನು ಯಾವ್ದೋ ಒಂದು ಇದ್ರಲ್ಲಿದ್ದೆ. ಸೊ ನೀವ್ ಹೇಳ್ದಂಗೆ ಅದೊಂದು ಫ್ರೀಕ್ವೆನ್ಸಿ ಈಗ ಕನೆಕ್ಟ್ ಆಯ್ತು ಸರ್. ನಿಮ್ಮ ಇದು ನೋಡಿ ಜಸ್ಟ್ ಈಗ ರಿಜಿಸ್ಟ್ರೇಷನ್ ಮುಗಿಸ್ಕೊಂಡೆ ಜಾಯಿನ್ ಆಗಿದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಮತ್ತೆ ನಾನು ಇದೊಂದು ಅವಕಾಶ ಸಿಕ್ಕಿದ್ದು ನನಗೆ. ನಮ್ಮ ಫಸ್ಟ್ ಫೌಂಡರ್ ಡೈಮಂಡ್ ಕ್ಲಾಸ್ ನ ಮ್ಯಾನೇಜರ್ ಅಪ್ಪ, ನೀನ್ ಮರೆಯಕ್ಕಾಗಲ್ಲ, ಬಾರ ಪರಿಚಯ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ರಜಾ. ಹಾ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ದೇವರಾಜ್. ಸರ್ ನೈಟ್ ಬಿಟ್ಟು ಸರ್ ಡೇ ಸಿಗಕ್ಕೆ ಅವಕಾಶ ಐತೆ ಸರ್? ಓಕೆ, ನೈಟ್ ಡ್ಯೂಟಿ ಇದೆ ಅಂದ್ರೆ ಕೇಳಿಸ್ಕೊಂಬಿಡಿ. ಹಾಗೇನೆ ನಿಮಗೊಂದು ಇನ್ನೊಂದು ಆಪ್ಷನ್ ಕೊಡ್ತೀನಿ ನಾನು ಬೇರೆ ಟೈಮಲ್ಲಿ. ಓಕೆನಾ? ಬೆಳಿಗ್ಗೆ ಆಗಿಲ್ಲ ಅಂದ್ರೆ ಸರ್ ನೈಟ್ ಡ್ಯೂಟಿ ಅನ್ನಕ್ ಏನಿಲ್ಲ ಸರ್. ನೈಟ್ ಸ್ವಲ್ಪ ಯಾಕೆ ಏನ್ ಗೊತ್ತಿಲ್ಲ ಸರ್, ಮೊಬೈಲ್ ಮುಂದ್ಗಡೆ ಜಾಸ್ತಿ ನಿದ್ದೆ ಬರಕ್ ಸ್ಟಾರ್ಟ್ ಆಗುತ್ತೆ ಸರ್. ಅದಕ್ಕೋಸ್ಕರ ಡೇ ಯಾವಾಗಾರ ಒಂದ್ ಸಿಗ್ಬೋದ ಅನ್ನೋದು ಕೇಳಿದೆ ಸರ್. ಫಿಸಿಕಲ್ ಆಗ ಹೌದು ಸರ್. ಡೈರೆಕ್ಟ್ ಪ್ರೋಗ್ರಾಮ್ ಆದಾಗ ಅವಾಗ ಹಂಗಾದ್ರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಸರ್. ಡೈರೆಕ್ಟ್ ಪ್ರೋಗ್ರಾಮ್ ಇನ್ನೂ ಸದ್ಯಕ್ಕೆ ಪ್ಲಾನ್ ಇಲ್ಲ. ಅಲ್ಲ ಸರ್, ಈಗ ಇದ ಕ್ಲಾಸ್ ಸರ್, ಡೇ ಯಾವಾಗಾರ ಒಂದ್ ತಾಸು ಸಿಗುತ್ತೆ ಅನ್ನೋದು ಕೇಳಿದೆ ಸರ್. ಡೇ ಬೇಕಾ? ಓಕೆ, ಡೇ. ಎಸ್ ನೈಟ್ ಆಗಲ್ಲ ಅನ್ನೋರಿಗೆ ಡೇ ಸಿಗುತ್ತೆ. ಸರ್ ಆಯ್ತು, ಅದನ್ನು ಪ್ಲಾನ್ ಮಾಡೋಣ. ಯಾ, ಓಕೆ ಸರ್. ಓಕೆ, ಥ್ಯಾಂಕ್ ಯು. ಎಸ್ ನಿರುಪಮ. ಓಕೆ, ಇವಾಗಲೇ ಅನೌನ್ಸ್ ಮಾಡ್ತಾ ಇದ್ದೀನಿ. ಯಾರಿಗಾರು ಬೈ ಚಾನ್ಸ್ ಮಿಸ್ ಆಯ್ತು ಅಂದ್ರೆ ಸೇಮ್ ರಾತ್ರಿ ಆಗಿರೋ ಪ್ರೋಗ್ರಾಮ್ ಮತ್ತೆ ರೆಕಾರ್ಡಿಂಗ್ ರೀಟೆಲಿಕಾಸ್ಟ್ ಮಾಡ್ತೀವಿ ಮಧ್ಯಾಹ್ನ 12 ಗಂಟೆಗೆ. ನೆಕ್ಸ್ಟ್ ಡೇ ಮಧ್ಯಾಹ್ನ 11 ಗಂಟೆಗೆ ಸಿಗುತ್ತೆ. ಅದನ್ನು ಮೆಸೇಜ್ ಕೊಟ್ಬಿಡೋಣ. ಸಾರಿ ಸರ್, ಅದು ಅನ್ಮ್ಯೂಟ್ ಆಗಿರ್ಲಿಲ್ಲ. Yes, ma'am. ಪೇಮೆಂಟ್ ಲಿಂಕ್ ಆಗ್ತಾ ಇಲ್ಲ. ಇನ್ನೊಂದು ಡೌಟ್ ಇತ್ತು ಸರ್ ನನ್ ಕೇಳಕ್ಕೆ. ಇವಾಗ 30 days ಕೊಡ್ತಿದ್ದೀರಲ್ಲ, 5 to 6 ಅರ್ಲಿ ಮಾರ್ನಿಂಗ್, ಅದು ಕಂಟಿನ್ಯೂ ಆಗುತ್ತಾ ಸರ್? ಅದು ಕಂಟಿನ್ಯೂ ಇರುತ್ತೆ ಮೇಡಮ್. ಅದಕ್ಕೆ ಮತ್ತೆ ಕೇಳಿಸಿಲ್ಲ ಸರ್. ಇರುತ್ತೆ. ನೀವು ಅಟೆಂಡ್ ಮಾಡಿ, ಆಮೇಲೆ ಮಂತ್ಲಿ ನೀವು ಯಾವ್ದಾದ್ರು ಬೇರೆ ಪ್ರೋಗ್ರಾಮ್ ರಿಜಿಸ್ಟ್ರೇಷನ್ ಆದ್ರೆ ಅದು ಫ್ರೀ ಇರುತ್ತೆ.
ಹಾ ಇಲ್ಲ ಇಲ್ಲ ಅಂದ್ರೆ ನಿಮಗೆ ಅದು ಚಾರ್ಜಸ್ ಇರುತ್ತೆ. ನಮ್ದು ಈ ಪ್ರೋಗ್ರಾಮ್ ಆದ್ರೆ ಮತ್ತೆ ನಿಮಗೆ ನೆಕ್ಸ್ಟ್ 1 ಮಂತ್ ಸಿಗುತ್ತೆ. ನೀವು ಓ, ಆಲ್ರೆಡಿ ಈ ರಿಜಿಸ್ಟರ್ ಪ್ರೋಗ್ರಾಮ್ ಮಾಡಿದ್ರೆ ಮತ್ತೆ 1 ಮಂತ್ ಫ್ರೀ ಇರುತ್ತೆ ಹಾ ಓಕೆ ಓಕೆ ಹಾಗೆ. ಸರಿ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಅಡ್ವಾನ್ಸ್ ಕೋರ್ಸ್ ಎಲ್ಲ ಇದೆ, ಅದನ್ನೆಲ್ಲ ಆದ್ರೆ ಪರ್ಮನೆಂಟ್ ಫ್ರೀ ಇರುತ್ತೆ. ಓಕೆ ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಶ್ರೀದೇವಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಅವಕಾಶಕ್ಕಾಗಿ. ಖಂಡಿತವಾಗ್ಲೂ ನನಗೂ ಆಕ್ಚುಲಿ ಬರಕ್ಕಾಗ್ಲಿಲ್ಲ ಫಿಸಿಕಲ್ ಆಗಿ, ತುಂಬಾ ಬೇಜಾರಾಗಿದ್ದೆ, ಅಯ್ಯೋ ಸಿಗ್ಲಿಲ್ಲ ನನ್ಗೆ ಅಂತ. ಬಟ್ ಇವಾಗ ತುಂಬಾ ಖುಷಿ ಆಗ್ತದೆ ಸರ್. ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರಾಮಚಂದ್ರ ಸರ್ ನಮಸ್ತೆ ಸರ್. ನಮಸ್ತೆ. ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀನಿ. ಆಧಾರ್ ನೇಮ್ ಮತ್ತು ಆಧಾರ್ ಫೋನ್ ನಂಬರ್ ಕೇಳ್ತಾ ಇದೆ. ಆಧಾರ್ ನೇಮ್ ಅಂದ್ರೆ ಯಾವ್ದು ಹಾಕ್ಬೇಕು ಅಂತ ಗೊತ್ತಾಗಿಲ್ಲ ಸರ್. ಇಲ್ಲ, ನೀವು ಬಂದಿದ್ದು ಮೀಡಿಯಾ ಇಂದನ ಯಾರು ಕಳ್ಸಿದ್ರ ಲಿಂಕ್ ನಿಮಗೆ? ಇಲ್ಲ ನಮ್ಮ ಇವ್ರು ಕಳಿಸಿದ್ದಾರೆ, ನಮ್ಮ ಅಪ್ಲೈನು. ಅವ್ರ ಹೆಸರು ಮೇಲೆ ಬರ್ಬೇಡಿ, ಅದರ್ಸ್ ಹೋಗಬೇಡಿ ನೀವು. ಮೇಲ್ಗಡೆ ಅದು ಹಾಕಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಆಧಾರ್ಸ್ ಬೇಡ ಬೇಡ, ಅದು ಬಿಟ್ಬಿಡಿ. ಓಕೆ 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 ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಲ್ಲಿಕಾರ್ಜುನ್ ನಮಸ್ತೆ ಸರ್. ನಮಸ್ತೆ ಸರ್, ನಮ್ಗೆ ಆಫ್ಲೈನ್ ಬರಕ್ ಆಗಿರ್ಲಿಲ್ಲ, ಅದಕ್ಕೆ ಆನ್ಲೈನ್ ಅಟೆಂಡ್ ಮಾಡ್ತಾ ಇದ್ವಿ. ಈ ಫಂಕ್ಷನ್ ಸಿಗುತ್ತೆ ಅಂತ ತುಂಬಾ ಇದ್ರಲ್ಲಿದ್ವಿ, ಅದು ಸಿಕ್ತೈತನ ತುಂಬಾನೇ ಖುಷಿ ಆಯ್ತು. ನಮ್ಮ ಅಪ್ಲೈನ್ ಕೂಡ ಹೇಳಿದ್ರು ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಪರ್ಸನಲ್ ಇದ್ರಲಿಂದ ನಾವ್ ಬರಕ್ ಆಗಿರ್ಲಿಲ್ಲ. ಒಳ್ಳೆ ಖುಷಿ ಆಗ್ತಿದೆ ಸರ್. ಈಗ ರಿಜಿಸ್ಟ್ರೇಷನ್ ಕೂಡ ಮಾಡ್ತಾ ಇದೀವಿ ಸರ್. ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್. ಸಿಗ್ತಾ ಇದ್ದು ತುಂಬಾನೇ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೌಮ್ಯ ಅನ್ಮಿಟ್ ಮಾಡ್ಕೊಳ್ಳಿ. ಆಗ್ತಿಲ್ವಾ? ನವೀನ್ ಕುಮಾರ್. ಹಲೋ ಸರ್, ಕೇಳಿಸಿದ್ಯಾ? ಎಸ್ ಪಾ, ಹೇಗಿದ್ಯಾ? ಗುಡ್ ಸರ್, ಪರವಾಗಿಲ್ಲ. ಸಾರಿ ಸರ್, ಅದು ಡ್ಯೂಟಿಯಲ್ಲಿದ್ದೆ. ಇರ್ಲಿ ಹೇಳ್ರಿ ರಜಾ, ಪರವಾಗಿಲ್ಲ. ಸರ್, ಈಗ ನನಗಾದ್ರೆ ನಾನು ಪೇ ಮಾಡ್ಬೇಕಾಗುತ್ತಾ? ಹೌದು. ಈ ಮೊನ್ನೆ ನೀವು ಬಂದಿದ್ಯಾ? ಇಲ್ಲ ಸರ್, ಅವತ್ತು ಬರೋಕ್ಕೆ ಅಮೌಂಟ್ ಪೇ ಮಾಡಿದ್ದೀನಿ. ಹಂಗಿದ್ರೆ ಬೇಡ, ಅದೇ ಲಿಂಕಿಗೆ ಬರುತ್ತೆ. ನೀವು ಮತ್ತೆ ಡಬಲ್ ಪೇಮೆಂಟ್ ಬೇಕಿಲ್ಲ. ನೀವು ಮತ್ತೆ ನಿಮಗೋಸ್ಕರ ಇದು ರಿಪಿಟೇಷನ್ ಪ್ರೋಗ್ರಾಮ್ ಅಲ್ಲ. ಅದು ಪೇ ಮಾಡಿದ್ದೀನಿ, ಬಟ್ ಆನ್ ದಟ್ ಡೇ ನಾನು ಬರಕ್ಕಾಗಲಿಲ್ಲ ಸರ್, ಯಾಕಂದ್ರೆ ಡ್ಯೂಟಿ ಇತ್ತು ಅವತ್ತು. ಮತ್ತೇನ್ ಪೇ ಮಾಡೋದ್ ಬೇಕಿಲ್ಲ. ಆಮೇಲೆ 1 ಮಿನಿಟ್ ಸರ್. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಮಾರ್ನಿಂಗ್ ಶಿಫ್ಟ್ ಆಗ್ತಾರೆ ನನಗೆ. ಮಾರ್ನಿಂಗ್ ಶಿಫ್ಟ್ ಆಗಿದಾಗ ಸ್ವಲ್ಪ ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ. ಒಂದು, ಎರಡನೇದಾಗಿ ಈ ಟೈಮ್ ಅಲ್ಲಿ ಸ್ವಲ್ಪ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ, ಅಂದ್ರೆ ವಾಕಬಲ್ ಜಾಸ್ತಿ ಇರುತ್ತೆ. ಬೇರೆ ರೆಕಾರ್ಡಿಂಗ್ ಪ್ಲಾನ್ ಮಾಡೋದು. ಯಾಕಂದ್ರೆ ನನಗೆ ಸ್ವಲ್ಪ ಐಸಿಎಲ್ ಇರ್ತಾರಲ್ಲ ಸ್ವಲ್ಪ ಪೇಷಂಟ್ಸ್, ಅವರು ಇವರು ಮತ್ತೆ ಅವ್ರು ಬರ್ತಾ ಇರ್ತಾರೆ. ಗೊತ್ತಾಯ್ತು ವಿಜಯ್, 100% ನಿಮ್ಗೆ ಬೇಕಾಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ಈಶ್ವರ್. ನಮಸ್ತೆ. ವಾಯ್ಸ್ ಕೇಳಿಸುತ್ತಾ? ಕೇಳ್ತದೆ ಹೇಳಪ್ಪ ಈಶ್ವರ್. ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ಹೇಳಪ್ಪ. ಓಕೆ, ಥ್ಯಾಂಕ್ ಯು ಸರ್. ಏನಿಲ್ಲ ಸರ್, ಒಂದು ಕ್ವಶನ್ಗೆ ನನಗೆ ಉತ್ತರ ಸ್ವಲ್ಪ ಸಿಕ್ಕಿದೆ. ಕಳೆದ 1 ವರ್ಷದಿಂದ ನಿಮ್ಮನ್ನ ಮತ್ತೆ ಭೇಟಿಯಾಗಿದೆ ಲೈವ್ ಆಗಿ ವ್ಯಾಲಿಯಲ್ಲಿ. ಆ ವ್ಯಾಲಿಯಿಂದ ಬಂದ್ಮೇಲೆ ಸರ್ ನಾನಾಗಿಲ್ಲ, ಏನಾಗಿದೆ ಗೊತ್ತಿಲ್ಲ. ಕೆಲವು ಪ್ರಶ್ನೆಗಳು ನಿಮ್ ಡೈರೆಕ್ಟ್ ಆಗಿ ಕೇಳಿದೀನಿ, ಉತ್ತರನು ಕೊಟ್ಟಿದ್ದೀರಿ. ನನ್ ಸೋಲಿಗೆ ಬಿಟ್ರೆ ನಾನು ಬೇರೆ ಯಾರಿಗೂ ಮಾತಾಡಕ್ ಆಗ್ತಿಲ್ಲ. 1 ವರ್ಷ ಆಯ್ತು ಈಗ. ಎಲ್ಲೂ ಇಲ್ಲ ಸರ್, ಎಲ್ಲ ಹೊರಗಡೆ ಕಾಣ್ತಿಲ್ಲ, ಹೊರಗಡೆ ಹೋಗಕ್ ಇಷ್ಟನೂ ಆಗ್ತಿಲ್ಲ. ಅದು ನನಗೆ ಇವತ್ತು ನೀವು ಹೇಳಿದಾಗ ನನಗೆ ಅನಿಸ್ತು, ಸೊ ಸರಿ, ನನಗಷ್ಟೇ ಅಲ್ಲ, ಇದು ನಮ್ ದೇವ್ರಿಗೂ ಆಗಿದೆ ಅಂತ ನಂಗೆ ಇವತ್ತು ಅನಿಸ್ತು. ಆಕ್ಚುಲಿ ಎಲ್ಲರಿಗೂ ಲೈಫ್ ಆಗಿದೆ. ನನ್ನ ಲೈಫ್ ಅನ್ನು ಬಿಚ್ಚಿಡ್ತಾ ಬರ್ತೀನಿ. ಇಲ್ಲ ಸರ್, 1 ವರ್ಷ ಆಯ್ತು ಸರ್. ಈಗ ನಾನು ಆಕ್ಚುಲಿ ಮೊನ್ನೆ ಬರ್ದಿರೋ ಕಾರಣ ಅದೇ ಸರ್. ಓಕೆ, ಅದೇ ಹೇಳ್ತಿರೋದು. ಎಲ್ಲದಕ್ಕೂ ಲೈಫ್ ಅಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ. ಆ ಪ್ರತಿಯೊಂದು ಅಪ್ಸ್ ಅಂಡ್ ಡೌನ್ಸ್ ಗೆ ನಾನ್ ಪ್ರಿಪೇರ್ ಆಗ್ಬೇಕಷ್ಟೇ. ನನ್ನ ಒಳಗಡೆ ಆ ಟೂಲ್ಸ್, ಆ ಒಂದು ಸ್ಕಿಲ್ಸ್ ಇಲ್ಲ ಅಂದ್ರೆ ಅದನ್ನ ಮ್ಯಾನೇಜ್ ಮಾಡಕ್ ಆಗಲ್ಲ. ಬಂದಿದೆ ಸರ್, ತುಂಬಾ ಎನರ್ಜಿ ಬಗ್ಗೆ ನಿಮ್ಗೆ ಮಾತಾಡಿದೀನಿ. ಏನೇನೆಲ್ಲ ಎನರ್ಜಿ ಆಲ್ರೆಡಿ ಫೀಲ್ ಮಾಡಿದೀನಿ, ಹೇಳಿದೀನಿ. ಬಟ್ ಅದನ್ನ ಯಾವ ತರ ನಾನು ಎಕ್ಸಿಕ್ಯೂಟ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಬಟ್ ಅದೇ ಕಾರಣಕ್ಕೆ ಯಾವ ವರ್ಡ್ಗಳು ನಂಗೆ ತಲೆ ಹೋಗ್ತಾ ಇಲ್ಲ. ಇದನ್ನ ನಿಮ್ಗೆ ಅದನ್ನೇ ಮೊನ್ನೆ ಹೇಳಿ. ಏನ್ ಮಾಡು, ಸ್ಟೆಪ್ ಬೈ ಸ್ಟೆಪ್ ತಗೊಳ್ತಾ ಬಾ. ಒಂದೊಂದೇ ಪ್ರೋಗ್ರಾಮ್ ಇನ್ವಾಲ್ವ್ಮೆಂಟ್ ಆಗ್ತಾ ಬಾ. ಒಂದೊಂದೇ ಲೇಯರ್ ಬೈ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಎವ್ರಿ ಡೇ ಸರ್ ನಾನು ಮೆಡಿಟೇಷನ್ ಕೂತ್ಕೊಂಡ್ರೆ ನಂಗೆ ಎದ್ದೇಳಕ್ ಆಗ್ತಿಲ್ಲ. ಸೊ ಅರೌಂಡ್ 3 to 4 hours ಹಂಗೆ ಕೂತ್ಕೊಂಡ್ಬಿಡ್ತೇನೆ. ಏನಾಗ್ತಾ ಇದೆ ಅಂತಾನೆ ಒಂದು ಕ್ಲಾರಿಟಿ ಸಿಗ್ತಿಲ್ಲ ನನಗೆ. ಇದರಲ್ಲಿ ಉತ್ತರ ಸಿಗುತ್ತಾ ಮುಂದೆ ಅಂತ? ಖಂಡಿತ. ಜಸ್ಟ್ ಬಿ ಇನ್ ದ ಫ್ಲೋ, ನಿಮಗೆ ಆನ್ಸರ್ ಸಿಗುತ್ತೆ. ಎಸ್, ನೀವ್ ಹೇಳಿದ್ದು ಅದನ್ನೇ ಮಾಡ್ತಾ ಇದ್ದೀನಿ ಸರ್. ಎಸ್ ಪಾ, ಇಲ್ಲಿಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಬೆಟ್ರೆ ಹೊರಗಡೆ ಎಲ್ಲೂ ಮಾತಾಡಕ್ ಆಗ್ತಿಲ್ಲ, ಹೊರಗಡೆ ಬರೋಕ್ಕೂ ಆಗ್ತಿಲ್ಲ. ಫೈನ್. ದೇರ್ ಆರ್ ಡಿಫರೆಂಟ್ ವೇಸ್, ಅದಕ್ಕೆಲ್ಲ ಪ್ಲಾನ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸರ್. ಇದಕ್ಕೆ ನಿಮ್ ಸಪೋರ್ಟ್ ಬೇಕೇ ಬೇಕು ನನಗೆ. ಖಂಡಿತ. ಥ್ಯಾಂಕ್ ಯು. ಎಸ್ ಸರ್, ತಿರುಮಲೇಶ್ ಸರ್. ನಮಸ್ತೆ ಸರ್. ನಮಸ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಒಂದು
ಡೈಮಂಡ್ ಕ್ಲಾಸ್ ಇಂದ ನಮ್ದು ಸ್ಫೂರ್ತಿ ಸರ್ ಅವಾಗಿನಿಂದ ನಿಮ್ Okay, ಕ್ಲಾಸ್ಗೆ super. ನಾವು ಯಾವಾಗ್ಲೂ ಕಾಯ್ತಾ ಇದ್ವಿ ಸರ್. ಕರೋನಾ ಏನಿಲ್ಲ ಬ್ಯಾಚಾ? ಸರ್ ನಮ್ದು KSRC ಸರ್ ಕರೋನಾ ಬ್ಯಾಚ್. ಹ್ಞೂ ಸರ್ ಓಕೆ ಓಕೆ ಓಕೆ. ಹಾಗಾಗಿ ತುಂಬಾ ಇದು ಸರ್ ನಿಮ್ಮ ಒಂದು ಕ್ಲಾಸ್ ನಮ್ಗೆ ಸ್ಫೂರ್ತಿ ಲೈಫ್ ಒಂದು ಇದಕ್ಕೆ ಸರ್. ಏನು ನಮ್ದು KSRC ಡ್ಯೂಟಿ ಇರೋದ್ರಿಂದ ಇವತ್ತು ಸೆಕೆಂಡ್ ಶಿಫ್ಟ್ ಇರುತ್ತೆ, ನಾಳೆ ಮಾರ್ನಿಂಗ್ ಶಿಫ್ಟ್ ಇರುತ್ತೆ ಸರ್. ಒಂದ್ ಸ್ವಲ್ಪ ಚಾಲೆಂಜ್ ಆಗುತ್ತೆ, ಅದಕ್ಕೆ ರೆಕಾರ್ಡಿಂಗ್ ಸಿಕ್ಕಿದ್ರೆ ಸಿಗುತ್ತೆ ಪ್ಲಾನ್ ಮಾಡೋಣ. ಸಿಗುತ್ತೆ ಸರ್. ಅಟೆಂಡ್ ಮಾಡ್ತೀನಿ, ಇಲ್ಲ ಅಂದಾಗ ರೆಕಾರ್ಡಿಂಗ್ ಕಳ್ಸಿಕೊಟ್ರೆ ತುಂಬಾ ಶೋರ್ ಹೆಲ್ಪ್ ಆಗುತ್ತೆ ಸರ್. ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಅನುಸೂಯ. ಎಸ್ ನಮಸ್ತೆ ಸರ್. ನಮಸ್ತೆ. ಹ್ಯಾಪಿ ಈವ್ನಿಂಗ್ ಸರ್. ಹೇಳಿ ಮೇಡಮ್. ಸರ್ ನನಗೆ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಆಗಲಿಲ್ಲ, ಬಟ್ ನಮ್ಮ ಸರ್ಗೆ ಹೇಳಿ ಅವ್ರ ಕಡೆಸಿಂದ ಮಾಡ್ಸಿದ್ದೀನಿ ಸರ್. ಅದ ನನಗೆ ಸರಿಯಾಗಿ ಮಾಡಕ್ ಬರಲ್ಲ ಅನ್ನೋ ಉದ್ದೇಶಕ್ಕೆ ಸರ್. ಆಯ್ತು ಮೇಡಮ್. ಸರ್ ನಾನು ಎಲ್ಲಾ ಕ್ವಶನ್ಗೂ ಉತ್ತರ ಸಿಗುತ್ತೆ ಅಂತ ಅನ್ಕೊಂಡ್ ಸರ್ ಜಾಯ್ನ್ ಆಗಿದ್ದೀನಿ, ಬಟ್ ಗೊತ್ತಿಲ್ಲ. ಯಾಕಂದ್ರೆ ನಾನು ಒಂದ್ಸಲ ಮನ್ಸಿಗೆ ಹರ್ಟ್ ಮಾಡ್ಕೊಂಡು 8 ದಿನ ಗಂಟೆ ನನ್ಗೆ ಏನು ಕೆಲಸ ಮಾಡಕ್ ಇಷ್ಟ ಆಗುದಿಲ್ಲ. ಆ ತರ ನನ್ನ ಮನಸ್ಥಿತಿ ಈಗ ಐತಿ. ಬಟ್ ನನ್ಗೆ ಎಲ್ಲಾ ಕ್ವಶನ್ಗೂ ಉತ್ತರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸರ್. ಖಂಡಿತ ಮೇಡಮ್, ನೀವು ಬರ್ತಾ ಬನ್ನಿ, ಒಂದೊಂದೇ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡ್ತಾ ಬನ್ನಿ. ಇಲ್ಲಿ ಸಾಕಷ್ಟು ಪ್ರೋಗ್ರಾಮ್ಗಳಿದೆ, ಒಂದೊಂದರಲ್ಲಿ ಒಂದೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಏನು ಸಿಗುತ್ತೆ ನೀವು ಇಂಟ್ರಾಕ್ಷನ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. CL नूर मुबीना ಹೇಳಿ ಮ್ಯಾಮ್. हैप्पी इवनिंग सर. इवनिंग. सो स्टेटस में लिंक देख के ज्वाइन हुई मैं. हाँ बोलिए. तो ये आप न्यू बैच स्टार्ट करने वाले हो सर LT ट्रांसफॉर्मेशन? नहीं, ये LT लाइव ट्रांसफॉर्मेशन का नहीं है, ये संडे प्रोग्राम हुआ ना बेंगलोर में. यस सर. वो प्रोग्राम रीटेलिकास्ट हो रहा है मैम. ओके सर, मैं समझी LT वर्कशॉप का न्यू ज्वाइनिंग. नहीं, ये LT वर्कशॉप नहीं है. थैंक यू सर, थैंक यू सो मच. या LT वर्कशॉप बाद में हम बोलते हैं, अभी ये सिर्फ ये प्रोग्राम का है. ओके, थोड़ा इंफॉर्मेशन दे सकते हैं सर? अदर्स ज्वाइन हो सकते हैं, जो बैंगलोर में अटेंड हुए वो उन्हीं को नहीं, किसी को कन्नड़ा समझ में आता है ना, वो सभी ज्वाइन हो सकता है. ये कन्नड़ा में रहता है प्रोग्राम. ये कन्नड़ा ऑलरेडी 2 मेंबर्स ही तो उनको बोल दीजिए, वो अटेंड कर सकता है. उनको बोल सकते हैं ना? हाँ बोल सकता है. वो ये यूट्यूब लाइव रिकॉर्डिंग है ना, वो भेज दीजिए उनको. वो अटेंड करने के बाद उनको इंटरेस्ट आ गए तो वो रजिस्ट्रेशन कर सकते हैं. हाँ, यस सर. थैंक यू. महेश. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ನನಗೆ ಯೂಟ್ಯೂಬ್ ಪೇಮೆಂಟ್ ಲಿಂಕ್ ಸಿಗ್ತಲ್ಲ ಸರ್? ಯೂಟ್ಯೂಬ್ ಅಲ್ಲಿ ಪೇಮೆಂಟ್ ಲಿಂಕ್ ಸಿಗ್ತಿಲ್ವಾ? ಇಲ್ಲ ಸರ್, ರೀಸೆಂಡ್ ಮಾಡ್ತೀನಿ. ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ. ಇಲ್ಲೇ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಆಯ್ತು ಸರ್. ಸರ್ ಲೈವ್ ಅಲ್ಲಿ ಆಲ್ರೆಡಿ ನಾನು ಪಿನ್ ಮಾಡಿದ್ದೀನಿ ನಾನು. ಲೈವ್ ಅಲ್ಲಿ ಇದೆ ನೋಡಿ, ಚಾಟ್ ಬಾಕ್ಸ್ ಪೇಮೆಂಟ್ ಲಿಂಕ್ ಇದೆ. ಇನ್ನೊಂದ್ಸಲ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಪ್ಪ. ಓಕೆ ಸರ್. ಯಾ ಓಕೆ, ನೆಕ್ಸ್ಟ್ ಇಂದಿರಾ ಮೇಡಮ್. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಸರ್ ನಾನು 2ನೇ ತಾರೀಕು ಅಟೆಂಡ್ ಆದ್ಮೇಲೆ ಮನೆಗ್ ಬಂದಿದ್ದೀನಿ ಸರ್. ನಂಗೊಂದು ಬ್ರೇಕ್ ನಿಮ್ಗೆ ಹೇಳಲೇಬೇಕು ಅಂತ ಇವತ್ತಿನ ಮಾಡಿದೀನಿ ಸರ್. ಅಲ್ಲಾದ್ಮೇಲೆ 2 ತಿಂಗಳಾಗಿತ್ತು ಸರ್, ಮೊಬೈಲ್ ಕೆಟ್ಟೋಗ್ಬಿಟ್ಟಿತ್ತು. ಏನ್ ಗೊತ್ತಾ ಸರ್, ಜೂಮ್ ಆಪ್ ಮಾತ್ರ ಅಟೆಂಡ್ ಆಗ್ತಿರ್ಲಿಲ್ಲ, ಇನ್ ಬೇರೆದೆಲ್ಲ ಬರ್ತಾ ಇತ್ತು. ಯಜಮಾನ್ರು ಕೇಳಿದ್ರು, ಇನ್ 20,000 ಕೊಟ್ಬಿಟ್ಟು ಅದೊಂದು ತೆಕ್ಕೊಡೋದು, ಇನ್ನೇನ್ ಕೆಲ್ಸ ಇಲ್ಲ ನಿಂಗೆ, ಹಂಗೆ ಹೆಂಗೆ ಅಂತ ಹೇಳೋರು ಸರ್. ನಂಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಸರ್. ನೀವು ಅಲ್ಲಿ ಬಂದ ಮೇಲೆ ನಿಮ್ ಪ್ರೋಗ್ರಾಮ್ ಇದೆ ನೋಡೋದು ಹೆಂಗೆ ಅಂತ ನೀವ್ ಹೇಳ್ಕೊಟ್ಟಂಗ್ ಪ್ರೇಯರ್ ಮಾಡಿದ್ರೆ ಸರ್, ಹೆಂಗೋ ಗೊತ್ತಿಲ್ಲ, ನೀವು ಅಲ್ಲಿಂದ ಬಂದ್ಮೇಲೆ ಆನ್ ಮಾಡಿದ್ರೆ ಅದು ಹೆಂಗ್ ಕನೆಕ್ಟ್ ಆಯ್ತೋ ಗೊತ್ತಿಲ್ಲ ಸರ್. ಕರೆಕ್ಟ್ ಪ್ರೋಗ್ರಾಮ್ ಫುಲ್ಲು ಬಂತು ಸರ್, ಆಮೇಲೆ ಆಫ್ ಆಗೋಯ್ತು. ಆಮೇಲೆ ಇನ್ನೊಂದಾಯ್ತು ಸರ್, ನಮ್ ಮಗಳು ಏನ್ ಮಾಡಿದ್ರು ಗೊತ್ತಾ ಸರ್, ನನ್ಗೆ ಹೇಳ್ದೆ ಮಾಡ್ದೆ, ನನ್ಗೂ ನೋವಾಗ್ತಾ ಇತ್ತು, ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಅವಳು ನನಗ್ ಗೊತ್ತಿಲ್ದೇನೆ 32,000 ಆಯ್ತು ಸರ್ OnePlus ಮೊಬೈಲು ತಂದು ಕೊಟ್ಟಿದ್ದಾಳೆ ಸರ್. ನನ್ಗೆ ಶಾಕ್ ಆಗೋಯ್ತು ಸರ್. ಹಂಗೆ ಗ್ರೇಟ್, ಕಂಗ್ರಾಚುಲೇಷನ್ಸ್. ನಿಮ್ಮ ಮ್ಯಾನಿಫೆಸ್ಟೇಷನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅವಳು 50,000 ತಗೊಂಡು, ನೀನು ಅದು ತಗೊಳ್ಳೋ ಬದಲು ನಾನು ಇಬ್ರು ತಗೋಬಹುದು ಅಂದಿದ್ದೆ ಸರ್. ನಂಗೆ ಹೇಳ್ದೇನೆ ತಂದ್ಕೊಟ್ಟೆ, ಶಾಕ್ ಆಗೋಯ್ತು ಸರ್. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇನ್ನು ಆರಾಮ ಮೇಡಮ್, ಇನ್ನೂ ಅದ್ಭುತವಾಗುತ್ತೆ ನಿಮ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಎಸ್ ಹರೀಶ್.
ಹಲೋ ಹಾಯ್ ಹರೀಶ್. ಸರ್, ಡೈಮಂಡ್ ಕ್ಲಾಸ್ LT ವರ್ಕ್ಶಾಪ್ ಅಟೆಂಡ್ ಆಗಿದ್ದೆ. ಹಾ ಮತ್ತೆ ಅದು ಆನ್ಲೈನ್ ಅಲ್ಲಿ ಏನಾದ್ರು ಸಿಗುತ್ತಾ? ಹಾ, ಅದು ಆನ್ಲೈನ್ ಅಲ್ಲಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಮಾರ್ನಿಂಗ್ ನಡೀತಾ ಇದೆ. ಅದು ನೆಕ್ಸ್ಟ್ ನಿಮ್ಗೆ ಇದ್ದಾಗ ಗೊತ್ತಾಗುತ್ತಪ್ಪ. ಆಲ್ರೆಡಿ ಇದು ಆದ್ಮೇಲೆ ಮತ್ತೆ ಏನಪ್ಪಾ? ಇದ್ರ ಪ್ರಕಾರ ಕಂಟಿನ್ಯೂ ಆಗುತ್ತಾ ಮತ್ತೆ? ಹಾ, ಇದು ಬೇರೆ ಅದು ಬೇರೆ. ಇದಕ್ ಬಂದಾಗ ಅದಕ್ಕೂ ನಿನಗೆ ಗೊತ್ತಾಗುತ್ತೆ ಯಾವಾಗಿರುತ್ತೆ ಅಂತ. ಹಾ ಸರ್, ಮುಂಚೆ ಅಟೆಂಡ್ ಆಗಿದ್ದೆ. ಇದ್ ಕೇಳಿದ್ಮೇಲೆ ಮತ್ತೆ ಕಂಟಿನ್ಯೂ ಆಗಿ ಸಿಗುತ್ತಾ ಅಂತ. ಹಾ, ಕಂಟಿನ್ಯೂಸ್ ಸಿಗುತ್ತೆ. ಮುಂಚೆ ನೀನು ಅಟೆಂಡ್ ಆಗಿದ್ದೆ ಅಂದ್ರೆ ಅದಕ್ಕೆ ಅದು ಸಿಗುತ್ತೆ. ಇದು 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 ಸಪರೇಟ್. ಓಕೆ, ಸರಿ ಸರ್. ಯಾ, ಥ್ಯಾಂಕ್ ಯು. ಎಸ್ ಶಿವಕುಮಾರ್. ಗುಡ್ ಈವ್ನಿಂಗ್ ಸರ್. ಈವ್ನಿಂಗ್ ಸರ್, ನಾವು ಕೊರೋನಾ ಬ್ಯಾಚ್ ಸರ್ ನಮ್ದು. ನಿಮ್ದು ಕೊರೋನಾ ಬ್ಯಾಚ್, ಹೇಳಿ. ಸರ್, ಒಂದ್ಸಲ ಸರ್ ನಾನು ಇದು ಮಾಡಿದ್ದೆ ಸರ್, ಪೇ ಮಾಡಿದ್ದೆ. ಬಟ್ ನೀವು ಲಿಂಕ್ ಕೊಡ್ಲಿಕ್ಕೆ ಆಗೋದಿಲ್ಲ, ನಿಮ್ದು ಬ್ಯಾಚ್ ಬೇರೆ ಇದೆ, ನಿಮ್ಮ ಟೀಮ್ ಬೇರೆ ಇದೆ ಅಂತ ಹೇಳಿದ್ರಿ ಸರ್ ನನಗೆ. ಅವಾಗಿಂದ ಬಹಳ ಬೇಜಾರ್ ಮಾಡ್ಕೊಂಡಿದ್ದೆ ಸರ್ ನಾನು. ಇವತ್ತು ಒಬ್ರು ಲಿಂಕ್ ಕಳಿಸಿದ್ರು, ಇಲ್ಲ ಇದು ಜೆ ಸರ್ ಒಂದು ಇಂಟರ್ನ್ಸ್ ಕ್ಲಾಸ್ ಇದೆ, ಅಟೆಂಡ್ ಆಗಂತ ಸರ್. ಬಹಳ ಖುಷಿ ಆಯ್ತು ಸರ್. ಆಕ್ಚುಲಿ ಜರ್ನಿ ಮಾಡಿದೆ ನಾನು 3 ಅವರ್ಸ್ ಜರ್ನಿ ಸರ್ ಡೈಲಿ. ಹೋಗ್ತಾ 3 ಅವರ್ಸ್, ಬರ್ತಾ 3 ಅವರ್ಸ್ ಸರ್. ಆದ್ರೂ ನಿಮ್ ಸಲುವಾಗಿ ಸರ್ ಜಲ್ದಿ ಬಿಡುವು ಮಾಡ್ಕೊಂಡು ಜಲ್ದಿ ಬಂದು ಅಟೆಂಡ್ ಆಗಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸಾರಿ, ಅವಾಗೆಲ್ಲ ಸಾಕಷ್ಟು ಏನೇನೋ ಕಾರಣಗಳಿಂದ ಕೆಲವೊಬ್ರು ರೀಚ್ ಆಗಿಲ್ಲ. ಬಟ್ ಇವಾಗ ಕಂಪ್ಲೀಟ್ ಫ್ರೀಡಮ್ ಇದೆ, ಎಲ್ಲರೂ ಬರ್ಬೋದು. ದಯವಿಟ್ಟು ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಕಲ್ಲೇಶ್. ಸರ್ ನಮಸ್ತೆ. ನಮಸ್ತೆ. ಅದೇ ಸರ್, ನಮಗೆಲ್ಲ ಇವಾಗ ಈ ಟ್ರೈನಿಂಗ್ ಗಳನ್ನ ಮೊನ್ನೆ ಅಟೆಂಡ್ ಆಗಿದ್ದೆ ಸರ್ ಬೆಂಗಳೂರಲ್ಲಿ. ತುಂಬಾನೇ ಯೂಸ್ಫುಲ್ ಆಗಿದೆ ಸರ್. ಏನಾದ್ರೂ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಡೆಫಿನೆಟ್ಲಿ ಸಕ್ಸಸ್ ಆಗ್ತಾ ಅನ್ನೋದು ಕಾನ್ಫಿಡೆನ್ಸ್ ಕೂಡ ಬಂದಿದೆ ಸರ್. ಮೊದಲು ನಿಮ್ ಬಗ್ಗೆ ಗೊತ್ತಿದ್ದಲ್ಲ ಸರ್, ಎಲ್ಲೋ ಒಂದೊಂದು ಕ್ಲಾಸ್ ಕೇಳಿ ಅಷ್ಟು ಇನ್ಸ್ಪಿರೇಷನ್ ಸರ್. ನಿಮಗೆ ಕ್ಲಾಸ್ ಯೂಟ್ಯೂಬ್ ಅಲ್ಲಿ ಎಲ್ಲೋ ಒಂದೊಂದು ಸಿಗ್ತಾ ಇತ್ತು. ಬಟ್ ಅದೇನಂದ್ರೆ ಇವತ್ತಿಗೂ ಕೂಡ ನಮ್ಮ ಲೈಫ್ ಆಯ್ತು, ನಮ್ಮ ಬಿಸ್ನೆಸ್ ಆಯ್ತು ತುಂಬಾ ಹೆಲ್ಪ್ ಆಗಿದೆ ಸರ್. ಅದ್ರ ಮೇಲೆನೆ ಹೇಳ್ಬೋದು ಈ ಟ್ರೈನಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಕ್ಯೂರಿಯಾಸಿಟಿಯಿಂದ ಬಂದಿದ್ದು ಮೊನ್ನೆ. ಒಳ್ಳೆ ನಾಲೆಜ್ ಸಿಕ್ಕಿ ಸರ್. ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಒಂದ್ ಒಳ್ಳೆ ಲೈಫ್ ಸ್ಟೈಲ್ ನಾವು ಅನ್ಕೊಂಡಂತ ಹೆಲ್ತ್ ವೆಲ್ತ್ ಎಲ್ಲದೂ ಕೂಡ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಇಷ್ಟಪಡ್ತೀನಿ. ಇನ್ನೊಂದು ಸರ್, ಒಂದ್ ಕ್ವಶನ್ ಏನಂದ್ರೆ ನಂಗೆ ಇವಾಗ ಹೆಲ್ತ್ ಮತ್ತೆ ಆಮೇಲೆ ಹ್ಯಾಪಿನೆಸ್, ಲವ್ ಎಲ್ಲದೂ ಕೂಡ ಸಿಗುತ್ತೆ ವ್ಯಕ್ತಿಗೆ ಈ ಟ್ರೈನಿಂಗ್ ಗಳನ್ನ, ಈ ತರ ಕೋರ್ಸ್ ಗಳನ್ನ ಅಳವಡಿಸ್ಕೊಳ್ತಾ ಹೋದ್ರೆ. ಬಟ್ ವೆಲ್ತ್ ಅಂತ ಬಂದಾಗ ಈಗ ಒಂದು ಜಾಬ್ ಮಾಡ್ತಾ ಇರ್ತಾರೆ 15-20 ಸಾವಿರ. ಬಟ್ ಅವರು ದೊಡ್ಡ ಮಟ್ಟದಲ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಅಥವಾ ಏನು ಪ್ಲಾಟ್ಫಾರ್ಮ್ ಅಗತ್ಯ ಇದೆಯಾ ಸರ್, ಅಥವಾ ಇದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಹೋದ್ರೆ ಸಿಗ್ಬೋದಾ ಅಂತ? ಸಿ ಅಗೇನ್ ಅವ್ರ ಚಾಯ್ಸ್. ಅವರು ಯಾವ ರಂಗದಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಕೆಲವೊಂದು ರಂಗದಲ್ಲಿ ಸರ್ ಲಿಮಿಟೆಡ್ ಇರುತ್ತೆ ಸರ್ ಅಲ್ಲಿ. ಬಟ್ ನೆಕ್ಸ್ಟ್ ಲೆವೆಲ್ ಹೋಗಕ್ ಆಗ್ತಿರಲ್ಲ. ಇಲ್ಲ ಹಾಗೇನಿಲ್ಲ. ಎಕ್ಸಾಂಪಲ್ ಜಾಬ್ ಈ ತರ ಕ್ವಶನ್ಸ್ಗೆ ನಾನು ಸಪರೇಟ್ ಪ್ರೋಗ್ರಾಮ್ ಪ್ಲಾನ್ ಮಾಡ್ತೀನಿ. ಬಿಕಾಸ್ ಈಗ ನಮ್ದು ಇದು ಎಂಡ್ ಮಾಡಬೇಕು. ಬಟ್ ನಾನು ಹೇಳ್ತೀನಿ, ನೀವು ಡಿಸೈಡ್ ಮಾಡಿದ್ರೆ ನಿಮಗೆ ಇಡೀ ಬ್ರಹ್ಮಾಂಡ ಕೊಡೋಕೆ ರೆಡಿ ಇದೆ. ಅದು ಲಾಜಿಕ್ಕೇನೆ ಅವರಿಗೆ ಅರ್ಥ ಆಗಬೇಕಾಗಿರೋದು. ಈಗ ನಿಮ್ಗೇನಾಗಿದೆ ಮೊನ್ನೆದು, ಅದು ರಿಟೇಲ್ ಕ್ಯಾಸ್ಟ್ ಮಾಡಿ ಅದನ್ನ ಹೆಂಗ್ ತಗೋಬೇಕು ಅಂತ ಅಲ್ಲಿ ಕ್ವಶನ್ಸ್ ಕೇಳಿ. ನಿಮಗೆ ರಿಪೀಟ್ ಅಟೆಂಡ್ ಮಾಡಿ. ನಿಮ್ಗೆ ಹೆಂಗೆ ಫ್ರೀ ಇದೆ ಬಂದು ಅಟೆಂಡ್ ಮಾಡಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ದಯವಿಟ್ಟು ಕ್ವಶನ್ಸ್ ಇರೋರು ಮಾತ್ರ. ಈಗ ಜಸ್ಟ್ ರಿಜಿಸ್ಟ್ರೇಷನ್ ಚಾಲೆಂಜಸ್ ಏನಾದ್ರು ಇದ್ರೆ ಮಾತ್ರ ಪ್ಲೀಸ್. ಸಿದು. ಸರ್ ನಮಸ್ತೆ. ಎಸ್ ನಮಸ್ತೆ ಮ್ಯಾಮ್. ಸಿಂಧು. ಓಕೆ, ಸಾರಿ. ಓಕೆ ಸರ್, ಥ್ಯಾಂಕ್ ಯು ಮತ್ತೊಂದ್ಸರಿ ಈ ಅವಕಾಶ ಸಿದ್ದು. ಓಕೆ, ಎರಡು ಇದ್ದೀರಾ, ಕರೆಕ್ಟ್. ಚಳ್ಳಕೆರೆ ಮೇಡಮ್? ಎಸ್ ಸರ್. ವಾವ್, ಸೂಪರ್. ಹೇಗಿದ್ದೀರಾ ಮೇಡಮ್? ಥ್ಯಾಂಕ್ ಯು ಸೊ ಮಚ್. ತುಂಬಾ ಚೆನ್ನಾಗಿದ್ದೀನಿ ಸರ್, ತುಂಬಾ ಖುಷಿಯಾಗಿದ್ದೀನಿ ಬಿಫೋರ್ ನಿಮ್ಮ ಕ್ಲಾಸಸ್ ಗಳಿಂದ. ಅಗೇನ್ ಮತ್ತೊಂದು ಕಲಿಯೋದಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿದೆ. ಆಲ್ರೆಡಿ ರಿಜಿಸ್ಟರ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ನಂಗೆ ಶಿಫ್ಟಿಂಗ್ ದ ಲಿಮಿಟಿಂಗ್ ಬಿಲೀವ್ಸ್ ಈ ಲೈನ್ಗೆ ತುಂಬಾ ಇನ್ಸ್ಪೈರ್ ಆಯ್ತು ಸರ್. ಈ ಲೈನ್ ನನ್ಗೆ ಅಗೇನ್ ಮತ್ತೊಂದ್ಸರಿ ಬ್ರೇಕ್ ಥ್ರೂಗಳನ್ನ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅಗೇನ್ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಶ್ರುತಿ. ಶ್ರುತಿ ಅನ್ಮ್ಯೂಟ್ ಮಾಡ್ಕೊಳ್ತೀರಾ? ಸರ್ ನಮಸ್ತೆ ಸರ್. ಅದೇ ನನ್ಗೆ ಗೊತ್ತಿರೋರು ಒಬ್ರದ್ದು ಆಕ್ಚುಲಿ ಪೇಮೆಂಟ್ ಆಯ್ತು ಸರ್ ಈಗ ಅವ್ರದ್ದು. ಬಟ್ ಅದು ಪೇಮೆಂಟ್ ಆಗಿದೆ ಅಂತ ತೋರಿಸ್ತಿಲ್ಲ, ಅದು ಇನ್ನು ಡ್ಯೂ ಇದೆ ಅಂತ ತೋರಿಸ್ತಿದೆ. ಬಟ್ ಬ್ಯಾಲೆನ್ಸ್ ಅಲ್ಲಿ ಕಟ್ ಆಗಿದೆ ಅಂತೆ ಸರ್ ಅವ್ರದ್ದು. ಓಕೆ, ಪರವಾಗಿಲ್ಲ. ಆಗಿದ್ರೆ ನೀವು ಅಲ್ಲೊಂದು ನಂಬರ್ ಇದೆಯಲ್ಲ, ಆ ನಂಬರಿಗೆ ಅದನ್ನ ಸ್ಕ್ರೀನ್ ಶಾಟ್ ವಾಟ್ಸ್ಆಪ್ ಮಾಡ್ಬಿಡಿ. ನೋ ಪ್ರಾಬ್ಲಮ್. ಅವ್ರಿಗೆ ಕಟ್ ಆಗಿದೆ ಅಂತಿದ್ರೆ ಅದನ್ನ ನಾವು ಮಾಡ್ಕೊಡ್ತೀವಿ. ಹಾ ಸರ್, ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೌಮ್ಯ. ಸರ್ ನಮಸ್ತೆ. ನಮಸ್ತೆ ಸರ್, ಶಿವಮೊಗ್ಗ ಭಾಗದಿಂದ ಸೌಮ್ಯ ಮುರುಗನ್ ಮಾತಾಡ್ತಾ ಇರೋದು. ಮೇಡಮ್ ಹೇಳಿ ಸರ್ ಹೇಗಿದ್ದೀರಿ? ಚೆನ್ನಾಗಿದೆ ಮ್ಯಾಮ್. ನೀವು? ಸರ್
ಸರ್ ಚೆನ್ನಾಗಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ಸರ್. ಇನ್ನೊಂದು ತುಂಬಾ ಮಿಸ್ ಮಾಡ್ಕೊಂಡೆ ಮೊನ್ನೆ. ಸರ್ ಕೂಡ ಶ್ರೀನಿವಾಸ್ ಸರ್ ಕೂಡ ನನಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ರು ಲೈವ್ ಸೆಷನ್ ಅಟೆಂಡ್ ಮಾಡ್ಲಿಕ್ಕೆ. ಓಕೆ ಕಾರಣಾಂತರದಿಂದ ನಾನು ಮಿಸ್ ಮಾಡ್ಕೊಂಡೆ. ಆದ್ರೆ ಮನ್ಸಲ್ಲಿ ಒಂದಿತ್ತು ಸರ್ ಕ್ಲಾಸ್ನ, ಯಾಕೆಂದ್ರೆ ತುಂಬಾ ವರ್ಷಗಳಾಯ್ತು ಸರ್ ಕ್ಲಾಸ್ನ ನಿಮ್ದು ಲೈವ್ ಸೆಷನ್ ಅಟೆಂಡ್ ಮಾಡಿ. ಅದನ್ನ ಮನ್ಸಲ್ಲೇ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೆ. ಅದು ಇಷ್ಟು ಬೇಗ ಕನೆಕ್ಟ್ ಆಗತ್ತೆ ಅನ್ನೋದ್ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಈ ಕ್ಲಾಸ್ ನನಗೆ ಸಿಗ್ತಾ ಇದೆ. ಶ್ರೀನಿವಾಸ್ ಸರ್ಗೂ ಥ್ಯಾಂಕ್ಸ್ ಹೇಳ್ತಾ ಇದೀನಿ. ನಿಮ್ಗಂತೂ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಸರ್. ಎಲ್ರಿಗೂ ನಿಮ್ ಫ್ರೀಕ್ವೆನ್ಸಿ ಮತ್ತೆ ಕನೆಕ್ಟ್ ಆಗ್ತಾ ಇದೀವಿ ಅನ್ನೋದು ನಮಗೊಂದು ಖುಷಿ ಕೊಡ್ತಾ ಇದೆ. ಸೊ ಯಾವ್ದ್ರಿಂದ ಒಂದು ಎಕ್ಸಿಸ್ಟೆನ್ಸ್ ಇಂದ ಒಂದು ಎಕ್ಸಲೆನ್ಸಿಗೆ ನಾವು ಎಂಟ್ರಿ ಆಗ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಈಗ ನಿಮ್ಮ ಕ್ಲಾಸ್ ನ ನಮಗೆ ಕಂಡಕ್ಟ್ ಮಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅಂಡ್ ಮೋಸ್ಟ್ ವೆಲ್ಕಮ್. ಓಕೆ, ಲಾಸ್ಟ್ ಇನ್ನಿಬ್ಬರದು ಆನ್ಸರ್ ಮಾಡ್ಬಿಡ್ತೀನಿ. ಹೇಮಂತ್ ಗೌಡ. ಸರ್ ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಹೇಮಂತ ಗೌಡ, ತುಮಕೂರು. ಐನೋ, ಹೇಗಿದ್ದೀರಾ ಗೌಡ? ಇತ್ತೀಚೆಗೆ ತುಂಬಾ ಕಾಡ್ತು ಸರ್. ಡೈಮಂಡ್ ಕ್ಲಾಸ್ ಬೇಕು, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ನಾನು ಬೇರೆ ಬೇರೆ ಕೆಲಸದಲ್ಲಿ ಬಿಸಿ ಇದ್ದೆ, ಬಟ್ ತುಂಬಾ ಕಾಡ್ತು. ಬಟ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಒಂದು ಲಿಂಕ್ ನೋಡಿ ಇಮಿಡಿಯೇಟ್ ಅದನ್ನ ನನ್ನ ವೈಫ್ ಕಳಿಸಿ, ನನ್ನ ವೈಫ್ ಕೂಡ ಅಟೆಂಡ್ ಮಾಡಿದ್ರು, ನನ್ನ ಮಗ ಕೂಡ ಅಟೆಂಡ್ ಮಾಡ್ದ ಕ್ಲಾಸ್ನ. ಸೊ ಖಂಡಿತ ನನ್ನ ಬದುಕಿನಲ್ಲಿ ಬದಲಾವಣೆ ಆಗಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನೀವೇ ಸರ್. ಸಾಕಷ್ಟು ಬದಲಾವಣೆಗಳಾಗಿದೆ, ಏರುಪೇರು ಏಳು ಬೀಳು ಎಲ್ಲ ಆಯ್ತು. ಬಟ್ ನಿಮ್ಮ ಡೈಮಂಡ್ ಕ್ಲಾಸ್ ಇದೆಯಲ್ಲ, ಅದು ಪ್ರತಿಯೊಬ್ಬರಿಗೂ ಬೇಕು. ಯಾರೆಲ್ಲ ಪ್ರಾಮಾಣಿಕವಾಗಿ ಬದುಕಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಕನಸು ಕಾಣ್ತಾ ಇದ್ರೆ ಆ ಡೈಮಂಡ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ 100% ಅವರು ಆ ಬದುಕನ್ನ ಅದ್ಭುತವಾಗಿ ಕಟ್ಕೊಡ್ತಾರೆ. ನಾನು 10ನೇ ತಾರೀಕು ಎಷ್ಟೊತ್ತಿಗಾಗುತ್ತೆ ಅಂತ ಕಾಯ್ತಾ ಇದೀನಿ. ನಿಮ್ಮ ಕ್ಲಾಸ್ನ ಪಿನ್ ಟು ಪಿನ್ ಎಲ್ಲ ನೋಟ್ಸ್ ಮಾಡ್ಕೊಂಡು ಕಲ್ತು ಅದನ್ನ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾನು ಕಾಯ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನನ್ನ ಬದುಕಿನ ಒಂದು ದೊಡ್ಡ ಗುರು, ಆರಾಧ್ಯ ದೈವ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಎಲ್ಲರೂ ದೇವರ ಶಕ್ತಿ ಇರ್ತಕ್ಕಂತಾರೆ. ಥ್ಯಾಂಕ್ ಯು. ನಿಮ್ಮ ಆ ಕಲಿಕೆ ಅಳವಡಿಕೆ ನಿಮ್ಮನ್ನ ಆ ತರ ಮಾತಾಡಿಸ್ತಿದೆ. ನಿಮ್ಮೊಳಗಡೆ ಇರೋ ಶಕ್ತಿನೇ ನಿಮ್ಮನ್ನ ತೋರಿಸ್ತಾ ಇದೆ ಅಷ್ಟೇ. ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್. ಎಸ್ ಸರ್. ಎಲ್ಲ ಪ್ರೋಗ್ರಾಮ್ ಅಟೆಂಡ್ ಮಾಡಿ. ಮತ್ತೆ LT ಸ್ಟಾರ್ಟ್ ಆಗಿದೆ, ಅಟೆಂಡ್ ಮಾಡಿ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು. ಎಸ್ ಸಂಸಮ್ಮ. ಹ್ಯಾಪಿ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಹೇಳಿ ಮ್ಯಾಮ್. ನಾವು ಮೋದಿಕೇರಲ್ಲಿ ಇದ್ದಿದ್ಕೆ ಸರ್, ನಿಮ್ಮ ಡೈಮಂಡ್ ಕ್ಲಾಸ್ ಸಿಕ್ಕಿದ್ಕೆ ಸರ್ ನಾವು ಇನ್ನೂ ಮೋದಿಕೇರಲ್ಲಿ ಇದ್ದೀವಿ ಅನ್ನೋದಕ್ಕೆ ನಾನು ಖುಷಿ ಪಡ್ತೀನಿ ಸರ್. ಕ್ವೆಶ್ಚನ್ ಇದೆ ಮೇಡಮ್? ಸರ್ ಕ್ವೆಶ್ಚನ್ ಇದೆಯಾ? ಇಲ್ಲ ಸರ್, ಮತ್ತೆ ಈ ಕ್ಲಾಸ್ ಸಿಕ್ಕಿದ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು ಓಕೆ, ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತಿರುಮಲೇಶ್. ಸರ್ ನಮಸ್ತೆ. ನಮಸ್ತೆ ಸರ್. ರಿಜಿಸ್ಟ್ರೇಷನ್ ನಲ್ಲಿ ಎಂಟರ್ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಅಂತ ಕೇಳ್ತಿದೆ. ನನ್ ಸರ್ ಅವಾಗ ಏನೋ ಹೇಳಿದ್ರು, ಅದಕ್ಕೆ ಸ್ಪೇಸ್ ಕೊಟ್ಟಿರ್ತೀರಾ ನೋಡಿ. ಸ್ಪೇಸ್ ಸ್ಟಾರ್ಟಿಂಗು ಅಥವಾ ಎಂಡ್ ಅಲ್ಲಿ ನೀವು ಸ್ಪೇಸ್ ಕೊಡಬಾರ್ದು, ಕರೆಕ್ಟ್ ಆಗಿ ಹಾಕಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಶ್ರೀದೇವಿ. ಎಸ್ ನಮಸ್ತೆ ಸರ್. ಹ್ಯಾಪಿ ಈವ್ನಿಂಗ್. ಈವ್ನಿಂಗ್ ಸರ್. ನಂದು ಶೇರಿಂಗ್ ಇತ್ತು, ತುಂಬಾನೇ ಖುಷಿ ಆಗ್ತಿದೆ ಸರ್. ನಿನ್ನೆ ಹುಣ್ಣಿಮೆ ಧ್ಯಾನ ನಾನು ನಿಜವಾಗ್ಲೂ 2 ತಾಸು ಕೂತ್ಕೊಂಡು ಮಾಡಿದ್ದೆ ಸರ್. ತುಂಬಾನೇ ಇವತ್ತು ಅದು ಒಂದು ಬೇರೆನೇ ಫೀಲ್ ಆಯ್ತು ಸರ್. ನಮ್ಮ ತಂದೆ ಒಂದು 5 ವರ್ಷದಿಂದ ನಮ್ಮ ಮನೆಗೆ ಬಂದಿರ್ಕಿಲ್ಲ, ಬಟ್ ಇವತ್ತು ನಮ್ಮ ಮನೆಗೆ ಬಂದು ಹೋಗಿದ್ದಾರೆ ಸರ್. ತುಂಬಾನೇ ಖುಷಿ ಆಗ್ತಿದೆ ಸರ್. ನಿಜವಾಗ್ಲೂ ನಾನು ಅದ ಅನ್ಇಮ್ಯಾಜಿನೇಬಲ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ತುಂಬಾನೇ ಗ್ರಾಟಿಟ್ಯೂಡ್ ಸಲ್ಲಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ಸ್ ಫಾರ್ ಶೇರಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶ್ರೀಲಲಿತಾ ಮತ್ತೆ ಕ್ವೆಶ್ಚನ್ ಇದೆಯಾ? ಹಲೋ ಸರ್. ಸರ್ ನಂಗೆ 2 ಪ್ರಶ್ನೆ ಇದೆ. ಈಗ 8 days ವರ್ಕ್ಶಾಪ್ ಪೇಮೆಂಟ್ ಆಗಿದೆ. ಇವಾಗ 30 daysಗೆ ಇದು ಲಿಂಕ್ ಹೊಸದಾಗಿ ಕಳಿಸ್ತೀರಾ, ಇದರ ಸೇಮ್ ಲಿಂಕ್? ಇಲ್ಲ ಇಲ್ಲ, ಈ 30 days ಸೇಮ್ ಲಿಂಕ್ ಮೇಡಮ್. ನೀವೇನು ಕನೆಕ್ಟ್ ಆಗಿರಲ್ಲ, ಇದಕ್ಕೆ ಬೆಳಗ್ಗೆ ಬನ್ನಿ 4:50ಕ್ಕೆ, ಇದರಲ್ಲೇ ನಾವು ಮಾಡ್ತೀವಿ ಸರ್. ಇದ್ರ ಕಂಟಿನ್ಯೂಡ್ ಪೇಟ್ ಇದು ಲಿಂಕ್ ಅದನ್ನ ಯಾವಾಗ ಕಳಿಸ್ಕೊಡ್ತೀರಾ ಅದು ನಿಮಗೆ ಆಮೇಲೆ ಹೇಳ್ತೀನಿ ನಾನು. ನೆಕ್ಸ್ಟ್ 1 month ಆದ್ಮೇಲೆ ಡಿಸೆಂಬರ್ 1ಗೆ ಹೇಳ್ತೀನಿ ಮೇಡಮ್. ಸರ್ ಅದ್ರ ಜೊತೆಗೆ LT ವರ್ಕ್ಶಾಪ್ ಮತ್ತೆ ಡೈಮಂಡ್ ಕ್ಲಾಸ್ಗೆ ನಾನು ಇನ್ನೂ ಇವಾಗ ಈಗ ಅದ್ರ ಬಗ್ಗೆ ತಿಳ್ಕೊತಾ ಇದೀನಿ. ಸೊ ನಾವು ಇದಕ್ಕೆ ಅಟೆಂಡ್ ಆಗ್ಬೇಕಾದ್ರೆ ಯಾವ್ದಾದ್ರು ಒಂದು ಏನಾದ್ರು ಪ್ಲಾನ್ ಇದೆ? ಅದು ನಿಮಗೆ ಅಪ್ಡೇಟ್ ಸಿಗುತ್ತೆ ಮೇಡಮ್. ಈಗೇನು ಅಟೆಂಡ್ ಮಾಡಿದ್ರಿ, ಈ 8 days ಅಲ್ಲಿ ಅದ್ರದ್ದು ಡೀಟೇಲ್ಸ್ ಸಿಗುತ್ತೆ. ಅದಕ್ಕೂ ನೀವು ರಿಜಿಸ್ಟರ್ ಮಾಡ್ತೀರಾ, ನೆಕ್ಸ್ಟ್ ಮಂತ್ ಅದನ್ನ ಅಟೆಂಡ್ ಮಾಡ್ಬೋದು. ಸರ್ ಇದ್ರದ್ದೆಲ್ಲ ರೆಕಾರ್ಡಿಂಗ್ಸ್ ಸಿಗತ್ತಾ ಬೆಳಿಗ್ಗೆ ಅಟೆಂಡ್ ಆಗದೇರೆ? ನಾನು ಇಲ್ಲ, ಬೆಳಿಗ್ಗೆ LT ವರ್ಕ್ಶಾಪ್ದು 3 ಬ್ಯಾಚ್ ಇರುತ್ತೆ. ಬೆಳಿಗ್ಗೆ ಆಗಿಲ್ಲ ಅಂದ್ರೆ ನಿಮಗೆ 10:30 ಇರುತ್ತೆ, ಆಮೇಲೆ 6:30 ಇರುತ್ತೆ. ಓಕೆ, ಅದನ್ನ ನೀವು 3 ಬ್ಯಾಚ್ ಅಟೆಂಡ್ ಮಾಡ್ಬೋದು. ಅದು ರೆಕಾರ್ಡಿಂಗ್ ಸಿಗೋದಿಲ್ಲ. ಇದು ನಿಮಗೆ ರೆಕಾರ್ಡಿಂಗ್ ಎಕ್ಸ್ಟ್ರಲಿ ಸ್ಪೆಷಲ್ ಆಗಿರುತ್ತೆ. ಅದು ಬೇರೆ ಪ್ಲಾನ್ ಮಾಡ್ತೀನಿ ನಾನು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಶ್ವನಾಥ.
ಗುಡ್ ಮಾರ್ನಿಂಗ್ ಸರ್. ಹಾಯ್, ನಮಸ್ತೆ. ನಮಸ್ತೆ ಸರ್. ನಾವು ವಿಶ್ವನಾಥ್ ಸರ್ ತರಗನಹಳ್ಳಿ. ವಿಶ್ವನಾಥ್ ತರಗನಹಳ್ಳಿ, ಹೇಗಿದ್ದೀಪಾ? ಹಾ ಸರ್, ಚೆನ್ನಾಗಿದೆ ಸರ್. ನೀವು ಚೆನ್ನಾಗಿದೆ? ಹೇಸ್ಪಾ. ತುಂಬಾ ದಿವಸ ಆಯ್ತು ಸರ್. ನಾವೀಗ ವ್ಯವಸಾಯಕ್ಕೆ ನಿಂತ್ಕೊಂಡ್ಬಿಟ್ಟಿದೀನಿ, ಹಂಗಾಗಿ ಸ್ವಲ್ಪ ಮೊನ್ನೆ ಬರಕ್ಕಾಗ್ಲಿಲ್ಲ ಸರ್, ಹೇಳಿದ್ರು. ಓಕೆ, ಇವಾಗ ಆನ್ಲೈನ್ ಬಂದ್ಬಿಡು. ಸರ್ ಆನ್ಲೈನ್ ನಾಗೆಲ್ಲ ಈಗ ಪೇಮೆಂಟ್ ಮಾಡಿದೀನಿ ಸರ್. ವೆರಿ ಗುಡ್, ಮೋಸ್ಟ್ ವೆಲ್ಕಮ್. ಸ್ಟಾರ್ಟ್ ಮಾಡೋಣ. ಓಕೆ. ಹಾ ಸರ್. ಯಾ. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಸರ್. ಬಹಳ ದಿವಸ ಮಿಸ್ ಮಾಡ್ಕೊಂಡಿದ್ದೆ. ಬರ್ತಡೇ ವಿಶ್ ಮಾಡಿದ್ದೆ. ಥ್ಯಾಂಕ್ ಯು ಪಾ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಆಲ್. ಓಕೆ, ಮತ್ತೊಂದು ಪರಿಮಳ ಮೇಡಮ್. ಪ್ರಮೀಳಾ ಸರ್ ನಮಸ್ತೆ ಸರ್. ನಮಸ್ತೆ. ನಾನು ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಸರ್. ಬಟ್ ಜಿಮೇಲ್ದು ನಂದು ಒಂದೊಂದ್ಸರಿ ಚೇಂಜ್ ಆಗ್ತಿರುತ್ತಾ ಸರ್? ಪರವಾಗಿಲ್ಲ, ಈಗ ಇರೋದು ಕೊಡಿ. ನಿಮಗೆ ಮೇಲ್ ಐಡಿಯಲ್ಲಿ ಬರುತ್ತೆ, ಅದನ್ನೇ ಕೊಡಿ. ಯಾವ್ದಿದೆಯೋ ಅದನ್ನೇ ಕೊಡಿ, ತೊಂದರೆ ಇಲ್ಲ. ಓಕೆ ಸರ್. ಬಟ್ ನನಗೆ ಇವಾಗ ಹೆಲ್ಟಿನೂ ಅಟೆಂಡ್ ಮಾಡಿದ್ದೀನಿ, ಹೆಲ್ತ್ ಕೂಡ ಅಟೆಂಡ್ ಮಾಡ್ತಾ ಇದ್ದೀನಿ ಸರ್. ಬಟ್ ಇದು ಮತ್ತೆ ಮಂಡೆಯಿಂದ 9 o'clock ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಹೆಲ್ತ್ ಬಿಟ್ರೆ ನಡೀತದೇನ್ರಿ ಸರ್ ಕ್ಲಾಸ್? ಇಲ್ಲ, ಹೆಲ್ತ್ ಇರೋದಿಲ್ಲ ಆ ಟೈಮಲ್ಲಿ. ಇದೇ ಇರುತ್ತೆ. ಇದು ಹೆಲ್ತ್ ಆಮೇಲೆ ಮತ್ತೆ ಕಂಟಿನ್ಯೂ ಆಗುತ್ತೆ ನಿಮಗೆ. ಇದಾದ್ಮೇಲೆ ಅದು ನಿಮಗೆ ರಿಕ್ರೆಷನ್ ಕಂಟಿನ್ಯೂ ಆಗುತ್ತೆ. ಅದೇನು ಮಿಸ್ ಆಗಲ್ಲ ನಿಮಗೆ. ಓಕೆ ಸರ್, ಈಗ ಜಸ್ಟ್ ನಾನು ರಿಜಿಸ್ಟ್ರೇಷನ್ ಮಾಡ್ಕೋಬೋದನ್ರಿ ಸರ್? ಮಾಡ್ಕೊಳ್ಳಿ. ಈ ಪ್ರೋಗ್ರಾಮ್ ಆದ್ಮೇಲೆ ಆ ಪ್ರೋಗ್ರಾಮ್ ಕಂಟಿನ್ಯೂ ಆಗುತ್ತೆ ಮತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಕ್ಲಾರಿಫಿಕೇಶನ್. ನಿಮ್ಮ ಈ ಕಾಲಿಗೆ ಬಂದು ಇಷ್ಟೊತ್ತು ಎಲ್ಲೂ ಪ್ರಶ್ನೆಗಳು ಕೇಳೋಕ್ಕೂ ಸಹಿತ 267 ಜನ ವೆಯ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ನಿಮ್ಮೆಲ್ಲರ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ, ಈ ಒಂದು ಅಕ್ಸೆಪ್ಟೆನ್ಸಿಗೆ, ನನ್ನನ್ನು ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಅಂಡ್ ಸಿ ಯು ಆನ್ ದಿ ಕೋರ್ಸ್.